ಅದಕ್ಕೆ ಉಪಸರ್ಗಗಳನ್ನು ಸೇರಿಸೋದು, ತದ್ದಿರಾಂತಗಳು ಮಾಡೋದು, ಅದಕ್ಕೆ ವಚನ ಲಿಂಗ ವಿಭಕ್ತಿಗಳನ್ನ ನಡೆಸೋದು, ಇವೆಲ್ಲ ಒಂದನ್ನ ಬೇರೆ ಬೇರೆಯಾಗಿ ಮಾಡೋದು ವ್ಯಾಕರಣ. ಆಚಾರ್ಯ ನಾಮರೂಪ ವ್ಯಾಕರಣ, ಜಗತ್ತಿಗೆ ನಾಮರೂಪ ವ್ಯಾಕರಣ ಅಂತ ಕರೆದಿದ್ದಾರೆ. ನಾಮರೂಪಗಳ ಆಧಾರದ ಮೇಲೆ ಅನೇಕವಾಗಿ ಹರಡಿಕೊಂಡಿರತಕ್ಕಂತಹ ಜಗತ್ತು. ಇದರ ಉಪಶಮಃ, ಎಲ್ಲಿ ನಾಮರೂಪ ಪ್ರತೀತಿ ಇಲ್ಲವೋ, ಇದು ರೂಪ, ಇದು ನಾಮ, ಇದು ಅಸ್ಥಿ ಭಾತಿ ಪ್ರಿಯ ಕಾಲ ದೇಶ ಅಂತ ಕಲ್ಪನೆ ಇಲ್ಲದೇ ಇರುವಾಗ ದ್ವಯ, ಇಲ್ಲಿ ದ್ವೈತ ಅಂತನೋ ಸಾಧ್ಯವೇ ಇಲ್ಲ. ಗ್ರಾಹ್ಯ ಗ್ರಾಹಕ ಭಾವ ಇಲ್ಲ. ದ್ವೈತ ಅಂತಂದ್ರೆ ಗ್ರಾಹ್ಯ ಗ್ರಾಹಕ, ನೋಡ್ತಕ್ಕವನು ನೋಡಿಸ್ಕೊಳ್ಳೋದು ನೋಡ್ತಕ್ಕದ್ದು. ಈ ಗ್ರಾಹ್ಯ ಗ್ರಾಹಕ ಈ ಭಾವ ಭೇದ ಎಲ್ಲಿಲ್ಲವೋ ಅದು ದ್ವೈತ, ಅದ್ವಯ. ಹೀಗೆ ನಿರ್ವಿಕಲ್ಪ ಹಿ ಅಯಂ ದೃಷ್ಟ ಪ್ರಪಂಚೋಪಶಮ ಅದ್ವಯ, ಅಂದ್ರೆ ಬೇರೆಯವರಿಂದ ದ್ರಷ್ಟು ನ ಶಕ್ಯತೆ. ಇದು ಬೇರೆಯವರು ಯಾರಿಗೂ ನೋಡೋದಕ್ಕೆ ಸಿಗೋಲ್ಲ. ಇದು ಈ ವೀತರಾಗ ಭಯಕ್ರೋಧೈ ಮುನಿಭಿ ವೇದಪಾರಗೈ ದ್ರಷ್ಟು ಶಕ್ಯತೆ. ಅವರು ನೋಡಬಹುದು, ಅವರೇ ತತ್ವವನ್ನು ಕಾಣ್ಕೊಳ್ಳೋರು. ತತ್ವವಿತ್ ಅಂದ್ರೆ ಅವರೇ. ತಸ್ಮಾದೇವಂ ವಿದಿತ್ವೈನಂ ಅದ್ವೈತೇ ಯೋಜಯೇತ್ ಸ್ಮೃತಿಂ ಅದ್ವೈತಂ ಸಮನುಪ್ರಾಪ್ಯ ಜಡವಲ್ಲೋಕಮಾಚರೇತ್. ಇಲ್ಲಿ ಅವ್ಯಕ್ತೋಯಂ ಅವಿಕಾರ್ಯೋಯಂ ಅವ್ಯಕ್ತೋಯಂ ಅವಿಕಾರ್ಯೋಯಂ ಉಚ್ಯತೆ ತಸ್ಮಾದೇವಂ ವಿದಿತ್ವೈನಂ ನಾನು ಇದೇ ಐಡಿಯಾಸ ಅಲ್ಲಿ ಬರ್ತಾರೆ. ಅಚಿಂತ್ಯ, ಅವ್ಯಕ್ತ ಮತ್ತು ಸೇಮ್ ಐಡಿಯಾ. ತಸ್ಮಾತ್ ಆದ ಕಾರಣದಿಂದ ಏವಂ ವಿದಿತ್ವಾ ಏನಂ ಏನಂ ತತ್ವಂ, ಈ ತತ್ವವನ್ನ ಅಥವಾ ಆತ್ಮಾನಂ ಏವಂ ವಿದಿತ್ವ ಈ ರೀತಿಯಾಗಿ ತಿಳ್ಕೊಂಡು, ಯಾವ ರೀತಿಯಾಗಿ ನ ಪೃಥಕ್ ನಾ ಪೃಥಕ್ ಹೀಗೆ ತಿಳ್ಕೊಂಡು, ಇದು ಆತ್ಮವಸ್ತುವಿಗಿಂತ ಬೇರೆಯಾದದ್ದು ಅಲ್ಲ. ಆತ್ಮವಸ್ತುವೇ ಅಲ್ಲ, ಆತ್ಮವಸ್ತುವಿಗಿಂತ ಬೇರೆಯಾಗೂ ತೋರಿಕೊಡ್ತಾ ಇದೆ, ಆತ್ಮವಸ್ತುವಾಗಿಯೂ ಇದೆ. ಆಧಾರ ಆತ್ಮವಸ್ತು, ಮೇಲ್ಗಡೆ ಕಾಣ್ತಾ ಇರೋದು ಅನಾತ್ಮವಸ್ತು. ನ ಪೃಥಕ್ ನಾ ಪೃಥಕ್ ಇತಿ ವಿದಿತ್ವ ಹೀಗೆ ತಿಳ್ಕೊಂಡು. ಇಲ್ಲಿ ಯಾಕೆಂದ್ರೆ ಇಲ್ಲಿ ಒಂದು ಪಕ್ಷಪಾತ, ಸ್ವಪಕ್ಷಪಾತ ಅಂತ ಒಂದಿದೆ. ತಾನು ಒಂದು ನಿಶ್ಚಯಕ್ಕೆ ಬಂದದ್ದನ್ನ ತಾನು ಗಟ್ಟಿಯಾಗಿ ಹಿಡ್ಕೊಳ್ಳೋದು, ಇದನ್ನ ಸ್ವಪಕ್ಷಪಾತ ಅಂತ. ಪಾತ ಅಂದ್ರೆ ಬೀಳೋದು, ತನ್ನ ಪಕ್ಷದಲ್ಲಿ ತಾನು ಬೀಳೋದು, ಅದೇ ತಾನು ತೋಡಿರೋ ಗುಂಡಿಯೊಳಗೆ ತಾನು ಬೀಳೋದು, ಇದು ಪಕ್ಷಪಾತ, ಸ್ವಪಕ್ಷಪಾತ. ಇದು ತನ್ನ ಅಭಿಪ್ರಾಯಗಳ ಮೇಲೆ ತಾನು ನಿಂತು ಈ ಪೂರ್ವಾಪರ ವಿವೇಕ ಇಲ್ಲದೇನೆ, ಯುಕ್ತಾಯುಕ್ತ ವಿಮರ್ಶೆ ಇಲ್ಲದೇನೆ ಅದರಲ್ಲೇ ನಿಷ್ಠೆ ಇರುತ್ತಲ್ಲ, ಇದಕ್ಕೆ ಇಂಥದ್ದನ್ನ ಇಲ್ಲಿ ಮತ್ತೆ ಮತ್ತೆ ದೂಷಣೆ ಮಾಡಿದ್ದಾರೆ. ಹೀಗೆ ಮಾಡಿಕೊಳ್ಬಾರ್ದು. ಅಂದ್ರೆ ಏಕಾಂತವಾಗಿ ಇದೇ ಸರಿ ಇದೇ ತಪ್ಪು ಅಂತ ಅನ್ನಬಾರದು. ಇದು ಅದ್ವೈತ ಅಂತ ಮಾತನ್ನ ಆರ್ಥದಲ್ಲೇ ಉಪಯೋಗಿಸಿರೋದು. ಯಾವುದಕ್ಕೂ ಇದು ಬೇರೆಯಾದದ್ದಲ್ಲ, ಯಾವ ಸಿದ್ಧಾಂತಕ್ಕೂ ಇದು ಬೇರೆಯಾದದ್ದಲ್ಲ. ಎಲ್ಲಾ ಸಿದ್ಧಾಂತಗಳಿಗೂ ಇದು ಸರಿ ಹೋಗೋದೇನೆ. ಆದ್ರದಲ್ಲೇ ನ ಪೃಥಕ್ ನಾ ಪೃಥಕ್, ಬೇರೆ ಬೇರೆ ಸಿದ್ಧಾಂತಗಳು ಬೇರೆ ಬೇರೆಯಾಗಿದೆ. ಆದರೆ ಸಿದ್ಧಾಂತಗಳಿಗೆಲ್ಲ ಮೂಲಭೂತವಾಗಿರೋದು ಅದು ಯಾವುದರಿಂದಲೂ ಬೇರೆಯಾಗಿಲ್ಲ. ನ ಪೃಥಕ್ ನಾ ಪೃಥಕ್ ಏವಂ ವಿದಿತ್ವ ಈ ರೀತಿಯಾಗಿ ತಿಳ್ಕೊಂಡು ಅದ್ವೈತೆ ಯೋಜಯೇತ್ ಸ್ಮೃತಿಂ. ಈ ಸ್ಮೃತಿ ಅಂತನ್ನೋದು ಮೈಂಡ್ಫುಲ್ನೆಸ್ ಅಂತ ಅದಕ್ಕೆ ಇಂಗ್ಲಿಷ್ ಟ್ರಾನ್ಸ್ಲೇಷನ್. ಅದನ್ನೇ ಬುದ್ಧ ಸ್ಮೃತಿ ಪ್ರಸ್ಥಾನ ಅಂತ ಹೇಳಿ ಸತಿಪಟ್ಟಾನ ಅಂತ ಹೇಳಿ. ಸಮ್ಯಕ್ ಸ್ಮೃತಿ, ಸಮ್ಯಕ್ ಸಮಾಧಿ, ಅಷ್ಟಾಂಗ ಮಾರ್ಗದಲ್ಲಿ ಸಮ್ಯಕ್ ವಾಚ ಸಮ್ಮಾಕಂ ಅಂತ ಎಲ್ಲ ಹೇಳ್ಕೊಂಡು ಬಂದ ಕಡೆಯಲ್ಲಿ ಕಡೆ ಎರಡು ಸಮ್ಯಕ್ ಸ್ಮೃತಿ, ಸಮ್ಯಕ್ ಸಮಾಧಿ. ಇಲ್ಲಿ ಸ್ಮೃತಿ ಅಂದ್ರೆ ಮೈಂಡ್ಫುಲ್ನೆಸ್. ಏನು? ದೀಘಂ ಅಶ್ವಸಂತೋ ದೀಘಂ ಅಶ್ವಸಾಮಿ ಇತಿ ಜಾನಾತಿ, ದೀಘಂ ಪ್ರಶ್ವಸಂತಹ
ದೀರ್ಘಂ ಪ್ರಶ್ವಸಾಮಿ ಇತಿ ಜಾನಾತಿ. ಇದು ಸ್ಮೃತಿ ಅಂತ ಅನ್ನೋದಕ್ಕೆ ಇದು ಮಹಾಭಾರತದಲ್ಲೂ ಇದೇ ಬರುತ್ತೆ. ಒಬ್ಬ ಉಸಿರಾಡ್ತಾ ಇದ್ದಾಗ ನನ್ನ ಉಸಿರು ಜೋರಾಗಿ ಬರ್ತಾ ಇದೆ ಅಂತ ತಿಳ್ಕೊಂಡು ಉಸಿರಾಡಿದ್ರೆ ಅದು ಸ್ಮೃತಿ. ನನ್ನದು ಸ್ವಲ್ಪ ಸೂಕ್ಷ್ಮವಾದ ಉಸಿರಾಟ ಅಂತ ಇವನ ಮನಸ್ಸು ಅದರ ಮೇಲೆ ಹೋದರೆ ಅದು ಮೈಂಡ್ಫುಲ್ನೆಸ್, ಸ್ಮೃತಿ ಅದು. ಸೊ ಸ್ಮೃತಿ ಅಂತನ್ನೋ ಮಾತಿಗೆ ಎಚ್ಚರದಿಂದ ಎಲ್ಲಾ ಕೆಲಸಗಳಲ್ಲೂ ಕೂಡ ಒಂದು ತನ್ನ ಅರಿವನ್ನು ಉಂಟು ಮಾಡಿಕೊಳ್ಳೋದು, ಮೈಂಡ್ಫುಲ್ನೆಸ್ ಅಂತ ಇಂಗ್ಲಿಷ್ ತುಂಬಾ ಚೆನ್ನಾಗಿದೆ. ವೆರಿ ಗುಡ್ ವರ್ಡ್, ಮೈಂಡ್ಫುಲ್ನೆಸ್ ಅಂದ್ರೆ ಅವ್ರು ಏನ್ ಮಾಡಿದ್ರು ಕೂಡ ಎಚ್ಚರದಿಂದ ಮಾಡ್ತಾರೆ. ಯಾವುದು ಕೂಡ ನನಗೆ ಗೊತ್ತಾಗಲಿಲ್ಲ ಅಂತ ಅನ್ನೋ ಹಾಗಿಲ್ಲ. ಮೈಂಡ್ಫುಲಿ ಈ ಬ್ರೀತ್ಸ್ ಇನ್ ಬ್ರೀತ್ಸ್ ಔಟ್. ಒಂದು ಉಸಿರಾಡುವಾಗ ಕೂಡ ಆ ಉಸಿರಿನ ಕಡೆ ಗಮನ ಇದೆ. ಇದು ಹೀಗೆ ಸ್ಮೃತಿ ಅಂದರೆ ಮೈಂಡ್ಫುಲ್ನೆಸ್ ಅಂತ. ಅದ್ವೈತೇ ಸ್ಮೃತಿಂ ಯೋಜಯೇತ್. ಇವನು ಏವಂ ವಿದಿತ್ವಾ, ಇವನು ತಿಳ್ಕೊಂಡ ತಕ್ಷಣ ಇವನು ತಿಳ್ಕೊಂಡಿದ್ದು ದೃಢವಾಗಿ ನಿಲ್ಲಬೇಕಲ್ಲ ಅವನಲ್ಲಿ. ಇದು ಏನೋ ಯಾವುದೋ ಕಾರಣಕ್ಕಾಗಿ ಇವನಿಗಿಂತ ಒಂದು ಅರಿವು ಬಂದ್ಬಿಡ್ಬಹುದು. ಬಂದ್ರೆ ಅದು ಬೇರೂ ನಿಲ್ಲಬೇಕಲ್ಲ. ಅದಕ್ಕಾಗಿ ಒಂದು ಹೆಚ್ಚಿನ ಸಾಧನೆ ಮಾಡಬೇಕಾದದ್ದಿದೆ. ಯಾಕೆ ಬೃಹದಾರಣ್ಯಕೊಬ್ಬರು ಹೇಳ್ತಾರಲ್ಲ, ಧೀರ ವಿಜ್ಞಾಯ ಪ್ರಜ್ಞಾಂ ಕುರುವೀತ. ತಿಳ್ಕೊಳ್ಳೋದು ಒಂದು ಭಾಗ, ವಿಜ್ಞಾಯ ಪ್ರಜ್ಞಾಂ ಕುರುವೀತ. ತಿಳ್ಕೊಂಡಿದ್ದು ದೃಢವಾಗಿ ನಿಲ್ಲೋ ಹಾಗೆ ಬೇರೂರೋ ಹಾಗೆ ಮಾಡಬೇಕಲ್ಲ. ಹೀಗೆ ತತ್ವವನ್ನು ಇವನು ತಿಳ್ಕೊಂಡು ಏವಂ ವಿದಿತ್ವಾ ಏನಂ ಅದ್ವೈತೇ ಸ್ಮೃತಿಂ ಯೋಜಯೇತ್. ಯಾವುದನ್ನ ಅದ್ವೈತ ಅಂತ ಕರೀತಾ ಇದ್ದೀವೋ ನಾವು, ಈ ತತ್ವ ಯಾವುದರಿಂದ ಬೇರೆಯೂ ಅಲ್ಲದ್ದು, ಬೇರೆಯಾಗಿರೋದು, ನ ಪೃಥಕ್ ನಾ ಪೃಥಕ್. ಆದರೆ ಇದು ಬೇರೆ ಅಲ್ಲ, ವಿಕಾರವಾಗಿರೋದಲ್ಲ ಇತ್ಯಾದಿ ಲಕ್ಷಣಗಳಿಂದ ಕೂಡಿದ್ದು ಇದರಲ್ಲಿ ಸ್ಮೃತಿಂ ಯೋಜಯೇತ್. ಹೇಗೆ? ಶಮದಮಾದಿ ಸಾಧನೆ. ನಮಗೆ ಬೇರೆ ಬೇರೆ ಅಂತ ಯಾವ ವಸ್ತುಗಳಿದೆಯೋ ಈ ಬೇರೆ ಬೇರೆ ವಸ್ತುಗಳನ್ನು ಎಲ್ಲ ಬೇರೆಯದ ಅಲ್ಲದೇ ಇರೋದ್ರಲ್ಲಿ ಸೇರಿಸಬೇಕು. ಪೃಥಕ್ತ್ವ ಅಪೃಥಕ್ತ್ವ ಅಂತ ಎರಡೂ ಹೇಳೋದು. ನಮಗೆ ದೇಹ ಇದೆ, ಇಂದ್ರಿಯಗಳಿದೆ, ಮನಸ್ಸಿದೆ, ಪ್ರಾಣ ಇದೆ, ಎಲ್ಲವೂ ಬೇರೆ ಬೇರೆಯಾದದ್ದು. ಈ ಬೇರೆ ಬೇರೆಯಾಗಿರೋದನ್ನೆಲ್ಲ ಯಾವುದರಿಂದ ಇದು ಯಾವುದೂ ಬೇರೆಯಾಗಿಲ್ವೋ ಅದರಲ್ಲಿ ಯೋಜಯೇತ್. ಅದ್ವೈತೇ ಯೋಜಯೇತ್ ಸ್ಮೃತಿ. ಏವಂ ಇದು ಶಾಸ್ತ್ರದಿಂದಲೋ ಗುರುಗಳ ಮುಖಾಂತರವೋ ಅಥವಾ ತನ್ನ ಅನುಭವದಿಂದಲೋ ಇವನಿಗೆ ಒಂದ್ಸಾರ್ತಿ ತಿಳ್ಕೊಳ್ಬಹುದು. ಇವನು ನಾ ಪೃಥಕ್ ಅಂತ ಗೊತ್ತಾಗಬಹುದು ಇವನಿಗೆ. ಆದರೆ ಇದು ಇಲ್ಲಿ ಒಂದು ಸ್ವಲ್ಪ ಜಿಜ್ಞಾಸೆ ಇದೆ. ಜಿಜ್ಞಾಸೆಗೆ ನಾನು ಹೋಗ್ತಾ ಇಲ್ಲ, ಯಾಕೆಂದ್ರೆ ಇದು ಈ ಭಾಗದಲ್ಲಿ ಇವರು ಈ ಅಧ್ಯಾತ್ಮ ಪ್ರಕಾರದ ಸ್ವಾಮಿಗಳು ಸ್ಪೆಂಟ್ ಎ ಲಾಟ್ ಆಫ್ ಅನ್ನೆಸರಿ ಎನರ್ಜಿ ಓವರ್. ಈಗ ಈ ಶ್ರವಣ, ಮನನ, ನಿಧಿಧ್ಯಾಸನ ಅಂತ 3 ಹೇಳ್ತಾರೆ. ಶ್ರವಣ ಅಂದ್ರೆ ಏನು? ವೇದಾಂತ ವಾಕ್ಯಗಳಿದೆ, ಮಹಾವಾಕ್ಯಗಳಿದೆ. ಮಹಾವಾಕ್ಯಗಳನ್ನ ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಇಂಥ ವಾಕ್ಯಗಳನ್ನು ಕೇಳಿದ ಮೇಲೆ ನಮಗೊಂದು ಅರಿವು ಉಂಟಾದ ಮೇಲೆ ಆಮೇಲೆ ಮಾಡತಕ್ಕದ್ದು ಏನೂ ಇಲ್ಲ. ನಕಿಂಚಿದ ವಿಕರ್ತವ್ಯಂ ತದನಂತರಂ ಅಂತ ಒಂದು ಪಕ್ಷ. ವೇದಾಂತ ವಾಕ್ಯ ಶ್ರವಣವೇ ಸಾಕು. ಶ್ರವಣವಾದ ಮೇಲೆ ಮನನ ನಿಧಿಧ್ಯಾಸನಗಳು ಮಾಡಬೇಕಾಗಿಲ್ಲ. ಶ್ರವಣ, ಅವನು ಉತ್ತಮವಾದ ಅಧಿಕಾರಿಯಾಗಿದ್ದರೆ, ಅವನಿಗೆ ಯೋಗ್ಯನಾದ ಗುರು ಸಿಕ್ಕರೆ, ಯಥಾವತ್ತಾಗಿ ಉಪದೇಶವಾದರೆ ಶ್ರವಣ ಒಂದು ಸಾಕು. ಇದು ವಿದ್ಯಾರಣ್ಯರ ಪಂಚದಶಿಯಲ್ಲಿ ಇದೇ ಬರೋದು. ಶ್ರವಣ ಒಂದು ಸಾಕು. ವಿದ್ಯಾರಣ್ಯರ ಪಂಚದಶಿ ಗ್ರಂಥ ಇದೆಯಲ್ಲ, ಇದರಲ್ಲಿ ಮನನ ನಿಧಿಧ್ಯಾಸನಗಳು ಅಧಿಕಾರ ಇಲ್ಲದೇ ಇರೋರಿಗೆ ಮಾಡಬೇಕಾದದ್ದು. ಒಂದ್ಸಾತಿ ಕೇಳಿ ಅದನ್ನು ಮನನದಿಂದ, ನಿಧಿಧ್ಯಾಸನದಿಂದ ದೃಢಪಡಿಸಿಕೊಳ್ಳಬೇಕಾದವರು ಯಾರು? ಯಾರಿಗೆ ಸಂಸ್ಕಾರದ ಬಲ ಇಲ್ವೋ ಅವರು. ಅಂದ್ರೆ ಯಾರಿಗೆ ಅಧಿಕಾರ ಸಾಲದೋ, ಅಧಿಕಾರ ಸಾಲದೇ ಇರೋರು ಶ್ರವಣದ ಜೊತೆಗೆ ಮನನ ನಿಧಿಧ್ಯಾಸನಗಳು ಮಾಡಬೇಕು. ಅಧಿಕಾರಿ ಇರೋರಾದ್ರೆ ಶ್ರವಣ ಒಂದು ಸಾಕು ಅವರಿಗೆ. ಒಂದು ಸಾರ್ತಿ ಕೇಳಿದ ತಕ್ಷಣ ಅವರಿಗೆ ಜೀವನ ಮುಕ್ತಿ ಸಿಕ್ಕಿಬಿಡುತ್ತೆ. ಅಂದ್ರೆ ಅಧಿಕಾರ ಹೆಚ್ಚಾಗಿದ್ರೆ. ಇದು ಒಂದು ಪಕ್ಷ. ಇದನ್ನ ವಿವರಣಕಾರರು ಇದನ್ನೇ ಹೇಳ್ಕೊಂಡು, ಪಂಚಪಾದಕ ವಿವರಣಕಾರರು ಇದನ್ನೇ ಹೇಳಿ ಶ್ರವಣ ಒಂದೇ ಸಾಕು ಅಂತ. ಆದರೆ ಭಾಮತೀಕಾರರು, ಪ್ರಜ್ಞಾನಾತ್ಮ ಮುಕ್ಕಾದವರು ಎಲ್ಲರೂ ಕೂಡ
ಮನನ ನಿಧಿಧ್ಯಾಸನ ಶ್ರವಣ ಮೂರು ಕೂಡಿಯೇ ಒಂದು ಉಪಾಯ ಅಂತ ಆಚಾರ್ಯ ಹೇಳಿದರು. ಶ್ರವಣ ಯಾಕೆಂದ್ರೆ ಉಪನಿಷತ್ತರಲ್ಲೇ ಏನು ಬರುತ್ತೆ, ಆತ್ಮ ಏನೋ ದ್ರಷ್ಟವ್ಯ ಅಂದ್ರೆ ಏನೋ ದ್ರಷ್ಟವ್ಯ, ಆತ್ಮನನ್ನ ಸಾಕ್ಷಾತ್ಕರಿಸಿಕೊಳ್ಳಬೇಕು, ನೇರವಾಗಿ ನೋಡಬೇಕು. ಆತ್ಮ ದ್ರಷ್ಟವ್ಯ, ಕಥಂ ದ್ರಷ್ಟವ್ಯ, ಅವನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳೋದು ಹೇಗೆ? ಶ್ರೋತವ್ಯ, ಮಂತವ್ಯ, ನಿಧಿಧ್ಯಾಸವ್ಯ. ಅಲ್ಲೇ ಉಪನಿಷತ್ತರಲ್ಲಿ 3 ದಾರಿಗಳು ಹೇಳಿದ್ದಾರೆ. ಆತ್ಮ ದ್ರಷ್ಟವ್ಯ, ಕಥಂ ದ್ರಷ್ಟವ್ಯ, ಶ್ರೋತವ್ಯ, ಮಂತವ್ಯ, ನಿಧಿಧ್ಯಾಸಿತವ್ಯ. ಆದ್ದರಿಂದ ಇದು 3 ಒಂದೇ ಉಪಾಯ, 3 ಸೇರಿಸಿ ಒಂದೇ ಉಪಾಯ. ಅದರಿಂದ ಶ್ರವಣ ಅಂದ್ರೆ ಖಂಡಿತವಾಗಿ, ಅದು ಖಂಡಿತ ಅಂತಂದ್ರೆ ಇದು ಟ್ರೂ ಅಂತ ಅನ್ನೋದಕ್ಕೆ ಕನ್ನಡದಲ್ಲಿ ಖಂಡಿತ ಅಂತ ಬರಿತೀವಲ್ಲ ನಾವು, ಅದು ತಪ್ಪು. ಅದು ಖಂಡಿತ ಅಂತಿರ್ಬೇಕು. ಖಂಡಿತ ಅಂದ್ರೆ ಅದು ಖಂಡ ಹಿತ, ನಿಶ್ಚಯವಾಗಿ ಹೇಳ್ತಕ್ಕದ್ದು ಖಂಡಿತ. ಅಲ್ಪ ಪ್ರಾಣ. ಖಂಡಿತ ಅಂದ್ರೆ ತುಂಡು ತುಂಡಾಗಿರೋದು ಅಂತ ಅರ್ಥ. ಖಂಡಿತ ಆ ಖಂಡ ತುಂಡು ಅಂತ ಹೇಳ್ತಾರೆ, ಏನ್ ಖಂಡ ತುಂಡಾಗಿ ಹೇಳ್ದ ಅಂತ ಹೇಳ್ತಾರೆ. ಆದ್ರೆ ಇದು ಖಂಡಿತ ಅಂತ ಅನ್ನೋ ಮಾತು. ಹೀಗೆ ಇಲ್ಲಿ ಈ ಒಂದು ಶ್ರವಣ ಮನನ ನಿಧಿಧ್ಯಾಸನಗಳನ್ನ ಬೇರೆ ಬೇರೆಯ ಸಾಧನೆಗಳು ಅಂತ ತೋರಿಸೋ ಹಾಗಿಲ್ಲ. ಆಚಾರ್ಯರು ಅದನ್ನು ನನ್ನ ಪುಸ್ತಕದಲ್ಲಿ ತೋರಿಸಿದ್ದೇನೆ. ಆಚಾರ್ಯರ ಮಾತುಗಳಲ್ಲೇ ಹೇಳಿ, ಇಲ್ಲಿ ಶ್ರವಣ ಅಂತನೋ ಸಾಲದು, ಮನನ ನಿಧಿಧ್ಯಾಸನಗಳನ್ನು ಮಾಡಿಕೊಂಡ ಮೇಲೇನೆ ಅವನಿಗೆ ದ್ರಷ್ಟವ್ಯ ಅಂತ ಅನ್ನೋದಕ್ಕೆ ಬರುತ್ತೆ ಅಂತ ಆಚಾರ್ಯರ ಭಾಷೆಗಳನ್ನೆಲ್ಲ ನಾನು ಎತ್ತಿ ತೋರಿಸಿದ್ದೇನೆ. ಇಲ್ಲಿ ಹೀಗೆ ಈ ಶ್ರವಣ ಒಂದೇ ಸಾಲದು, ಶ್ರವಣದ ಜೊತೆಗೆ ಮನನ ನಿಧಿಧ್ಯಾಸನಗಳನ್ನು ಮಾಡಿಕೊಂಡ ಮೇಲೆ ಈ ಅಂತಃಕರಣ ವೃತ್ತಿಗಳೆಲ್ಲ ಒಂದೊಂದಾಗಿ ಹೋಗಿ 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 ಕಡೆಯಲ್ಲಿ ಬ್ರಹ್ಮಾಕಾರ ವೃತ್ತಿ ಅಂತ ಒಂದು ಉಳ್ಕೊಳ್ಳುತ್ತೆ. ನಾವು ನಿದ್ರೆ ಮಾಡ್ತಾ ಇದ್ದಾಗ ಹೇಗೆ ಒಂದೇ ಒಂದು ತಾಮಸ ವೃತ್ತಿ ಇರುತ್ತೋ, ಅದರಲ್ಲಿ ಸತ್ವಾರಜಸ್ಸು ಏನೂ ಇಲ್ಲ, ಯಾವುದೋ ಒಂದು ಪ್ರಕಾಶವಾಗುವುದಿಲ್ಲ, ಅಥವಾ ಒಂದು ಓಡಿಯಾಟ ಅಂತಿಲ್ಲ. ಆದ್ರೆ ಅಲ್ಲಿದು ತಾಮಸ ವೃತ್ತಿ, ನನ್ನದು ನಾನು ಅಂತನೋ ಅರಿವಿಲ್ಲ. ಅಲ್ಲಿ ಅರಿವಿಲ್ಲದೆ ಇರತಕ್ಕಂತಹ ಏಕವೃತ್ತಿ. ಇದೇ ಜೀವನ್ಮುಕ್ತನಾದವರು ಬ್ರಹ್ಮಾಕಾರ ವೃತ್ತಿ ಅಂತ ಹೇಳ್ತಾರೆ. ಬೇರೆ ಏನೂ ಗೊತ್ತಾಗದೆ ಬ್ರಹ್ಮ ಒಂದೇ ಗೊತ್ತಾಗಿರೋದು. ಎಲ್ಲಿರುವ ಪುರಂದರದಾಸರದ್ದು ಒಂದು ಇದೆಯಲ್ಲ, ಎಲ್ಲಿ ನೋಡಲು ರಾಮ, ಅಲ್ಲಿ ರಾಮ, ಇಲ್ಲಿ ರಾಮ, ಇದು ಬ್ರಹ್ಮಾಕಾರ ವೃತ್ತಿ. ಎಲ್ಲೆಲ್ಲಿ ನೋಡಿದ್ರೂ ಬ್ರಹ್ಮ ಅವನಿಗೆ, ಎಲ್ಲವೂ ಬ್ರಹ್ಮನನ್ನು ಬಿಟ್ಟು ಬೇರೆ ಇಲ್ಲ. ಇದು ಅದ್ವೈತೆ ಯೋಜಯೇ ಸ್ಮೃತಿಂ ಅಂತನ್ನೋದಕ್ಕೆ ಇಲ್ಲಿ ಏನು, ಇಲ್ಲಿ ವಿದಿತ್ವ ಅಂತ ಒಂದು ಹೇಳ್ತಾರೆ. ಏವಂ ವಿದಿತ್ವ, ಈ ರೀತಿಯಾಗಿ ತಿಳ್ಕೊಂಡ್ರು ಸಾಲದು, ಇನ್ನೂ ಮಾಡಬೇಕಾದದ್ದು ಇದೆ ಅಂತ ಅರ್ಥ. ಏವಂ ವಿದಿತ್ವ ಅಂದ್ರೆ ವಿಜ್ಞಾಯ, ಮುಂದೆ ಪ್ರಜ್ಞಾಂ ಕುರ್ವೀತ ಅದು ಉಪನಿಷತ್ತಿನಲ್ಲಿ ಹೇಳ್ತಾ, ಬೃಹದಾರಣ್ಯಕದಲ್ಲಿ ಬರುತ್ತಲ್ಲ, ಏನೋ ತತ್ರ ಧೀರ, ಇನ್ನೇನೋ ಒಂದು ಬರುತ್ತೆ ನಡುವೆ ಒಂದು ಮಾತು. ವಿಜ್ಞಾಯ ಪ್ರಜ್ಞಾಂ ಕುರ್ವೀತ, ವಿಜ್ಞಾನ ತಿಳ್ಕೊಳ್ಳೋದು ಒಂದು, ತಿಳ್ಕೊಂಡ ಮೇಲೆ ಮಾಡಬೇಕಾದದ್ದು ಇದೆ. ಪ್ರಜ್ಞಾಂ ಕುರ್ವೀತ. ಹಾಗೆ ಇಲ್ಲಿ ಏವಂ ವಿದಿತ್ವ, ಇದು ತಿಳ್ಕೊಂಡ ಮೇಲೆ ಅದ್ವೈತೆ ಯೋಜಯೇ ಸ್ಮೃತಿಂ ಅಂದ್ರೆ ತದವಗತಿ ದಾರ್ಢ್ಯಾಯ. ಅವಗತಿ ಅಂದ್ರೆ ತಿಳ್ಕೊಂಡಿರೋದು, ನಾ ಪೃಥಕ್, ಎಲ್ಲವೂ ಬೇರೆಯಾಗಿ ಜಗತ್ತು ಕಾಣ್ತಾ ಇದೆ, ಎಲ್ಲವೂ ಒಂದೇ ಆಗಿಯೂ ಇದೆ. ಈ ದಿಸ್ ಡ್ಯೂಯಲ್ ಆಸ್ಪೆಕ್ಟ್ ಆಫ್ ಆಲ್ ದಟ್ ಅಪಿಯರ್ಸ್, ಇದೀವನೇ ತಿಳ್ಕೊಂಡ್ರೂ ಕೂಡ ಇದು ದೃಢವಾಗಿ ನಿಲ್ಲಬೇಕಲ್ಲ. ಇದಕ್ಕಾಗಿ ಶಮದಮಾದಿ ಸಾಧನೆಗಳನ್ನು ಮಾಡೋದಿದೆ. ಅದ್ವೈತೆ ಸ್ಮೃತಿಂ ಯೋಜಯೇತ್, ಒಂದು ಕಾನ್ಸ್ಟೆಂಟ್ ಆಗಿ ದೇ ಮಸ್ಟ್ ಬಿ ಥಾಟ್ಫುಲ್, ಮೈಂಡ್ಫುಲ್ನೆಸ್ ಇದು ಬರಬೇಕು. ಅದ್ವೈತಂ ಸಮನುಪ್ರಾಪ್ಯ, ಹೀಗೆ ಅದ್ವೈತ ಭಾವ ಅಂತ ಒಂದು ಬಂದ ಮೇಲೆ ಜಡವತ್ ಲೋಕಮಾಚರೇತ್, ಲೋಕದಲ್ಲಿ ಹೇಗಿರ್ಬೇಕು ಇವನು ಅಂದ್ರೆ ಜಡವತ್, ಒಬ್ಬ ಜಡ ಇದ್ದ ಹಾಗೆ ಇರಬೇಕು. ಅಂದ್ರೆ ಏನು, ನೋ ಆಕ್ಷನ್ ಫ್ರಮ್ ಹಿಮ್, ನೋ ರೆಸ್ಪಾನ್ಸ್ ಫ್ರಮ್ ಹಿಮ್, ನೋ ಸೆನ್ಸಿಟಿವಿಟಿ ಇನ್ ಹಿಮ್. ಜಡವತ್ ಲೋಕಮಾಚರೇತ್, ಇದೇ ಉಪನಿಷತ್ ಬೃಹದಾರಣ್ಯಕದಲ್ಲಿ ಬರುತ್ತಲ್ಲ. ಎಲ್ಲವನ್ನೂ ತಿಳ್ಕೊಳ್ಬೇಕು, ಅವನು ಪಂಡಿತನಾಗಬೇಕು, ಶಾಸ್ತ್ರವನ್ನು ತಿಳ್ಕೊಳ್ಬೇಕು, ಶಾಸ್ತ್ರಾರ್ಥವನ್ನು ಮಥನ ಮಾಡಬೇಕು, ಮನನ ಮಾಡಬೇಕು. ಎಲ್ಲವನ್ನು ಮಾಡಿಕೊಂಡ ಮೇಲೆ ಪಾಂಡಿತ್ಯಂ ನಿರ್ವಿದ್ಯ
ಬಾಲ್ಯೇನ ತಿಷ್ಠಾಸೇತ್. ಈ ಪಾಂಡಿತ್ಯವನ್ನೆಲ್ಲ ಒಂದು ಕಡೆ ಗಂಟು ಕಟ್ಟಲ್ಲಿ ಇಟ್ಟು ಪಾಂಡಿತ್ಯಂ ನಿರ್ವಿದ್ಯ ಬಾಲ್ಯೇನ ತಿಷ್ಠ, ಎಳೆ ಮಗು ಇದ್ದ ಹಾಗೆ ಇರಬೇಕು ಅವನು. ಬಾಲ್ಯೇನ ತಿಷ್ಠಾಸೇತ್ ಬೃಹದಾರಣ್ಯಕದಲ್ಲಿ ಬರ್ತಲ್ಲ, ಪಾಂಡಿತ್ಯಂ ನಿರ್ವಿದ್ಯ ಬಾಲ್ಯೇನ ತಿಷ್ಠಾಸೇತ್, ಒಬ್ಬ ಎಳೆ ಮಗು ಇದ್ದ ಹಾಗೆ ಇರಬೇಕು. ಅದನ್ನೇ ಇವರು ಜಡವತ್ ಲೋಕಮಾಚರೆಯತ್. ಇದಕ್ಕೆ ಗೂಢಧರ್ಮಾಶ್ರಿತೋ ವಿದ್ವಾನ್ ಅಜ್ಞಾತಚರಿತಂ ಚರೇತ್ ಅಂಧವಚ್ಚಾಪಿ ಮೂಕವಚ್ಚ ಮಹಿಂ ಚರೇತ್. ಇವನು ಹೇಗೆ ಜೀವನ್ಮುಕ್ತನಾದವನು ಹೇಗಿರಬೇಕು ಅಂದ್ರೆ ಗೂಢಧರ್ಮಾಶ್ರಿತ, ಅವನಲ್ಲಿ ಯಾವ ಜ್ಞಾನ ಇದೆ ಅಂತ ಬೇರೆಯವ್ರಿಗೆ ಯಾರಿಗೂ ಗೊತ್ತಾಗಬಾರ್ದು. ಭಾಗವತದಲ್ಲಿ ಅವನು ಜಡಭರತ ಇದ್ದ ಹಾಗೆ, ಅವನ ಜಡಭರತ ಗೂಢಚರ್ಯ, ಅವನ ಬ್ರಹ್ಮಜ್ಞಾನಿ ಅಂತ ಯಾರಿಗೂ ಗೊತ್ತಿಲ್ಲ. ಅವನು ಯಾರಿಗೂ ಇವನು ಅಡ್ವರ್ಟೈಸ್ ಮಾಡ್ಕೊಳ್ಳಿಲ್ಲ, ಹೇಳಲಿಲ್ಲ. ಡಿಡ್ ನಾಟ್ ಸ್ಟಾರ್ಟ್ ಅನ್ ಇನ್ಸ್ಟಿಟ್ಯೂಷನ್. ಅವನು ಬ್ರಹ್ಮಜ್ಞಾನಿಯೇ, ಆದ್ರೆ ಅವನಿಗೆ ಅವನು ಗೂಢಚರ್ಯ ಅಂತ ಹೇಳ್ತಾರೆ. ಮತ್ತು ಶುಕರು ಅವರು ಗೂಢಚರ್ಯ, ಅವರ ಆತ್ಮಜ್ಞಾನ ಅಡಗಿತ್ತು. ಹಾಗೆ ಇಲ್ಲಿ ಗೂಢಧರ್ಮಾಶ್ರಿತ, ಇವನು ಬ್ರಹ್ಮಜ್ಞಾನ ತನ್ನಲ್ಲಿ ಇರಬೇಕು, ಅದು ಹೊರಗೆ ಪ್ರಕಟ ಆಗಬಾರದು. ಪ್ರಕಟ ಆದರೂ ಬ್ರಹ್ಮಜ್ಞಾನ ಅಲ್ವೇ ಅಲ್ಲ. ಪ್ರಕಟ ಆದರೆ ನಾನು ಮೂಕ ಅಂತ ಹೇಳಿದಾಗೆ ಅವನ ಮೂಕ ಅಲ್ಲ ಅಂತ ಅವನು ಹೇಳಿದ್ರಿಂದ ಸ್ಪಷ್ಟವಾಗುತ್ತೆ. ನಾನು ಬ್ರಹ್ಮಜ್ಞಾನಿ ಅಲ್ಲ. ಹೀಗೆ ಗೂಢಧರ್ಮಾಶ್ರಿತ ವಿದ್ವಾನ್ ಅಜ್ಞಾತ ಚರಿತಂ ಚರೇತ್. ಬೇರೆ ಯಾರಿಗೂ ಇವನು ಹೇಗಿದ್ದಾನೆ, ಇವನ ನಡವಳಿಕೆ ಏನು ಅಂತ ಯಾರಿಗೂ ಗೊತ್ತಾಗಬಾರ್ದು. ಇವನ ಪಾಂಡಿತ್ಯದಿಂದ ಬಂದದ್ದು. ಅಜ್ಞಾತ ಚರಿತಂ ಅಂಧವತ್ ಜಡವತ್ ಚ ಅಪಿ ಮೂಕವತ್ ಮಹಿಂ ಚರೇತ್. ಭೂಮಿ ಮೇಲೆ ಹೇಗೆ ಓಡಾಡಬೇಕು, ಕುರುಡ ಓಡಾಡೋ ಹಾಗೆ ಓಡಾಡಬೇಕು. ಏನು ನೋಡಿದ್ರು ಕೂಡ ನೋಡದೇ ಇದ್ದ ಹಾಗೆ ಓಡಾಡಬೇಕು. ಅವನು ಇರಬೇಕು ಇರದಿರಬೇಕು ಅಂತ ಪುರಂದರದಾಸರು ಹೇಳ್ತಾರೆ. ಲೋಕದಲ್ಲಿ ಇರಬೇಕು ಇರದಿರಬೇಕು, ಏನೋ ಅದು ನೀರಿನಲ್ಲಿ ಇದ್ದ ಹಂಗೆ ಅಂತ ಏನೋ ಒಂದು. ಹಾಗೆ ಅಂಧವತ್ ಅಂದ್ರೆ ಲೋಕ ವ್ಯವಹಾರ ಎಲ್ಲವನ್ನು ನೋಡಬೇಕು. ಆದರೆ ಕಣ್ಣಿನಿಂದ ನೋಡೋರು ಹೇಗೆ ನೋಡ್ತಾರೋ ಆ ಒಂದು ವಾಸನೆಗಳು ಇಲ್ಲದೇನೆ ನೋಡಿದು ಹೋಯಿತು. ದರ್ಪಣೆ ದೃಶ್ಯಮಾನಂ ಇವ. ಕನ್ನಡಿಯಲ್ಲಿ ಎಲ್ಲ ವಸ್ತುಗಳು ಕಾಣುತ್ತೆ, ಕನ್ನಡಿಯಲ್ಲಿ ಏನು ವಾಸನೆ ಉಳ್ಕೊಳ್ಳೋಲ್ಲ. ಯಾರು ಬಂದ್ರೆ ಅವ್ರ ಪ್ರತಿರೂಪ ಕಾಣುತ್ತೆ. ಹೀಗೆ ಒಂದು ಬ್ರಹ್ಮಜ್ಞಾನಿಯಾಗಿ ಎಲ್ಲವನ್ನೂ ನೋಡ್ತಾನೆ. ಯಾವುದು ಕೂಡ ಇವನಲ್ಲಿ ಒಂದು ಇಂಪ್ರೆಷನ್ ಅಂತ ಇರೋಲ್ಲ. ಅಂಧವತ್ ಜಡವತ್, ಜಡ ಅನ್ನೋ ಮಾತಿಗೆ ಚೇತನ ಅಂತನ್ನೋ ಸಾಮರ್ಥ್ಯ ಇಲ್ಲದೆ ಇರೋನು. ಈಸ್ ಇನ್ಕೇಪಬಲ್ ಆಫ್ ಎನಿ ಆಕ್ಟಿವಿಟಿ ಅಂತ ಅರ್ಥ. ಜಡಭರತ ಅವನು ಯಾವ ಕೆಲಸಕ್ಕೂ ಯೋಗ್ಯನಾದವನಲ್ಲ. ಅವನೊಂದು ಮೇಲೆ ಎತ್ಕೊಂಡು ಹೋಗ್ಬೇಕು ಅಂದ್ರೆ ಅಡ್ಡಾದಿಡ್ಡಿಯಾಗಿ ಅವನಿಗೆ ತೊಂದರೆ ಮಾಡ್ದ ಅವನ ರಾಜನಿಗೆ. ಹೀಗೆ ಜಡವತ್, ಅವನಿಗೆ ಯಾವ ವ್ಯವಹಾರವೂ ಗೊತ್ತಿರದೇ ಇರುವ ಹಾಗೆ. ಮತ್ತು ಮೂಕವತ್ ಮಹಿಂಚರೆ, ಅವನು ಮೂಗ ಇದ್ದ ಹಾಗೆ, ಮಾತನಾಡೋದಕ್ಕೆ ಬರದೇ ಇರುವವನಿದ್ದ ಹಾಗೆ ಮಹಿಂಚರೇತ್. ಹೀಗೆ ಜಡವತ್ ಲೋಕಂ ಆಚರೇತ್ ಅಂದ್ರೆ ಸರ್ವಲೋಕ ವ್ಯವಹಾರ ಅತೀತ ಭವೇತ್. ಲೋಕ ವ್ಯವಹಾರದಲ್ಲಿ ಏನಿದೆಯೋ ಇದನ್ನು ಮೀರಿ ಇವನು ಇರತಕ್ಕದ್ದು. ನಿಸ್ತುತಿರ್ನಿರ್ನಮಸ್ಕಾರೋ ನಿಸ್ವಧಾಕಾರ ಏವಚ ಚಲಾಚಲ ನಿಕೇತಶ್ಚ ಯತಿರ್ಯಾದೃಚ್ಛಿಕೋ ಭವೇತ್. ಇಲ್ಲೂ ಕೂಡ ಯಾದೃಚ್ಛಿಕ ಅಂತ ಇಲ್ಲಿ ಹೇಳ್ತಾರೆ. ಎದೃಚ್ಛಾಲಾಭ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರ ಭಗವದ್ಗೀತೆಯಲ್ಲಿ ಬರುತ್ತೆ. ಎದೃಚ್ಛಾಲಾಭ ಸಂತುಷ್ಟ, ಇಲ್ಲಿ ಯಾದೃಚ್ಛಿಕ ಅಂತಿದೆ. ನಿಸ್ತುತಿ ನಿರ್ನಮಸ್ಕಾರ, ನಿಹಿ ಅಂದ್ರೆ ಇಲ್ಲದೇ ಇರೋದು, ಸ್ತುತಿ, ಇವನು ಸ್ತುತಿಯನ್ನು ಮಾಡೋಲ್ಲ, ನಮಸ್ಕಾರವನ್ನು ಮಾಡೋಲ್ಲ, ಸ್ವಧಾಕಾರವನ್ನು ಮಾಡೋಲ್ಲ. ಇಲ್ಲಿ ಸ್ತುತಿ ಅಂತನ್ನೋ ಮಾತಿಗೆ ಇದು ಸ್ತೋತ್ರ ಮಾಡೋದು, ಹೊಗಳೋದು ಅಂತೆಲ್ಲ ಅರ್ಥ. ಯಾವುದನ್ನು ಕುರಿತು? ದೇವತಾ ಪ್ರೀತ್ಯರ್ಥಂ, ದೇವತೆಗಾಗಿ ಎಲ್ಲ ಇದೆಲ್ಲ ಸ್ತುತಿ. ಮತ್ತು ನಮಸ್ಕಾರ ಪಿತೃಗಳಿಗಾಗಿ, ಇದು ಋಷಿಗಳಿಗೆ ನಮಸ್ಕಾರ. ಆದರೆ ಋಷಿ ಪ್ರೀತ್ಯರ್ಥಂ ನಮಸ್ಕಾರಾನಿ,
ದೇವತಾ ಪ್ರೀತ್ಯರ್ಥಂ ಸ್ತುತಯಃ ಮತ್ತು ಪಿತೃ ಪ್ರೀತ್ಯರ್ಥಂ ಸ್ವಧಾಕಾರ. ಈ ಸ್ವಧಾ ಅಂತ ಅನ್ನೋದು ಇವಾಗ ಸಾಮಾನ್ಯದಲ್ಲಿ ಯಜ್ಞಯಾಗಗಳಲ್ಲಿ ಸ್ವಾಹ ಅಂತ ಕೊಡ್ತಾರೆ, ಪಿತೃತರ್ಪಣ ಕೊಡಬೇಕಾದ್ರೆ ಸ್ವಧಾ ಅಂತ ಕೊಡ್ತಾರೆ. ಇದು ಸ್ವಧಾ ಅಂದ್ರೆ ಪಿತೃಕಾರ್ಯವನ್ನು ಮಾಡುವಾಗ, ಶ್ರಾದ್ದಾದಿ ಕ್ರಿಯೆಗಳನ್ನು ಮಾಡುವಾಗ ಸ್ವಧಾ ಅಂತನೋ ಪ್ರಕ್ರಿಯೆಯನ್ನು ಉಪಯೋಗಿಸ್ತಾರೆ. ಹೀಗೆ ಇವನು ಲೋಕತ್ರಯಾಪೇಕ್ಷೆಯ ಕರ್ತವ್ಯತೆಯ ಯತ್ ಕರ್ತವ್ಯಂ ತದ್ವಿಸ್ಮೃತ್ಯ. ಇವಾಗ ದೇವಲೋಕ, ಪಿತೃಲೋಕ, ಋಷಿಲೋಕ, ಈ 3 ಋಣಗಳು ಅಂತ ನಮಗಿದೆಯಲ್ಲ, 3 ಋಣಗಳನ್ನು ತೀರಿಸಿಕೊಳ್ಳಬೇಕಾದ್ರಿಂದ ನಮ್ಮ ವ್ಯವಹಾರಗಳು ಅಂತ. ಇವನಿಗೆ ಈ ಸ್ತುತಿಗೆ ಅವಕಾಶ ಇಲ್ಲ, ನಮಸ್ಕಾರಕ್ಕೆ ಅವಕಾಶ ಇಲ್ಲ, ಸ್ವಧಾಕಾರಕ್ಕೆ ಅವಕಾಶ ಇಲ್ಲ. ಇವನು ಇಂಥ ಕೆಲವು ದೇವತೆಗಳನ್ನು ಪ್ರೀತಿ ಮಾಡಬೇಕು, ಪಿತೃಗಳನ್ನು ತೃಪ್ತಿಪಡಿಸಬೇಕು, ಋಷಿಗಳನ್ನು ತೃಪ್ತಿ ಅಂತನೋ ಕೊಡಬೇಕು ಹೋಗೋಲ್ಲ. ನಿಸ್ತುತಿ ನಿರ್ನಮಸ್ಕಾರ ನಿಸ್ವಧಾಕಾರ ಏವಚ. ಚಲ ಅಚಲ ನಿಕೇತಶ್ಚ. ಚಲ ಅಂದ್ರೆ ಯಾವುದು ಒಂದು ಕ್ಷಣಸ್ಥಾಯಿ, ಈ ಗಳಿಗೆ ಇಲ್ಲಿದೆ, ಮುಂದಿನ ಗಳಿಗೆ ಇರೋಲ್ಲ. ಇದು ಚಲ ಅಂದ್ರೆ ಟ್ರಾನ್ಸಿಯಂಟ್. ಅಚಲ ಅಂದ್ರೆ ಎಂದೆಂದಿಗೂ ಇದೆ, ಇದಕ್ಕೆ ಕ್ಷಣಭಂಗುರತ್ವ ಅಂತ ಅನ್ನೋದು ಇಲ್ಲ. ಇವನು ನಿಕೇತಃ ಚ, ಇವನು ಎರಡರಲ್ಲೂ ಇರ್ತಾನೆ. ಇವನು ಚಲ ಅಂತಂದ್ರೆ ದೇಹ ಇಟ್ ಇಸ್ ಕಾನ್ಸ್ಟೆಂಟ್ಲಿ ಚೇಂಜಿಂಗ್, ಟ್ರಾನ್ಸ್ಫಾರ್ಮಿಂಗ್. ಅಚಲ ಅಂದ್ರೆ ಆತ್ಮ. ಚಲಾಚಲ ನಿಕೇತಶ್ಚ. ನಿಕೇತ ಅಂದ್ರೆ ಅಲ್ಲಿ ವಾಸ ಮಾಡು ಅಂದ್ರೆ ಆತ್ಮನಲ್ಲೂ ಇವನಿದ್ದಾನೆ, ದೇಹದಲ್ಲೂ ಇದ್ದಾನೆ. ದೇಹದಲ್ಲಿ ಇದ್ದು ದೇಹದ ವ್ಯಾಪಾರಗಳನ್ನು ಮಾಡ್ತಾ ಇದ್ದಾನೆ. ಆದ್ರೆ ಆತ್ಮದಲ್ಲಿ ಇದ್ದು ಇವನ ಜ್ಞಾನವನ್ನ ಗಟ್ಟಿಯಾಗಿ ಹಿಡ್ಕೊಳ್ತಾನೆ. ಹೀಗೆ ಚಲಾಚಲ ನಿಕೇತಃ ಚ ಯತಿ. ಇವನು ಯತ್ ಅಂತನ್ನೋ ಮಾತಿಗೆ ಯತದೆ ಅಂದ್ರೆ ಚೇಷ್ಟ, ಪ್ರಯತ್ನ ಅಂತ ಅರ್ಥ. ಯತಿ ಅಂದ್ರೆ ಯಾರು ಪ್ರಯತ್ನ ಪಡ್ತಾನೋ, ಯಾರು ಯತ್ನ ಮಾಡ್ತಾನೆ, ಯತತೆ ಇದು ಯತಿ. ಯತತೆ ಅಂದ್ರೆ ಚೇಷ್ಟತೆ. ಯಾರಲ್ಲಿ ವ್ಯಾಪಾರ ಕಾಣುತ್ತೆಯೋ ಅಂದ್ರೆ ಯಾರಲ್ಲಿ ವ್ಯವಹಾರ ಕಾಣುತ್ತೆಯೋ ಅವನು ಯತಿ. ಅದು ಇದು ವಿಶಾಲವಾದ ಅರ್ಥಕ್ಕೆ ಒಂದು ಸಂಕುಚಿತವಾದ ಅರ್ಥ ಕೊಟ್ಟು ಮೋಕ್ಷಾಯ ಯತತೆ ಇತಿ ಯತಿ. ಮೋಕ್ಷಕ್ಕಾಗಿ ಯಾರು ಪ್ರಯತ್ನ ಪಡ್ತಾನೋ ಅವನು ಯತಿ ಅಂತ ಅರ್ಥ ಮಾಡಿದ್ದಾರೆ. ಅಂದ್ರೆ ಯಾರು ಒನ್ ಪುಟ್ಸ್ ಫಾರ್ತ್ ಎಫರ್ಟ್, ಇವನು ಯತಿ. ಅಲ್ಲಿ ಅದ್ವೈತೇ ಸ್ವಯಂ ಯೋಜಯೇತ್ ಅಂತ ಹೇಳಿದ್ರಲ್ಲ, ಯಾರು ಹೀಗೆ ಯೋಜನೆಯನ್ನು ಮಾಡ್ತಾ ಇರ್ತಾನೋ ಅವನು ಯತಿ. ಯಾದೃಚ್ಛಿಕ ಭವೇತ್. ಯಾದೃಚ್ಛಿಕ ಅಂದ್ರೆ ಆವಾಗ ಏನು ಬರುತ್ತೋ ಅದರಿಂದ ತೃಪ್ತನಾಗಿರೋ. ಯದೃಚ್ಛಾ ಲಾಭ ಸಂತುಷ್ಟ ಅಂದ್ರೆ ತನ್ನ ಪ್ರಯತ್ನ ಇಲ್ಲದೇನೆ ತಾನಾಗಿ ಏನು ಬರುತ್ತೋ ಅದರಿಂದ ತೃಪ್ತರಾಗಿರತಕ್ಕಂಥವನು ಯಾದೃಚ್ಛಿಕ. ಯದೃಚ್ಛಾ ಲಾಭ ಸಂತುಷ್ಟ. ಇದರಲ್ಲಿ ಮಹಾಭಾರತದಲ್ಲಿ ಒಂದು ಮಾತು ಬಂದು ನಿಸ್ತುತಿರ್ನಿರ್ನಮಸ್ಕಾರ ಪರಿತ್ಯಜ್ಯ ಶುಭಾಶುಭೆ ಅರಣ್ಯೇ ವಿಚರೈಕಾಕಿ ಏನ ಕೇನಚಿದಾಶಿತಃ. ಅದರದ್ದು ಒಂದು ಛಾಯೆ ಇಲ್ಲಿ ನಮಗೆ ಕಾಣುತ್ತೆ ಮಹಾಭಾರತದ. ನಿಸ್ತುತಿರ್ನಿರ್ನಮಸ್ಕಾರ ಪರಿತ್ಯಜ್ಯ ಶುಭಾಶುಭೆ. ಅವನಿಗೆ ಇದು ಶುಭ, ಒಳ್ಳೇದು ನನಗೆ ಬಂತು ಅಥವಾ ಕೆಟ್ಟದ್ದು ಬಂತು ಅಂತನ್ನೋ ಅಪೇಕ್ಷೆ ಇಲ್ಲ. ಒಳ್ಳೇದಾಗಲಿ ಕೆಟ್ಟದ್ದಾಗಲಿ ಏನು ಬಂದರೂ ಕೂಡ ಅವನು ಹಿ ವಿಲ್ ಟೇಕ್ ಇಟ್. ಹೀಗೆ ಎದೃಚ್ಛಾ ಲಾಭ ಸಂತೋಷ ಅಂತನ್ನೋದಕ್ಕೆ ಅರಣ್ಯೇ ವಿಚರ ಏಕಾಕಿ, ಒಂಟಿಯಾಗಿ. ಅವನು ಬುದ್ಧ ಒಂದು ಕಡೆ ಹೇಳ್ತಾನೆ, ಏಕಾಕಿ ಖಡ್ಗ ಶೃಂಗ ಇವ ಅಂದ್ರೆ ಖಡ್ಗ ಒಂದು ರೈನಾಸಿರಸ್ ಇರುತ್ತಲ್ಲ, ಅದ್ರ ಕೊಂಬು ಒಂದೇ ಒಂದು ಕೊಂಬು ಹೇಗಿರುತ್ತೋ ಹಾಗೆ ಏಕಾಕಿ ವಿರಮೇ, ಒಬ್ಬರೇ ಒಬ್ಬ ಓಡಿಯಾಡಬೇಕು ವಿಶ್ವವಾದವನು. ಅದು ಇಲ್ಲಿ ಅರಣ್ಯೇ ವಿಚಾರ ಏಕಾಕಿ, ಅದ್ರ ಜೊತೆ ಇಲ್ಲದೇನೆ ಒಬ್ಬರೇ ಓಡಾಡಬೇಕು. ಏನ ಕೇನಚಿದ ಆಶಿತ, ಏನು ಸಿಗುತ್ತೋ ಅದನ್ನು ತಿಂದುಕೊಂಡು, ಏನು ಸಿಗುತ್ತೋ ಅದನ್ನು ತೃಪ್ತಿ ಪಟ್ಕೊಂಡು ಇರಬೇಕಾದ್ದು. ಇದೇ ಅರ್ಥ ಇಲ್ಲಿದೆ. ಚಲಾಚಲ ನಿಕೇತಶ್ಚ ಯತಿ ಯಾದೃಚ್ಛಿಕ ಭವೇತ್. ತತ್ವಮಾಧ್ಯಾತ್ಮಿಕಂ ದೃಷ್ಟ್ವಾ ತತ್ವಂ ದೃಷ್ಟ್ವಾ ತು ಬಾಹ್ಯತಃ ತತ್ವೀಭೂತಸ್ತದಾ ರಾಮಸ್ತತ್ವಾದಪ್ರಚ್ಯುತೋ ಭವೇತ್. ತತ್ವಂ ಆಧ್ಯಾತ್ಮಿಕಂ ದೃಷ್ಟ್ವಾ,
ದೇಹಕ್ಕೆ ಸಂಬಂಧಪಟ್ಟ ಹಾಗೆ ಆಧ್ಯಾತ್ಮಿಕ ಅಂತನ್ನೋ ಮಾತಿಗೆ ಆತ್ಮಕ್ಕೆ ಸಂಬಂಧಪಟ್ಟಿದ್ದು, ಆತ್ಮ ಅಂತನ್ನೋ ಮಾತಿಗೆ ದೇಹ, ಇಂದ್ರಿಯ, ಮನಸ್ಸು, ಜೀವ, ಹೀಗೆ ನಾನಾ ಅರ್ಥಗಳಿದೆ. ಆಧ್ಯಾತ್ಮಿಕಂ ತತ್ವಂ ದೃಷ್ಟ, ಈ ಆತ್ಮವಸ್ತುವೇ ದೇಹವಾಗಿದೆ, ಇಂದ್ರಿಯವಾಗಿದೆ, ಮನಸ್ಸಾಗಿದೆ, ಜೀವವಾಗಿದೆ ಅಂತ ತಿಳ್ಕೊಂಡು ತತ್ವಂ ದೃಷ್ಟವಾದು ಬಾಹ್ಯತಃ ಈ ಇಂದ್ರಿಯಗಳಿಗೆ ಕಾಣಿಸಿಕೊಡ್ತಕ್ಕಂತಹ ವಿಷಯಗಳು ಮನಸ್ಸಿಗೆ ವಿಷಯವಾಗುವುದು ಅಥವಾ ಈ ದೇಹಕ್ಕೆ ಹೊರಗಿನ ಪಾಂಚಭೌತಿಕವಾದ ಪ್ರಪಂಚವು ಎಲ್ಲವೂ ಕೂಡ ತತ್ವವೇ. ಅಂದ್ರೆ ಒಂದೇ ಒಂದು ತತ್ವ. ತತ್ವಮಾಧ್ಯಾತ್ಮಿಕಂ ದೃಷ್ಟ್ವಾ ತತ್ವಂ ದೃಷ್ಟ್ವಾ ತು ಬಾಹ್ಯತಃ ತತ್ವೀಭೂತಃ ಅದ್ವೈತೇ ಯೋಜಯೇತ್ ಸ್ಮೃತಿಂ ಅಂತ ಹಿಂದೆ ಹೇಳಿದ್ರಲ್ಲ, ಹೀಗೆ ತತ್ವದಲ್ಲಿ ಇವನ ಸ್ಮೃತಿಯನ್ನೆಲ್ಲ ತೊಡಗಿಸಿದ ಮೇಲೆ ಇವನು ತತ್ವದಿಂದ ಬೇರೆಯಾಗಲ್ಲ. ಅಪೃಥಕ್, ತತ್ವದಿಂದ ಬೇರೆಯಾಗದೆ ಎಲ್ಲಿಯವರೆಗೆ ಇವನು ತತ್ವದ ಕಡೆ ಅಭಿಮುಖನಾಗಿರ್ತಾನೋ ಅಲ್ಲಿಯವರೆಗೆ ಪೃಥಕ್, ಅಲ್ಲಿಯವರೆಗೆ ತತ್ವದಿಂದ ಬೇರೆಯಾಗಿರ್ತಾನೆ. ತತ್ವ ಮತ್ತು ತತ್ವ ಅನುಸಂಧಾಯಿ ಇತಿ ದ್ವೈತಂ. ತತ್ವವನ್ನು ನೋಡತಕ್ಕವನು, ತತ್ವದ ಕಡೆ ಗಮನವನ್ನು ಹರಿಸ್ತಕ್ಕವನು, ತತ್ವದ ಕಡೆ ಒಲಿದವನು, ಅನುಸಂಧಾಯಿ ಇತಿ ದ್ವೈತ, ಎರಡು. ಆದರೆ ಇದು ಪೂರ್ಣವಾದ ಮೇಲೆ ತತ್ವವೇ ಇವನಾಗಿ ಬಿಟ್ರೆ ಅಲ್ಲಿಗೆ ದ್ವೈತ ಅಂತಿಲ್ಲ. ತತ್ವೀಭೂತ, ಇವನೇ ಆತ್ಮವಸ್ತು. ಇವನ ಕಣ್ಣಿಗೆ ಪೃಥಕ್, ಅಪೃಥಕ್ ಎರಡೂ ಸಿದ್ಧಿಸೋಲ್ಲ. ತತ್ವೀಭೂತ ತದ್ ಆರಾಮ. ಆರಾಮ ಅಂದ್ರೆ ಯತ್ರ ರಮತೆ, ಎಲ್ಲಿ ಇವನು ಸುಖವಾಗಿ ಸಂತೋಷವಾಗಿ ಇರ್ತಾನೋ, ಅನುಭವಿಸ್ತಾ ಇರ್ತಾನೆ. ಪ್ರೀಯಮಾಣ, ಇವನು ಅಂದ್ರೆ ಏನು, ನ ಬಾಹ್ಯ ರಮಣ, ಹೊರಗಡೆ ವಿಷಯಗಳಲ್ಲಿ ಯಾವುದು ಪೃಥಕ್ ಅಂತಿದೆಯೋ ಇದರಲ್ಲಿ ಇವನು ಒಲಿಯದೇನೆ, ಇದರಲ್ಲಿ ಇವನು ಸಂತುಷ್ಟನಾಗದೇನೆ, ಪ್ರೀತಿ ಪಡೆದೇನೆ. ಇದರಲ್ಲಿ ತತ್ವದಲ್ಲಿ ರಮಣ, ಇದರಲ್ಲಿ ಪ್ರೀತಿಯನ್ನು ಹೊಂದಿ ಇದನ್ನು ಆನಂದಿಸಿ ಅನುಭವಿಸಿ. ತತ್ವಾತ್ ಅಪ್ರಚ್ಯುತ ಭವೇತ್. ಇದು ಒಂದು ಸಾರ್ತಿ ಇವನು ತತ್ವವನ್ನು ಕಂಡುಕೊಂಡ ಮೇಲೆ ತತ್ವದಲ್ಲೇ ಇರೋದಕ್ಕೆ ಇವನು ಪ್ರಯತ್ನ ಪಡಬೇಕು. ಇಟ್ ಕ್ಯಾನ್ ಗೋ ಔಟ್ ಆಫ್ ಹಿಸ್ ಹ್ಯಾಂಡ್ಸ್ ಎನಿ ಮೂಮೆಂಟ್. ಇದು ಅನೇಕ ಜನ್ಮಗಳಿಂದ ಅನುಸರಿಸಿಕೊಂಡು ಬಂದ ವಾಸನೆ ನಮಗೆ ಅಡ್ಡಿ ಆತಂಕ ಅಂತ ಹೇಳ್ತೀವಿ ನಾವು. ಪಾಪ ಅಂತ ಅನ್ನೋದು ಅದನ್ನೇ ನಾವು ಅಭ್ಯುದಯಕ್ಕೆ ಅಡ್ಡಿಯಾಗಿ ಈ ಜನ್ಮದಲ್ಲಿ, ಹಿಂದಿನ ಜನ್ಮದಲ್ಲಿ, ಅನೇಕ ಜನ್ಮಗಳಲ್ಲಿ ಅನುಸರಿಸಿಕೊಂಡು ಬಂದಂತಹ ವಾಸನೆಗಳು ನಮ್ಮಲ್ಲಿ ಇರುತ್ತೆ. ಇಂಥ ವಾಸನೆಗಳನ್ನು ಹೊಡೆದುಹಾಕೋದಕ್ಕೆ ಯಾವುದೋ ರಿಟೈರ್ ಆದಮೇಲೆ ಒಂದು 8 ವರ್ಷ ನಾವು ವೇದಾಂತ ಅಭ್ಯಾಸ ಮಾಡಿದ ಮೇಲೆ ಇದರಲ್ಲಿ ಬರೋ ವಾಸನೆ ಹೌ ಸ್ಟ್ರಾಂಗ್ ವುಡ್ ಇಟ್ ಬಿ ಟು ಅಂಡು ದಿ ಹೋಲ್ ಲಾಟ್ ಆಫ್ ಇಟ್. ಆದ್ರಿಂದ ಅಪ್ರಚ್ಯುತೋ ಭವೆ, ಕಾನ್ಸ್ಟೆಂಟ್ ಕೇರ್ ಈಸ್ ನೀಡೆಡ್ ನಾಟ್ ಟು ಫಾಲ್ ಆಫ್ ದಟ್ ಲೆವೆಲ್. ಒಂದ್ಸತಿ ಪಡ್ಕೊಂಡ ಮೇಲೆ ಅದು ಉಳಿಯೋ ಹಾಗೆ ಮಾಡಬೇಕಾದಂತ ಕರ್ತವ್ಯ ಅಂತ ಹೇಳಿ ಹೀಗೆ ತಿಳ್ಕೊಂಡ್ಮೇ ತತ್ವೀಭೂತ ತದಾರಾಮ ತದ್ ಅಪ್ರಚ್ಯುತೋ ಭವೇತ್. ಕಾನ್ಸ್ಟೆಂಟ್ ಎಫರ್ಟ್ should be directed not to fall from that attainment, that ಉಳಿಯೋ ಹಾಗೆ ಮಾಡಿಕೊಳ್ಬೇಕು. ಇಲ್ಲಿ ವೈತತ್ಯ ಪ್ರಕರಣ ಅಂತ ಚ್ಯುತಿ ಬೀಳೋದು. ಇಲ್ಲಿ ಈ ಬೃಹದಾರಣ್ಯಕ ವಾರ್ತಿಕದಲ್ಲಿ ಸುರೇಶ್ವರಾಚಾರ್ಯರು ಕಾರ್ಯಾತ್ಮ ಕಾರಣಾತ್ಮ ಚ ದ್ವಾವಾತ್ಮಾನೌ ಪರಮಾತ್ಮನಃ ಪ್ರತ್ಯಗ್ಯಾಥಾತ್ಮ್ಯಮೋಹೋತ್ಥೌ ತನ್ನಾಶೇ ನಶ್ಯತಸ್ತತಃ. ಇಲ್ಲಿ ತಯೋಹೋ ಕ್ಷೀಣೆ ಹಿಂದೆ ಬರುತ್ತೆ ಆಗಮ ಪ್ರಕರಣದಲ್ಲಿ. ಈ ಗ್ರಾಹ್ಯ ಗ್ರಾಹಕ ಭೇದ ಅಂತಿದೆಯಲ್ಲ, ಇದು ತಯೋಹೋ ಕ್ಷೀಣೆ, ಇದು ಗ್ರಾಹ್ಯ ಗ್ರಾಹಕ ಭೇದದಲ್ಲಿ ಇರತಕ್ಕಂಥದ್ದು ಹೋಗಲಾಗಿ ತುರೀಯಂ ಪದಮಸ್ಮೃತೆ ಆಗಮ ಪ್ರಕರಣದಲ್ಲಿ ಹಿಂದೆ ಬಂತು. ತುರೀಯಂ ಪದಮಸ್ಮೃತೆ, ಅವನ ಕಡೆಯ ಪದವನ್ನ ಕಡೆಯ ಲೆವೆಲಲ್ಲಿ ಸೇರ್ತಾರೆ. ಇದನ್ನ ಇವರು ಸುರೇಶ್ವರರು ಬೃಹದಾರಣ್ಯಕ ವಾರ್ತಿಕದಲ್ಲಿ
ಪರಮಾತ್ಮನಃ ನಾವು ಯಾವುದನ್ನ ವೇದಾಂತದ ವಸ್ತು ಪರಮಾತ್ಮ ಅಂತ ಕರಿತೀವೋ ಅಂದ್ರೆ ಏನು, ಅದ್ವೈತ ಆತ್ಮ ಎರಡೂ ಅಂತ ಹೇಳದೇ ಇರತಕ್ಕಂಥ ಒಬ್ಬ ಪರಂ ಆತ್ಮ. ಈ ಪರಮಾತ್ಮನಃ, ಈ ಪರಮಾತ್ಮ ಅಂದ್ರೆ ಕನ್ನಡದ ಪರಮಾತ್ಮ ಅಂದ್ರೆ ದೇವರು ಅಂತ ಅನ್ನೋ ಅರ್ಥವಲ್ಲ. ಪರಂ ಆತ್ಮ ಅಂದ್ರೆ ಆತ್ಮರಲ್ಲಿ ಜ್ಞಾನಾತ್ಮ ಇತ್ಯಾದಿಯಾಗಿ 4 ಬಗೆಯ ಆತ್ಮರನ್ನು ಹೇಳ್ತಾರೆ. ಈ ಆತ್ಮರಲ್ಲಿ ಎಲ್ಲ ಹೆಚ್ಚಿನವನು ಪರಂ ಆತ್ಮ, ಇವನು ಪರಮಾತ್ಮ ಅಂತ ಸಂಧಿಯಿಂದ ಆಗುತ್ತೆ. ಈ ಪರಮಾತ್ಮನಃ ದ್ವೌ ಆತ್ಮಾನವು, 2 ಆತ್ಮಗಳು. ಪರಮಾತ್ಮನಿಗೆ 2 ಆತ್ಮಗಳು. ಯಾವುದು? ಕಾರ್ಯ ಆತ್ಮ, ಕಾರಣಾತ್ಮ ಚ. ಈ ನಾಮರೂಪಾತ್ಮಕವಾದ ಜಗತ್ತು ಒಂದು ಆತ್ಮ, ಅದಕ್ಕೆಲ್ಲ ನಿರ್ಗುಣನಾಗಿ ಅದೃಶ್ಯ ಅಗ್ರಾಹ್ಯ ಅಂತ ನಾವು ಯಾವುದನ್ನ ನಿರೂಪಣೆ ಮಾಡ್ತೀವೋ ಅದೊಂದು ಕಾರಣಾತ್ಮ. ಕಾರಣಾತ್ಮ ಕಾರ್ಯಾತ್ಮ ಚ ದ್ವೌ ಆತ್ಮಾನೌ ಪರಮಾತ್ಮನಃ. ಪರಮಾತ್ಮನಿಗೆ 2 ಆತ್ಮಗಳು. ಒಂದು ಜಗತ್ತಾಗಿ ಪರಿಣಮಿಸುತ್ತೆ, ಇನ್ನೊಂದು ಜಗತ್ತಿಗೆ ಕಾರಣಭೂತವಾಗಿ ಅಡಗಿದೆ. ಒಂದು ಅವ್ಯಕ್ತವಾದದ್ದು, ಇನ್ನೊಂದು ವ್ಯಕ್ತವಾದದ್ದು. ಕಾರಣಾತ್ಮ ಚ ಕಾರ್ಯಾತ್ಮ. ಇದು ಯಾತರಿಂದ ಈ ಒಂದಾತ್ಮ ಪರಮಾತ್ಮ ಅಂತ ಅನ್ನೋ ಮಾತಿನಲ್ಲೇ ಅದ್ವಯ ಅಂತಿದೆ, ಅದ್ವೈತ ಅಂತಿದೆ. ಆಚಾರ್ಯರು ತಮ್ಮ 3 ಭಾಷ್ಯಗಳಲ್ಲಿ ಅದ್ವೈತ ಅಂತನ್ನೋ ಮಾತನ್ನ ಒಂದು ಸಿದ್ಧಾಂತ ಅಂತನ್ನೋ ಅರ್ಥದಲ್ಲಿ ಎಲ್ಲಿಯೂ ಬಳಸಿಲ್ಲ ಅವರು. ಅದ್ವೈತ ಅಂತನ್ನೋ ಮಾತನ್ನು ಬ್ರಹ್ಮನಿಗೇ ಹೇಳಿರೋರು. ಅದ್ವೈತ ಅಂದ್ರೆ ಬ್ರಹ್ಮ. ಅದ್ವೈತ ಬ್ರಹ್ಮ ಯಾತಕ್ಕೆ? ಏಕಂ ಏವ ನ ದ್ವಿತೀಯ. ಅವನಿಗೆ 2ನೇವನು ಅಂತಿಲ್ಲ, ಒಬ್ಬನೇ ಇರತಕ್ಕಂಥ ಬ್ರಹ್ಮ. ಇದನ್ನ ಎಲ್ಲರೂ ಒಪ್ಪಿಕೊಳ್ಳೋದೆ. ಎಲ್ಲಾ ವೇದಾಂತದವರು ಕೂಡ ಇಬ್ಬರು ಬ್ರಹ್ಮ ಇದ್ದಾರೆ ಅಂತ ಯಾರು ಹೇಳೋಲ್ಲ. ಒಬ್ಬನೇ ಬ್ರಹ್ಮ ಇರತಕ್ಕವನು. ಏಕಂ ಏವ ಅದ್ವಿತೀಯ ನೇಹ ನಾನಾಸ್ತಿ ಕಿಂಚನ. ಇದರಲ್ಲಿ ಬೇರೆ ಬೇರೆ ಅಂತಿಲ್ಲ. ಇದನ್ನ ಅದ್ವೈತ ಅಂತ ಅವರು ಕರೆದಿದ್ದಾರೆ. ಈ ಪರಮಾತ್ಮ ಅಂತಂದ್ರೆ ಅದ್ವೈತವೇ. ಅದ್ವೈತ ಪರಮಾತ್ಮ ಒಬ್ಬನೇ ಇರತಕ್ಕಂಥ ಪರಮಾತ್ಮ. ಅವರಿಗೆ ಸರಿಸಾಟಿಯಾಗಿ ಯಾರೂ ಇಲ್ಲ. ಅವನಿಗೆ ಹೆಚ್ಚಿನವರಂತೂ ಯಾರೂ ಇಲ್ಲವೇ ಇಲ್ಲ. ನ ಸಮಃ ನಾಸ್ತಿ ಅಧಿಕ. ಅವನಿಗೆ ಸಮನಾಗಿರೋರು ಯಾರೂ ಇಲ್ಲ. ದೇರ್ ಇಸ್ ನೋ ರೈವಲ್ ಟು ಹಿಮ್, ದೇರ್ ಇಸ್ ನೋ ಒನ್ ಸುಪೀರಿಯರ್ ಟು ಹಿಮ್. ನ ಸಮಃ ನಾಸ್ತಿ ಅಧಿಕ. ಅವನಿಗಿಂತ ಆದ್ರಿಂದ ಅವನು ಏಕಂ ಏವ, ಅವನು ಇರತಕ್ಕವನು ಒಬ್ಬನೇ. ಇದನ್ನು ಪರಮಾತ್ಮ ಅಂತ ಮಾತಿಗೆ ಅದೇ ಅರ್ಥ. ಪರಂ ಆತ್ಮ ಅಂದ್ರೆ ಅದ್ವೈತ ಆತ್ಮ, ಏಕ ಆತ್ಮ. ಇವನಿಗೆ 2 ಆತ್ಮರು ಅಂತ ಹೇಳ್ತಿರಲ್ಲ, ದ್ವೈತ ಬಂತಲ್ಲ, ಅಲ್ಲಿ ದ್ವೇಧಾ ಭಾವ ಬಂತಲ್ಲ. ಒಬ್ಬ ಆತ್ಮನಲ್ಲಿ 2 ಆತ್ಮ ಅಂತ ಎಲ್ಲಿ ಕಂಡುಕೊಳ್ತೀವಿ ನಾವು ಅಂದ್ರೆ ಮೋಹೋತ್ಥವು. ನಮ್ಮ ಅವಿದ್ಯೆಯಿಂದ ಜಗತ್ತು ಕಾಣುತ್ತೆ, ಜಗತ್ತಿಗೆ ಕಾರಣವಾದದ್ದು ಒಂದು ಅಂತ ಕಾಣುತ್ತೆ. ಮೋಹೋತ್ಥವು, ಮೋಹ ಉತ್ಥವು 2 ಜಗತ್ತಿಗೆ ಕಾರಣವಾದದ್ದು ಅಂತಂದ್ರೂ ಕೂಡ ಅದು ಕೂಡ ಮೋಹದಿಂದಲೇ ಬಂದದ್ದು. ಇದು ಬ್ರಹ್ಮನಿಗೆ ಬ್ರಹ್ಮಸೂತ್ರದಲ್ಲಿ ಅದಾದೋ ಬ್ರಹ್ಮ ಜಿಜ್ಞಾಸ. ಸರಿ, ಬ್ರಹ್ಮನಿಗೆ ಲಕ್ಷಣ ಏನು ಹೇಳ್ತೀರಿ ಅಂದ್ರೆ ಜನ್ಮಾದ್ಯಸ್ಯತಃ. ಈ ಜನ್ಮಾದ್ಯಸ್ಯತಃ ಎಲ್ಲಿ ಯಾರಿಂದ ಜಗತ್ತು ಬಂತೋ, ಯಾರಿಂದ ಜಗತ್ತು ಇದೆಯೋ, ಎಲ್ಲಿ ಜಗತ್ತು ಪರ್ಯವಸಾನವಾಗುತ್ತೋ ಅದು ತೈತರಿಯಲ್ಲಿ ಬರುತ್ತೆ. ಯತಃ ಎಲ್ಲಿಂದ ಈ ಜಗತ್ತಲ್ಲೂ ಬಂತು ಇತ್ಯಾದಿ. ಅಂದಮೇಲೆ ಈ ಜಗತ್ತನ್ನು ಹಿಡ್ಕೊಂಡು ತಾನೇ ನಾವು ಬ್ರಹ್ಮನನ್ನ ನಿಷ್ಕರ್ಷ ಮಾಡೋದು. ಈ ಜಗತ್ತನ್ನು ಬಿಟ್ಟು ಬ್ರಹ್ಮ ಅಂತ ನಾವು ಹೇಗೆ ನಿಷ್ಕರ್ಷ? ಜಗತ್ತಿಗೆ ಹೋಗಿ ಜಗತ್ತನ್ನು ನೋಡಿ ಇದಕ್ಕೆ ಕಾರಣನಾದವನು ಬ್ರಹ್ಮ ಅಂತ ಹೇಳಬೇಕು. ನಾವು ನೇರವಾಗಿ ಬ್ರಹ್ಮನನ್ನು ಹೋಗೋದು ಸಾಧ್ಯ ಇಲ್ವಲ್ಲ. ಅಂದ್ರೆ ವಿಚಾರದಲ್ಲಿ ಕೂಡ, ವಿಚಾರ ಮಾಡುವಾಗ ಕೂಡ ನಾವು ಜನ್ಮಾದ್ಯಸ್ಯತಃ ಅಂತ 2ನೇ ಸೂತ್ರದಲ್ಲೇ ಹೇಳೋದ್ರಿಂದ ಎಲ್ಲಿಂದ ಜಗತ್ತಿನ ಜನ್ಮ ಸ್ಥಿತಿ ಲಯಗಳು ಉಂಟಾಗುತ್ತೋ ಅಂದ್ರೆ ಏನು, ಜಗತ್ತೇ ನಮಗೆ ಮೇನ್ ಪ್ಲಾಂಕ್ ಆಫ್ ಎವಿಡೆನ್ಸ್. ಜಗತ್ತು ಇದೆ. ಈ ಜಗತ್ತು ಇರಬೇಕಾದ್ರೆ ಒಂದು ಮಡಕೆ ಇದೆ ಅಂದ್ರೆ ಮಡಕೆ ಮಾಡಿದವರೊಬ್ಬ ಇರಬೇಕು, ಕುಂಬಾರ ಇರಬೇಕು. ಅದರಿಂದ ಜಗತ್ತಿದೆ, ನಾಮರೂಪಾತ್ಮಕವಾದ ಜಗತ್ತಿದೆ. ಜಗತ್ತು ಯಾರಿಂದ ಬಂತು ಅವನೊಬ್ಬ ಇರಬೇಕು, ಕಾರಣ. ಅದನ್ನ ಕಾರಣ ಅಂತ ಕರೆದು, ಇದನ್ನ ಕಾರ್ಯ ಅಂತ ಕರೆದು. ಅದು ಕಾರ್ಯದಿಂದ ಕಾರಣಕ್ಕೆ ಪ್ರತಿಪತ್ತಿ. ಈ ಕಾರ್ಯ ಇಲ್ಲದೆ ಕಾರಣವನ್ನು ನಾವು ಹೇಳೋ ಹಾಗಿಲ್ಲ. ಕಾರಣದಿಂದ ಕಾರ್ಯ ಅಂತನ್ನೋದು ಗಮಕ ಆಮೇಲೆ ಬರೋದು. ಬ್ರಹ್ಮ ಇದ್ದಾನೆ, ಬ್ರಹ್ಮನಿಂದ ಜಗತ್ತು ಬಂತು.
ಜಗತ್ತನ್ನು ನೋಡಿ ಜಗತ್ತಿಗೆ ಕಾರಣ ಬ್ರಹ್ಮ ಅಂತ ಹೇಳಿದ ಮೇಲೆ ಅನಂತರದಲ್ಲಿ ನಾವು ಸಮಾಹಾರ ಮಾಡುವಾಗ ಬ್ರಹ್ಮನಿಂದ ಜಗತ್ತು ಬಂತು. ಉಪನಿಷತ್ತು ಹೇಳುತ್ತೆ ಅದನ್ನು. ಆತ್ಮಾವ ಇದಮಗ್ರಗಾಸಿ ಏಕಮ್ಯೇವ, ಒಬ್ಬ ಆತ್ಮ ಇದ್ದ, ಅವನಿಂದ ತತ್ಸರ್ವಂ ಅಸೃಜತ್, ಇವೆಲ್ಲವೂ ಅವನಿಂದ ಬಂತು. ಉಪನಿಷತ್ತು ಹೇಳೋದು ನಮ್ಮ ಕಾಮನ್ ಸೆನ್ಸ್ ವ್ಯೂ ಏನು, ಕಾರ್ಯವನ್ನು ನೋಡ್ತೀವಿ, ಕಾರಣ ಇದೆ ಅಂತ ಅಂದುಕೊಳ್ತೀವಿ. ಉಪನಿಷತ್ತು ಕಾರಣ ಇದೆ, ಕಾರಣದಿಂದ ಕಾರ್ಯ ಅಂತ ಅನ್ನೋದನ್ನು ತಿಳ್ಕೊಳ್ಳಿ ಅದು ಉಪನಿಷತ್ತು ಹೇಳುತ್ತೆ. ಯಾಕೆಂದ್ರೆ ಅವರು ದೇ ಗೋ ಎ ಸ್ಟೆಪ್ ಫರ್ದರ್. ಇದು ಎರಡೂ ಕೂಡ ಇದರಲ್ಲಿ ಒಂದು ದಿಟ ಒಂದು ಸುಳ್ಳು ಅಂತ ಹೇಳಬಹುದು. ಕಾರ್ಯವಾದದ್ದು ಸುಳ್ಳು ಅಂತ ಹಿಂದೆ ಹೇಳೋದು. ವೈದ್ಯ ಪ್ರಕರಣದಲ್ಲಿ ನಾಮರೂಪಾತ್ಮಕವಾಗಿ ಅನೇಕವಾಗಿ ಕಾಣುತ್ತೆ. ಜಗತ್ತಿನಲ್ಲಿ ಕೆಲವರು ದುಃಖ ಪಡ್ತಾರೆ, ಕೆಲವರು ಸುಖ ಪಡ್ತಾರೆ, ಕೆಲವರ ಐಶ್ವರ್ಯ ಇದೆ, ಕೆಲವರಿಗೆ ಐಶ್ವರ್ಯ ಇಲ್ಲ, ಕೆಲವರಿಗೆ ಅದೃಷ್ಟ ಚೆನ್ನಾಗಿದೆ, ಕೆಲವರಿಗೆ ಚೆನ್ನಾಗಿಲ್ಲ. ಅಂದ್ರೆ ಯಾರು ಜಗತ್ತನ್ನ ಸೃಷ್ಟಿ ಮಾಡಿದ್ರು ಅವನಿಗೆ ವೈಷಮ್ಯಾನ ಘೃಣ್ಯಗಳಿದೆ, ಅವನಿಗೆ ಪಕ್ಷಪಾತ ಅಂತ ಇದೆ. ಕೆಲವರನ್ನ ಕಂಡ್ರೆ ಅವನಿಗೆ ಆಗತ್ತೆ, ಕೆಲವರನ್ನ ಕಂಡ್ರೆ ಆಗೋಲ್ಲ. ಇದು ಅನಾದಿ ಕಾಲದಿಂದ ಒಂದು ಕರ್ಮ ಅಂತ ಹೇಳಿ ಇದು ಶುಭಾಶುಭ ಫಲಗಳನ್ನು ಕೊಡೋದು ಕರ್ಮದಿಂದ ಬಂದದ್ದು ಅಂತ. ಕರ್ಮ ಯಾವಾಗಲಾದ್ರೂ ಶುರುವಾಗಿರ್ಬೇಕಲ್ಲ ಕರ್ಮ. ಯಾವಾಗಲಾದ್ರೂ ಅವನ ಕೆಟ್ಟ ದಾರಿಗೆ ಅವನು ಹತ್ತಿಸ್ಬೇಕಾದ್ರೆ ದೇವರೇ ಹತ್ತಿಸಿರ್ಬೇಕು. ಯಾವುದೋ ಕಾಲದಲ್ಲಿ ಅವನೇ ಮಾಡಿ ಅವನ ಪಾಪದ ಫಲ ಅವನು ಅನುಭವಿಸ್ಕೊಂಡು ಬರ್ತಾ ಇದ್ದಾರೆ. ಅಂದ್ರೆ ಏನು, ಇವನಿಗೆ ಒಂದು ವೈಷಮ್ಯ ನೈರ್ಘಣ್ಯಗಳು ಇದೆ, ಪಕ್ಷಪಾತ ಇದೆ. ಮನುಷ್ಯನಲ್ಲಿ ಯಾವ ಗುಣಗಳು ಸಹಜವಾಗಿದೆಯೋ ದೇವರಲ್ಲಿಯೂ ಅದು ಆಗಿದೆ. ಅಂದ್ರೆ ಅದು ವೇದಾಂತದ ದೇವರಲ್ಲ, ವೇದಾಂತದ ಬ್ರಹ್ಮ ಅಲ್ಲ. ಪುರಾಣದ ಬ್ರಹ್ಮ ಇರಬಹುದು, ವೇದಾಂತದ ಬ್ರಹ್ಮನಿಗೆ ನಿರ್ಗುಣ ಅಂತ ಹೇಳ್ತಾರೆ. ಅವನಿಗೆ ಆ ಬ್ರಹ್ಮಾದಿ ಸ್ತಂಭವತ್ತು, ಒಂದು ಕೀಟದಿಂದ ಹಿಡಿದು ಚತುರ್ಮುಖ ಬ್ರಹ್ಮನ ಹೊರಗೆ ಅಶೇಷವಾಗಿ ಏನೇನಿದೆಯೋ ಇದನ್ನ ಮಾಡಿ ಇದರಿಂದ ದೂರ ಇರತಕ್ಕವನು ಅಂತ ಉಪನಿಷತ್ತುಗಳಲ್ಲಿ ಹೇಳ್ತೀವಿ. ವೇದಾಂತದ ಬ್ರಹ್ಮನಿಗೆ ವೈಷಮ್ಯ ನೈರ್ಘಣ್ಯಗಳನ್ನು ಹೇಳೋ ಹಾಗಿಲ್ಲ. ನೀವು ಒಂದ್ ತೆಂಗಿನಕಾಯಿ ಕೊಟ್ರೆ ಅವನ ಕಡೆ, 2 ತೆಂಗಿನಕಾಯಿ ಕೊಟ್ರೆ ನಿಮ್ ಕಡೆ ಅಂತ ಈ ಬ್ರಹ್ಮನಿಗೆ ಹೇಳೋ ಹಾಗಿಲ್ಲ. ಆದ್ರಿಂದ ಇದು ಕಾರ್ಯವನ್ನು ಮಿಥ್ಯ ಅಂತ ಹೇಳಿದ್ರೆ ಈ ಕಾರಣದ ಪಾಡೇನು, ಈ ಕಾರಣ ದಿಟ ಅಂತ ಹೇಳಬಹುದು. ಅಂದ್ರೆ ಕಾರ್ಯ ಅಂತ ಅನ್ನೋದು ಎಷ್ಟು ನಮ್ಮ ಅವಿದ್ಯೆಯಿಂದ ಆಗಿದೆಯೋ ಇದಕ್ಕೆ ಕಾರಣವಾಗಿ ಬ್ರಹ್ಮ ಇದ್ದಾನೆ ಅಂತ ಅನ್ನೋದು ಅಷ್ಟೇ ಅವಿದ್ಯೆಯಿಂದ ಆಗಿದೆ. ಮೋಹೋತ್ಥವು ಎರಡೂ ಮೋಹದಿಂದಲೇ ಆಗಿದೆ. ಯಾವ ಮೋಹ ಇದು? ಪ್ರತ್ಯಗ್ಯಾಥಾತ್ಮ್ಯ ಮೋಹೋತ್ಥವು. ಪ್ರತ್ಯಕ್ ಅಂದ್ರೆ ಒಳಗೆ, ಎಲ್ಲರ ಒಳಗೆ, ಎಲ್ಲದರ ಒಳಗೆ, ಯಾಥಾತ್ಮ್ಯ ಒಬ್ಬನೇ ಒಬ್ಬನಾಗಿ ದಿಟವಾಗಿ ವಿಕಾರ ಹೊಂದದೇ ಇರತಕ್ಕಂಥವನು ಯಾಥಾತ್ಮ್ಯ. ಪ್ರತ್ಯಗ್ಯಾಥಾತ್ಮ್ಯ ಇವನನ್ನು ಕುರಿತು ಮೋಹ. ಇವನು ಹಾಗಿದ್ದಾನೆಯೇ ಹಾಗಿಲ್ಲವೇ, ಈ ಮೋಹದಿಂದ ಹೀಗೆ ಇದು ದ್ವೌ ಆತ್ಮಾನೋ ಪರಮಾತ್ಮನಃ, ಪರಮಾತ್ಮನಿಗೆ 2 ಆತ್ಮಗಳಿದ್ದಾಗ ಕಾಣುತ್ತೆ. ಒಂದು ಕಾರ್ಯ ಜಗದ್ರೂಪವಾಗಿ, ಒಂದು ಜಗತ್ತಿಗೆ ಕಾರಣವಾಗಿ ಇನ್ನೊಂದು. ತನ್ನಾಶೆ ನಶ್ಯತಃ, ಈ ಮೋಹ ಅಂತ ಅನ್ನೋದು ಹೊರಟೋಗಲಾಗಿ ಇದು 2 ಅಂತ ಅನ್ನೋದು ಹೊರಟೋಗುತ್ತೆ. 2 ಆತ್ಮಗಳಿದ್ದಾನೆ ಅಂತ ಅನ್ನೋದು ಹೊರಟೋಗುತ್ತೆ. ತನ್ನಾಶೆ ನಶ್ಯತಃ ತತ, ಇದು ಹೊರಟೋಗುತ್ತೆ. ಈ ತನ್ನಾಶೆ ಅಂತನ್ನೋದು 2 ಹೋಗಲಾಗಿ, ಅಂದ್ರೆ ಏನು, ಕಾರ್ಯಾತ್ಮ ಕಾರಣಾತ್ಮ ಅಂತ 2 ಇದ್ದಾನೆ, 2 ಇಲ್ಲ. ಅಂದ್ರೆ ಏನು, ಜಗತ್ಕಾರಣತ್ವವೂ ಇಲ್ಲ. ಈಶ್ವರ ಬ್ರಹ್ಮನಿಗೆ ಜಗತ್ಕಾರಣತ್ವವೂ ಇಲ್ಲ, ಜಗತ್ತಿನಲ್ಲಿ ನಾನಾತ್ವವೂ ಇಲ್ಲ. ಇದನ್ನ ಹೇಳೋದಕ್ಕಾಗಿ ಒಂದು ವಿಪರ್ಯಾಸೆ ತಯೋ ಕ್ಷೀಣೆ ತುರೀಯ ಪದಮಸ್ನುತೆ ಅಂದ್ ಇನ್ನೊಂದು. ಇದು ವಿಪರ್ಯಾಸೆ ತಯೋ ಕ್ಷೀಣೆ. ಇದು ಎಲ್ಲಿ ವಿಪರ್ಯಾಸ, ಎಲ್ಲಿ ಮೋಹ ಬರುತ್ತೆ ಅಂದ್ರೆ, ಈ ಕಾರ್ಯಪ್ರಪಂಚ ಒಂದು, ಕಾರಣಾತ್ಮನಾಗಿರೋದು ಇನ್ನೊಂದು. 2 ಬೇರೆ ಬೇರೆ. ಜಗತ್ತಿಗೆ ಕಾರಣನಾಗಿರೋನು ಒಬ್ಬ, ಕಾರ್ಯಾತ್ಮನಾಗಿ ಪರಿಣಮಿಸಿರೋನು ಇನ್ನೊಬ್ಬ. ಹೀಗೆ ವಿಪರ್ಯಾಸೆ ತಯೋ ಕ್ಷೀಣೆ, ಕಾರ್ಯವೇ ಬೇರೆ ಕಾರಣವೇ ಬೇರೆ ಅಂತನ್ನೋ ಭಾವನೆ ಹೋಗಲಾಗಿ ತುರೀಯಂ ಪದಮಸ್ತು. ಅಂದ್ರೆ ಎಲ್ಲಿ ಕಾಣಲು ರಾಮ, ಎಲ್ಲ ಜಗತ್ತಿನಲ್ಲಿ ಇರೋದೆಲ್ಲ ರಾಮವೇ.
ಜಗತ್ತು ಬಂದದ್ದು ರಾಮನಿಂದಲೇ. ಇದು ದಿಸ್ ಇಸ್ ದಿ ಹೈಟ್ ಆಫ್ ವಿಸ್ಡಮ್. ಹಾಗಿಲ್ಲದೇನೆ ಗಾಡ್ ಇಸ್ ಇನ್ ಇಸ್ ಹೆವನ್, ಆಲ್ ಇಸ್ ರೈಟ್ ವಿತ್ ದಿ ವರ್ಲ್ಡ್ ಅಂತ ಹೇಳ್ತಾರಲ್ಲ, ಇದು ಮೋಹ. ಜಗತ್ತಿನಲ್ಲಿ ನಾವು ಕಂಡುಕೊಳ್ಳೋದು ಬೇರೆ. ಈ ನಾವು ಕಂಡುಕೊಳ್ಳದೆ ಅವ್ಯಕ್ತವಾಗಿರೋ ಬ್ರಹ್ಮ ಇನ್ನೊಬ್ಬ ಇದ್ದಾನೆ. ಅಂತ ತಯೋಹೋ ವಿಪರ್ಯಾಸೆ ಕ್ಷೀಣೆ ತುರೀಯಂ ಪದಮಸ್ಮಿ. ಆಗ ಈ ಒಂದು ಅದ್ವೈತದ ಸ್ಥಿತಿಯನ್ನ ಮುಟ್ಟುತ್ತಾರೆ. ಅದನ್ನ ಹೇಳೋದಕ್ಕಾಗಿ ಈ ಇಡೀ ಪ್ರಕರಣ ಹೀಗೆ ಶುರುವಾದ. ಉಪಾಸನಾಶ್ರಿತೋ ಧರ್ಮೋ ಜಾತೆ ಬ್ರಹ್ಮಣಿ ವರ್ತತೆ ಪ್ರಾಗುತ್ಪತ್ತೇರಜಂ ಸರ್ವಂ ತೇನಾಸೌ ಕೃಪಣ ಸ್ಮೃತಃ. ಇಲ್ಲಿ ಉಪಾಸನ, ಈ ಶ್ಲೋಕಕ್ಕೆ ಒಂದು ಸ್ಥೂಲವಾಗಿ ಅರ್ಥ ಹೇಳಿಬಿಟ್ಟು ಅನಂತರದಲ್ಲಿ ಕೆಲವು ತೊಡಕುಗಳಿದೆ. ಉಪಾಸನಾಶ್ರಿತ ಧರ್ಮ. ಧರ್ಮ ಅಂದ್ರೆ ಧರ್ಮವು ಉಪಾಸನಾಶ್ರಿತ, ಉಪಾಸನಾ ಅಂತನ್ನೋದನ್ನು ಅವಲಂಬಿಸಿರತಕ್ಕಂಥ. ಉಪನಿಷತ್ತುಗಳಲ್ಲಿ ಬ್ರಹ್ಮ ವಿಜಿಜ್ಞಾಸಿತವ್ಯ ಅಂತ ಇದೆ. ಆತ್ಮಾವಾ ಅರೇ ದ್ರಷ್ಟವ್ಯ, ಶ್ರೋತವ್ಯ, ಮಂತವ್ಯ, ನಿಧಿಧ್ಯಾಸಿತವ್ಯ ಅಂತ ಇದೆ. ಆತ್ಮ ಅನ್ವೇಷ್ಟವ್ಯ, ಆತ್ಮನನ್ನು ಹುಡುಕಬೇಕು, ಆತ್ಮನನ್ನು ನೋಡಬೇಕು, ಆತ್ಮನನ್ನು ತಿಳ್ಕೊಳ್ಳಬೇಕು, ಆತ್ಮನನ್ನು ಆತ್ಮೇತ್ಯೇವ ಉಪಾಸೀತ, ಆತ್ಮ ಅಂತ ಅಂದುಕೊಂಡು ಉಪಾಸನೆ ಮಾಡಬೇಕು ಅಂತೆಲ್ಲ ಉಪನಿಷತ್ತುಗಳಲ್ಲಿ ಬರುತ್ತಲ್ಲ. ನಾವು ಈ ಆತ್ಮನನ್ನು ಕಂಡುಕೊಳ್ಳೋದಕ್ಕೆ ಯಾವ ಯಾವ ಸಾಧನೆಗಳನ್ನು ಬಳಸ್ತೀವೋ ಇದೆಲ್ಲ ಉಪಾಸನೆ ಅಂತ ಅನಿಸ್ಕೊಡುತ್ತೆ. ಆಸ್ ಅಂದ್ರೆ ಹತ್ರ ಹೋಗಿ ಕೂತ್ಕೊಳ್ಳೋದು, ಆಸನ. ಉಪ ಅಂದ್ರೆ ಹತ್ರ, ಆಸನ ಅಂದ್ರೆ ಕೂತ್ಕೊಳ್ಳೋದು. ಈ ಆತ್ಮನ ಹತ್ತಿರ ನಾವು ವಿಚಾರದಿಂದ, ಶ್ರವಣದಿಂದ, ನಿಧಿಧ್ಯಾಸನದಿಂದ ಏನೇನು ಮಾಡ್ತೀವೋ ಇದೆಲ್ಲ ಉಪಾಸನ ಅಂತ ಅನಿಸ್ಕೊಡುತ್ತೆ. ಆಶ್ರಿತ ಧರ್ಮ, ಈ ಉಪಾಸ್ಯವಾದ ಬ್ರಹ್ಮ ಅಂತನ್ನುವುದನ್ನ ಆಶ್ರಯಿಸಿರತಕ್ಕಂಥ, ಅವಲಂಬಿಸಿರತಕ್ಕಂಥ ಧರ್ಮ ಏನಿದೆಯೋ ಆ ಧರ್ಮ ಅಂತ ಮಾತಿಗೆ ಅರ್ಥ ಆಮೇಲೆ ಹೇಳ್ತೀನಿ. ಇಲ್ಲಿ ಉಪಾಸನಾಶ್ರಿತ ಧರ್ಮ, ಉಪಾಸನೆಯನ್ನ ಅವಲಂಬಿಸಿರುವ ಧರ್ಮವು ಜಾತೆ ಬ್ರಹ್ಮಣಿ ವರ್ತದೆ. ಜಾತೆ ಬ್ರಹ್ಮಣಿ ಎರಡೂ ಸಪ್ತವಿಭಕ್ತಿಯಲ್ಲಿ ಇದೆ. ಅದರಲ್ಲಿ ಜಾತೆ ಬ್ರಹ್ಮಣಿ, ಜಾತೆ ಹುಟ್ಟಿದ, ಕಾಣಿಸಿಕೊಳ್ಳುವ, ಕಾರ್ಯರೂಪದಲ್ಲಿ ಇರುವ ಬ್ರಹ್ಮಣಿ ವರ್ತದೆ. ಉಪಾಸನೆಯಿಂದ ಯಾವ ಧರ್ಮ ಉಪಾಸನೆ ಮಾಡಬೇಕು ಅಂತಂದ್ರೆ ಏನು? ಜಗತ್ತಿನಲ್ಲಿ ಯಾವ 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 ವಿವರಗಳು, ಪ್ರಮೇಯಗಳು ನಮಗೆ ದೊರೆಯುತ್ತೋ ಇದರಲ್ಲಿ ಇದೆ ಉಪಾಸನೆಯಲ್ಲ. ಉಪಾಸನಾಶ್ರಿತೋ ಧರ್ಮ ಜಾತೆ ಬ್ರಹ್ಮಣಿ ವರ್ತತೆ. ಅದಿರೋದು ಎಲ್ಲಿ? ಉಪಾಸನೆ ಮಾಡೋದು ಎಲ್ಲಿ ನಾವು? ಅಂದ್ರೆ ಈ ಜಗತ್ತಿನಲ್ಲಿ ಯಾವ ಬ್ರಹ್ಮ ಇದೆಯೋ ಈ ಬ್ರಹ್ಮವನ್ನು ಉಪಾಸನೆ ಮಾಡ್ತೀವಿ. ಉಪಾಸನಾಶ್ರಿತ ಧರ್ಮ ಜಾತೆ ಬ್ರಹ್ಮಣಿ ಅಂದ್ರೆ ಕಾರ್ಯ ಪ್ರಪಂಚ ಅಂತ ಏನು ಹೇಳಿದ್ರು, ಸುರೇಶ್ವರಾಚಾರ್ಯರು ಕಾರ್ಯಾತ್ಮನ ಅಂತ ಏನು ಹೇಳಿದ್ರು, ಅದು ಜಾತೆ ಬ್ರಹ್ಮಣಿ. ಜನಿ ಅಂತ ಅನ್ನೋ ಧಾತು ಹುಟ್ಟೋದು ಅಂತ, ಹುಟ್ಟಿದ ಬ್ರಹ್ಮನಲ್ಲಿ ಇರುತ್ತೆ. ಉಪಾಸನೆ ಮಾಡೋದು ಯಾವುದನ್ನು ಉಪಾಸನೆ ಮಾಡ್ತೀವಿ ನಾವು? ಹುಟ್ಟಿದ ಬ್ರಹ್ಮನನ್ನು ಉಪಾಸನೆ. ನಮ್ಮ ಹಾಗೆ ಅವನು ಹುಟ್ಟಿರ್ತಾರಲ್ಲ ಬ್ರಹ್ಮ, ಅವನನ್ನು ಹಿಡ್ಕೊಳ್ತೀವಿ. ದೇವ ಭೂತ್ವ ಯಜತಿ. ಅವನು ಯಜ್ಞ ದೇವತೆಯನ್ನು ಅವನು ಆರಾಧನೆ ಮಾಡಬೇಕಾದ್ರೆ ಇವನು ದೇವನಾಗಿ ದೇವತೆಯನ್ನು ಆರಾಧನೆ ಮಾಡಬೇಕು. ಇವನು ದೇವನಾಗದೆ ದೇವತೆಯನ್ನು ಆರಾಧನೆ ಮಾಡೋ ಹಾಗಿಲ್ಲ. ಇದು ಎಲ್ಲ ದೇವ ಭೂತ್ವ ದೇವಂ ಆರಾಧಯೇತು, ಶಿವ ಭೂತ್ವ ಶಿವಮಾರಾಧಯೇತು. ಈ ನಾವು ದೇವರಾಗದೆ ದೇವರನ್ನು ನಾವು ಮಾಡೋ ಹಾಗಿಲ್ಲ. ಈ ಅಂಗನ್ಯಾಸ ಕರನ್ಯಾಸಗಳೆಲ್ಲ ಇದಕ್ಕೆ ಇರೋದು. ಟು ಟ್ರಾನ್ಸ್ಫಾರ್ಮ್ ದಿ ಇಂಡಿವಿಜುವಲ್ ಟು ಎ ಡಿವೈನ್ ಸ್ಟೇಟಸ್. ಇವನಿಗೆ ಒಂದು ಆ ಸ್ಥಿತಿ ಬಂದ ಮೇಲೆ ಆವಾಗ ಇವನು ಪೂಜೆಗೆ ಅಧಿಕಾರ ಅಂತ ಬರುತ್ತೆ ಇವನಿಗೆ. ಆದ್ರಿಂದ ಇವನು ನಾವು ಯಾವ ಬ್ರಹ್ಮನಲ್ಲಿ ನಾವು ಉಪಾಸನೆ ಮಾಡ್ತೀವಿ, ನಾವು ಹುಟ್ಟಿದ್ದೀವಿ, ಆ ಬ್ರಹ್ಮ ಹುಟ್ಟಿದ್ದಾರೆ, ನಮಗೂ ಅವನಿಗೂ ಸರಿ ಜೋಡಿ. ಹುಟ್ಟದೇ ಇರೋ ಬ್ರಹ್ಮನನ್ನು ನಾವು ಉಪಾಸನೆ ಮಾಡೋದು ಹೇಗೆ? ಇಲ್ಲಿ
ಎಲ್ಲ ಉಪಾಸನಾಶ್ರಿತೋ ಧರ್ಮ ಜಾದೇ ಬ್ರಹ್ಮಣಿ ವರ್ತದೆ. ನಾವು ಜಗತ್ತಿನಲ್ಲಿ ಸೇರಿರೋದ್ರಿಂದ ಜಗತ್ತನ್ನು ಬಿಟ್ಟು ನಾವು ಒಂದು ಅಂಗುಲ ಆ ಕಡೆ ಈ ಕಡೆ ಹೋಗೋ ಶಕ್ತಿ ನಮಗಿಲ್ಲ. ನಾವು ಏನೇನು ಮಾಡಿದ್ರು ಕೂಡ ಜಗತ್ತಿನಲ್ಲೇ ಮಾಡಬೇಕು. ನಾವು ಉಪಾಸನಾಶ್ರಿತ ಧರ್ಮ ಜಾತೆ ಬ್ರಹ್ಮಣಿ ವರ್ತದೆ. ವರ್ತದೆ ಅಂದ್ರೆ ಇದೆ, ಈಗ ಇದೆ, ವರ್ತದೆ. ಮತ್ತು ಪ್ರಾಗುತ್ಪತ್ತೇ ಅಜಂ ಸರ್ವಂ ತೇನ ಅಂದ್ರೆ ಪ್ರಾಗುತ್ಪತ್ತೇ, ಅವನು ಹುಟ್ಟೋದಕ್ಕೆ ಮೊದಲು ಬ್ರಹ್ಮ ನಮ್ಮ ಹಾಗೆ ಹುಟ್ಟಿದ್ದಾನೆ, ಕಾಣಿಸ್ಕೊಂಡಿದ್ದಾನೆ. ಯಾವನೋ ಒಂದು ವಿಗ್ರಹವನ್ನು ಯಾವ ಒಂದು ಮಾಡಿದ್ದಾನೆ, ಅವನೇನೋ ಮಾಡ್ದ, ಮಣ್ಣಲ್ಲೋ ಕಲ್ಲಲ್ಲೋ ಯಾವ್ದಲ್ಲೋ ಒಂದು ಮಾಡಿದ್ದನ್ನು ನಾವು ಪೂಜೆ ಮಾಡ್ತೀವಿ. ಅದಕ್ಕೆ ಹಿಂದೆ ಅವನು ಏನಾಗಿದ್ದ, ಅದೊಂದು ಕಲ್ಲಾಗಿತ್ತು, ಅದೊಂದು ಮಣ್ಣಾಗಿತ್ತು. ಜಗತ್ತಿನ ಮುಂಚೆ ಜಗತ್ತು ಕಾಣಿಸ್ಕೊಳ್ಳೋದಕ್ಕಿಂತ ಮುಂಚೆ ಏನಾಗಿತ್ತು? ಪ್ರಾಗುತ್ಪತ್ತೇ, ಉತ್ಪತ್ತಿ ಸೃಷ್ಟಿ ಅನ್ನೋ ಶಬ್ದಕ್ಕೆ ಅದಕ್ಕೆ ವ್ಯಾಪ್ತಿ ಅಲ್ಲಿಲ್ಲ. ಅದು ಅಜವಾಗಿತ್ತು. ಈ ಅಜ ಅಂತ ಅನ್ನೋ ಮಾತಿಗೂ ಒಂದು ಸ್ವಲ್ಪ ಅರ್ಥ ಇದೆ, ಅದು ಮುಂದೆ ವಿಶೇಷವಾದ ಅರ್ಥ. ಹೀಗೆ ಪ್ರಾಗುತ್ಪತ್ತೇ ಅಜಂ ಸರ್ವಂ, ಇಲ್ಲಿ ಕಾಲಾವಚ್ಛೇದ ಅಂತ ಇದೆ. ಈ ಕಾಲದಲ್ಲಿ ಬ್ರಹ್ಮ ಇದ್ದಾನೆ. ಈ ಕಾಲಕ್ಕೆ ಮೊದಲು ಬ್ರಹ್ಮ ಇದ್ದಾನೆಯೋ? ಬ್ರಹ್ಮ ಇಲ್ಲ. ನಾವು ಪೂಜೆ ಮಾಡ್ತಿರೋ ಬ್ರಹ್ಮ, ನಾವು ಉಪಾಸನೆ ಮಾಡ್ತಿರೋ ಬ್ರಹ್ಮ ಅವನೊಬ್ಬ ಹುಟ್ಟಿಕೊಂಡವನು. ಅವನು ಹುಟ್ಟೋದಕ್ಕೆ ಮೊದಲು ಅವನಿದ್ದನೋ? ಇರಲಿಲ್ಲ. ನಾವು ಉಪಾಸನೆಯನ್ನು ಅವನ್ನು ಮಾಡೋ ಹಾಗಿಲ್ಲ. ಪ್ರಾಗುತ್ಪತ್ತೇ ಅಜಂ ಜಾತೆ ಬ್ರಹ್ಮಣಿ ವರ್ತತೆ. ಅಜಂ ಪ್ರಾಗುತ್ಪತ್ತೆ, ಎಷ್ಟು ಉತ್ಪತ್ತಿಗಿಂತ ಮುಂಚೆ ಅಜನಾಗಿದ್ದನಲ್ಲ ಅವನು ಸರ್ವಂ, ಹೀಗೆ ಪ್ರತ್ಯೇಕವಾಗಿ ಆತ್ಮ ದ್ರಷ್ಟವ್ಯ ಅಂತ ಹೇಳೋ ಹಾಗಿಲ್ಲ. ಎಲ್ಲೆಲ್ಲಿಯೂ ಆತ್ಮ ಇದ್ದಾಗ ಆತ್ಮನ ನೋಡೋದು ಎಲ್ಲಿ ಬಂತು? ಯತ್ರ ಏಕೀಭವಂತಿ, ಎಲ್ಲಿ ನೋಡೋನು ಬೇರೆ ಆಗಿರ್ತಾನೆ, ನೋಡೋ ವಸ್ತು ಬೇರೆ ಆಗಿರುತ್ತೆ, ಆಗ ನೋಡೋದು ಅಂತ ಆಗುತ್ತೆ. ಯತ್ರ ಎಲ್ಲಿ ಏಕೀಭವತಿ, ನೋಡೋನು ಅದೇ, ನೋಡಿಸ್ಕೊಳ್ಳೋದು ಅದೇ, ಅದಾದ್ಮೇಲೆ ನೋಡೋದು ಅಂತ ಏನು ಬಂತು? ತತ್ರ ಕಹ ಕಂ ಪಶ್ಯೇತ್, ಕಹ ಕಂ ಶೂನ್ಯಾತ್ ಅಂತಿದೆಯಲ್ಲ. ಯಾರನ್ನು ನೋಡ್ತಾರೆ, ಯಾರನ್ನು ಕೇಳ್ತಾರೆ, ಹೀಗೆ ಶ್ರವಣ ಮನನ ನಿಧಿಧ್ಯಾಸನ ಚಿಂತನೆ ಇಲ್ಲದೆ ಇದ್ರೆ ಉಪಾಸನೆ ಅಂತ ಏನು ಬಂತು? ಪ್ರಾಗುತ್ಪತ್ತೇ ಅಜಂ ಸರ್ವಂ, ಅಲ್ಲಿ ಉಪಾಸನೆ ಅಂತ ಅನ್ನೋದಕ್ಕೆ ಅವಕಾಶ ಇಲ್ಲ. ತೇನ ಅಸೌ ಕೃಪಣ ಸ್ಫುರತ. ಆದ್ರಿಂದ ಯಾರು ಉಪಾಸನೆಯನ್ನು ಮಾಡ್ತಾ ಇದ್ದಾನೋ, ಆತ್ಮನನ್ನ ಚಿಂತನೆ ಮಾಡ್ತಾ ಇದ್ದಾನೋ ಕಾರ್ಯರೂಪವಾಗಿ, ಇವನನ್ನು ಏನ್ ಕರೀಬೇಕು ನಾವು? ಕೃಪಣ ಅಂತ ಕರೀಬೇಕು. ಕೃಪಣ ಅಂದ್ರೇನು? ಮೈಸರ್ಲಿ, ಅಲ್ಪಕ, ದೀನ. ಅವನಿಗೆ ಭೂಮಾ ಗೊತ್ತಿಲ್ಲ, ಅವನಿಗೆ ವಿಶಾಲವಾದ್ದು ಗೊತ್ತಿಲ್ಲ. ಯಾವುದೋ ಸಂಕುಚಿತವಾಗಿ ಒಂದರಲ್ಲಿ ಇಟ್ಕೊಂಡು ಒಂದು ವಿಗ್ರಹದಲ್ಲಿ ದೇವರಿದೆ ಅಂತ ಅಂದುಕೊಳ್ತಾನೆ. ನಾನು ಸಾಲಿಗ್ರಾಮದಲ್ಲಿ ವಿಷ್ಣು ಇದ್ದಾನೆ, ಹೊರಗಡೆ ಇಲ್ಲ ಅಂತ ಅಂದುಕೊಳ್ತಾನೆ. ಅಥವಾ ದೇವರ ದೇವಸ್ಥಾನದಲ್ಲಿ ಇದ್ದಾನೆ, ಬೇರೆ ಕಡೆ. ಇವರೆಲ್ಲ ಕೃಪಣರು. ಕೃಪಣ ಸ್ಮೃತ. ಇವನಿಗೆ ಸರಿಯಾದ ವಸ್ತುಸ್ಥಿತಿ ವ್ಯಾಪ್ತಿ ಗೊತ್ತಿಲ್ಲದೇನೆ ಎಲ್ಲೋ ಒಂದು ಕಡೆ ಮಾತ್ರ ಇವನ ದೃಷ್ಟಿ ಇದೆ. ತೇನ ಅಸೌ ಕೃಪಣ ಸ್ಮೃತ. ಯಾರಿಂದ? ಬ್ರಹ್ಮವಿದ್ಭಿ, ಬ್ರಹ್ಮನ ತಿಳಿದವರು ಇವನನ್ನು ಏನಂತಾರೆ? ಇವನು ಎಲ್ಲೋ ಸಣ್ಣ ಮನುಷ್ಯ ಇವನು ಅಂತ ಅಂತಾರೆ. ಎಲ್ಲೆಲ್ಲಿಯೂ ದೇವರನ್ನು ನೋಡೋರು ಪಾಷಾಣದಲ್ಲೇ ದೇವರಿದ್ದಾರೆ ಅಂತ ನೋಡೋದು ಏನಂತಾರೆ? ಅವನು ಬಾಲಭಾವ ಅಂತ ಅಂತಾರೆ. ಹೀಗೆ ತೇನ ಅಸೌ ಕೃಪಣ ಸ್ಮೃತ. ಇದು ಮೊದಲನೇ ಶ್ಲೋಕ, ಕಾರಿಕೆ. ಇಲ್ಲಿ ಮೊದಲನೇ ಅಲ್ಲಿ ಉಪಾಸನಾಶ್ರಿತ ಧರ್ಮ. ಈ ಉಪಾಸನಾ ಅಂತನ್ನೋ ಮಾತಿನಲ್ಲಿ ಉಪಾಸ್ಯ, ಯಾವುದು ಉಪಾಸನೆಗೆ ತಕ್ಕದ್ದೋ ಅದು ಉಪಾಸ್ಯ. ದಟ್ ವಿಚ್ ಕ್ಯಾನ್ ಬಿ ವರ್ಷಿಪ್, ದಟ್ ವಿಚ್ ಕ್ಯಾನ್ ಬಿ ಸಾಟ್. ಮತ್ತೆ ಯಾರು ಇದನ್ನ ಉಪಾಸನೆಯನ್ನು ಮಾಡ್ತಾನೋ ಅವನು ಉಪಾಸಕ. ಈ ಉಪಾಸಕ ಉಪಾಸ್ಯ ಈ ಭೇದ ಇಲ್ಲದೆ ಇದ್ರೆ ಉಪಾಸನೆ ಅಂತಿಲ್ಲ. ಉಪಾಸನಾಶ್ರಿತ ಅಂತನ್ನೋ ಮಾತಿನಲ್ಲಿ ಏನು ಸ್ವಾರಸ್ಯ ಇದೆ?
ಎಲ್ಲಿ ಈ ಗ್ರಾಹ್ಯ ಗ್ರಾಹಕ ಭೇದ ದ್ವೈತ ಇದೆಯೋ, ದ್ವೈತ ಅಂದ್ರೆ ಎರಡಾಗಿರೋದು, ಒಂದನ್ನು ಒಡೆದು ಎರಡಾಗಿ ನೋಡ್ತಕ್ಕಂತಹ ಪ್ರವೃತ್ತಿ ಇದೆಯಲ್ಲ, ಇದನ್ನೇ ಮೋಹ ಅಂತ ಸುರೇಶ್ವರಾಚಾರ್ಯರು ಕರೆದರು. ಕಾರ್ಯಾತ್ಮ ಕಾರಣಾತ್ಮ ಚ ದ್ವೌ ಆತ್ಮಾನೌ ಪರಮಾತ್ಮನಃ ಮೋಹೋ ದ್ವೌ. ಈ ಎರಡು, ಕಾರ್ಯಾತ್ಮ ಕಾರಣಾತ್ಮ, ಇವನು ಈ ಎರಡರ ಮೇಲೆ ಕಲ್ಲಿನಲ್ಲಿ ದೇವರು ಅಂದ್ರೆ ವ್ಯಕ್ತವಾಗಿರೋದು ಕಲ್ಲು, ಅವ್ಯಕ್ತವಾಗಿರೋದು ದೇವರು. ಉಪಾಸನೆಯನ್ನು ಮಾಡೋದು ಯಾವುದನ್ನು ನಾವು ಕಲ್ಲನ್ನಲ್ಲ, ಕಲ್ಲು ಒಳಗಿರತಕ್ಕಂಥ ದೇವರನ್ನ, ಸನ್ನಿಧಿಯನ್ನ, ದೇವತಾ ಸಾನ್ನಿಧ್ಯವನ್ನ ವಿಗ್ರಹದಲ್ಲಿ ಬಿಂಬದಲ್ಲಿ ನಾವು ನೋಡ್ತೀವಿ. ಇವಾಗ ಪ್ರಾಣ ಅಂತ ನೋವಿನ ಆತ್ಮ ಅಂತ ತಿಳ್ಕೋ, ಅನ್ನಂ ಬ್ರಹ್ಮೇತಿ ವ್ಯಜಾನಾತ್, ಪ್ರಾಣಂ ಬ್ರಹ್ಮೇತಿ ವ್ಯಜಾನಾತ್. ತೈತರೀಯದಲ್ಲಿ ಬರುತ್ತಲ್ಲ ಹೆಜ್ಜೆ ಹೆಜ್ಜೆಯಾಗಿ, ಇವಾಗ ಪ್ರಾಣವನ್ನು ಬ್ರಹ್ಮ ಅಂತ ತಿಳ್ಕೋ ಅಂದ್ರೆ ಪ್ರಾಣ ಬ್ರಹ್ಮ ಆಗೋದು ಹೇಗೆ? ಅದ್ರ ಪ್ರಾಣವನ್ನು ಬ್ರಹ್ಮ ಅಂತ ತಿಳ್ಕೋ, ಅಲ್ಲಿಂದ ಮುಂದಕ್ಕೆ ಮನಸ್ಸು ಬ್ರಹ್ಮ ಅಂತ ತಿಳ್ಕೋ, ಅಲ್ಲಿಂದ ಅದನ್ನು ತಿಳ್ಕೊಂಡ ಮೇಲೆ ವಿಜ್ಞಾನವನ್ನು ಬ್ರಹ್ಮ ಅಂತ ತಿಳ್ಕೋ, ಅದನ್ನೂ ತಿಳ್ಕೊಂಡ ಮೇಲೆ ಆನಂದಂ ಬ್ರಹ್ಮೇತಿ ವ್ಯಜಾನ. ನೇರವಾಗಿ ಆನಂದವನ್ನು ನೀವು ಮುಟ್ಟೋದಕ್ಕೆ ಸಾಧ್ಯ ಇಲ್ಲದೆ ಇರೋದ್ರಿಂದ ಹೆಜ್ಜೆ ಹೆಜ್ಜೆಯಾಗಿ ಬೈ ಸ್ಟೆಪ್ಸ್ ಅನ್ನಂ ಬ್ರಹ್ಮೇತಿ, ಪ್ರಾಣಂ ಬ್ರಹ್ಮೇತಿ, ಮನೋ ಬ್ರಹ್ಮೇತಿ ಇತ್ಯಾದಿಯಾಗಿ ಹೇಳ್ಕೊಂಡು ಹೋಗಿದೆ ಒಂದೊಂದರಲ್ಲಿ. ಆದ್ರಿಂದ ಇಲ್ಲಿ ಪ್ರಾಣವನ್ನ ಬ್ರಹ್ಮ ಅಂತ ತಿಳ್ಕೋ ಅಂದ್ರೆ ಪ್ರಾಣದಲ್ಲಿ ಅಂತರ್ಯಾಮಿಯಾಗಿರುವ ಚೈತನ್ಯ ಪ್ರಾಣ ಅಂದ್ರೆ ಏನು? ಉಸಿರಾಡೋದು, ಉಸಿರು ಹೋಗೋದು, ಉಸಿರು ಬರೋದು, ಮತ್ತೆ ದೇಹದ ವ್ಯಾಪಾರಗಳನ್ನೆಲ್ಲ ಅಪಾನ ವ್ಯಾನ ಹೀಗೆ 10 ಬಗೆಯ ಪ್ರಾಣಿಗಳು ನಮ್ಮ ದೇಹದಲ್ಲಿ ವ್ಯಾಪೃತವಾಗಿದೆ. ಈ 10 ಬಗೆಯ ಪ್ರಾಣದಲ್ಲೂ ಕೂಡ ಆತ್ಮನ ಸಾನ್ನಿಧ್ಯವನ್ನು ಕಂಡುಕೋ, ಆಮೇಲೆ ಮನಸ್ಸಿನಲ್ಲಿ ಆತ್ಮನ ಸಾನ್ನಿಧ್ಯವನ್ನು ಕಂಡುಕೋ, ಬ್ರಹ್ಮನ ಸಾನ್ನಿಧ್ಯವನ್ನು, ಆಮೇಲೆ ವಿಜ್ಞಾನದಲ್ಲಿ, ಆಮೇಲೆ ಆನಂದದಲ್ಲಿ. ಅದರಿಂದ ಇಲ್ಲಿ ಏನಾಯ್ತು? ಈ ಕಾರ್ಯ ಕಾರಣ ಭಾವ ಆ ಒಂದು ಇರೋದರಿಂದ ಇನ್ನೊಂದು ತಿಳ್ಕೊ, ಆ ಒಂದು ಬ್ರಹ್ಮವಸ್ತು ಇರೋದರಿಂದ ಪ್ರಾಣಾಪಾನ ವ್ಯಾನೋದಾನ ಸಮಾನಾದಿ ಪಂಚಪ್ರಾಣಿಗಳು ಇದೆ. ಅದರ ಜೊತೆಗೆ ಧನಂಜಯ ಕರಕರಾದಿ ಇನ್ನೂ 5 ಉಪಪ್ರಾಣಿಗಳು, ಈ ದಶಪ್ರಾಣಿಗಳಿಗೂ ಕೂಡ ಕಾರ್ಯಭಾವ ಬರೋದು ಯಾತ್ರಿಂದ? ಕಾರಣದಿಂದ. ಅವನು ಚೈತನ್ಯ ಅಂತ ಒಬ್ಬ ಇರೋದ್ರಿಂದ ಈ ಎಲ್ಲ ಇಂದ್ರಿಯಗಳಿಗೂ ಕಾರ್ಯಭಾವ ಹೇಗೆ ಬರುತ್ತೆ? ಮನಸ್ಸು ಅಂತ ಒಂದಿರೋದ್ರಿಂದ, ಮನಸ್ಸು ಎಲ್ಲಾ ಇಂದ್ರಿಯದಲ್ಲೂ ಪ್ರವೇಶ ಮಾಡಿ ಕೆಲಸ ಮಾಡೋದ್ರಿಂದ ಇಂದ್ರಿಯಗಳು ಕಾರ್ಯ ಅಂತ ಅನ್ನಿಸ್ಕೊಳುತ್ತೆ. ಅದ್ರ ಹಿಂದಿರತಕ್ಕಂಥ ಮನಸ್ಸು ಕಾರಣ ಅಂತ ಅನ್ನಿಸ್ಕೊಳುತ್ತೆ. ಹೀಗೆ ಕಾರ್ಯಕಾರಣಾತ್ಮನ, ಕಾರ್ಯಾತ್ಮ ಕಾರಣಾತ್ಮ ಅಂತ ಈ 2 ವಿಭಾಗ ಇದೆಯಲ್ಲ, ಉಪಾಸನೆಯಲ್ಲಿ ಈ 2 ವಿಭಾಗದ ಜೊತೆಗೆ ಇನ್ನು 2 ವಿಭಾಗ, ಕಲ್ಲು ಕಾರ್ಯ, ಕಲ್ಲಿನಲ್ಲಿರುವ ದೇವತಾ ಸಾನ್ನಿಧ್ಯ ಕಾರಣ, ಅದರ ಜೊತೆ ಇವನು, ಅದು ಉಪಾಸ್ಯ, ಇವನು ಉಪಾಸಕ. ಈ ಗ್ರಾಹ್ಯ ಆದ್ರಿಂದ ದ್ವೈತ ಅಂತನ್ನೋ ಮಾತಿಗೆ ನಾನಾತ್ವ ಅಂತಲೇ ಅರ್ಥ, ಪ್ಲೂರಾಲಿಟಿ, ಡ್ಯುಯಾಲಿಟಿ ಅಂತ ಅರ್ಥವಲ್ಲ. ವೇದಾಂತದಲ್ಲಿ ದ್ವೈತ ಅಂತನ್ನೋ ಮಾತಿಗೆ ಪ್ಲೂರಾಲಿಟಿ ಅಂತಲೇ ಅರ್ಥ, ಡ್ಯುಯಾಲಿಟಿ ಅಂತ ಅರ್ಥ ಅಲ್ಲ. ಈ ಎರಡು ಹ್ಯಾವ್ ದಿ ಟೆಂಡೆನ್ಸಿ ಟು ಬಿಕಮ್ ಫ್ರಾಗ್ಮೆಂಟೆಡ್ ಫರ್ದರ್. ಒಂದೊಂದು ಕೂಡ ಒಡೆದು ಹೇಗೆ ಕಾರ್ಯಕಾರಣಾತ್ಮನ. ಇವು ಉಪಾಸಕನಲ್ಲಿಯೂ ಕೂಡ ಇವನ ಚಿಂತನ ಇದೆ, ಮನ ಇದೆ, ಮನಸ್ಸಿದೆ, ಇವನು ವಿಗ್ರಹವನ್ನು ನೋಡ್ತಾನೆ. ಆದರೆ ಯಚ್ಚಕ್ಷುಷಾ ನ ಪಶ್ಯತಿ ಏನ ಚಕ್ಷೂಂ ಪಶ್ಯತಿ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿದಂ ಉಪಾಸತೆ. ಕಣ್ಣು ಯಾವುದನ್ನ ನೋಡ್ಲಾರ್ದೋ, ಆದರೆ ಕಣ್ಣು ಯಾವುದನ್ನು ನೋಡ್ತೋ ಅದು ಬ್ರಹ್ಮ ಅಲ್ಲ. ಯಾವುದು ಇಲ್ಲದೆ ಕಣ್ಣು ನೋಡ್ಲೇಲಾರದೋ ಅದು ಬ್ರಹ್ಮ. ಯನ್ಮನಸ ನಮನುತೆ ಏನಾಹುರ್ಮನೋ ಮತಂ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿದಂ ಉಪಾಸತೆ. ಕಣ್ಣು ನೋಡ್ತಕ್ಕದ್ದು ಅಂತಂದ್ರೆ ಅದು ಕಾರ್ಯ ಆಯಿತು. ಕಣ್ಣು ಯಾತರಿಂದ ನೋಡುತ್ತೋ ಅದು ಕಾರಣ ಅಂತಾಯಿತು. ಈ ಉಪಾಸಕನಲ್ಲೂ ಕೂಡ ಕಾರ್ಯಕಾರಣ ಭಾವ. ಅಲ್ಲಿ ಹೇಗೆ ಉಪಾಸ್ಯದಲ್ಲಿ ಕಾರ್ಯಕಾರಣ ಭಾವ ಹೇಗೆ ಬರುತ್ತೋ, ಉಪಾಸಕನಲ್ಲಿಯೂ ಕಾರ್ಯಕಾರಣ ಭಾವ. ನಾವು ನೋಡೋ ಮನಸ್ಸು ಕಾರ್ಯ, ಅದು ಹಿಂದಿರತಕ್ಕಂತಹದ ಕಾರಣ. ಹೀಗೆ ಈ ಕಾರ್ಯಕಾರಣ ಭಾವ
ದಟ್ ಗೋಸ್ ಆನ್ ಫ್ರಾಗ್ಮೆಂಟಿಂಗ್. ಒಂದೊಂದರಲ್ಲಿಯೂ ಕೂಡ ಇದು ಅನಂತವಾಗಿ ಬೆಳ್ಕೊಂಡು ಹೋಗುತ್ತೆ. ಇದನ್ನೇ ದ್ವೈತ ಅಂತ ಕರೆಯೋದು. ದಿ ಟೆಂಡೆನ್ಸಿ ಫಾರ್ ಫ್ರಾಗ್ಮೆಂಟೇಷನ್, ಫಾರ್ ಪ್ಲೂರಲಿಸಮ್. ಇಲ್ಲಿ ಇದು ಕಾರ್ಯಾತ್ಮ ಕಾರಣಾತ್ಮ ಅಂತ ಹೇಳಿದ್ವಲ್ಲ, ಇದು ಎಲ್ಲಿ ಹೀಗೆ ದ್ವೈತ ಭಾವ ಇದೆಯೋ, ಗ್ರಾಹ್ಯ ಗ್ರಾಹಕ, ಉಪಾಸ್ಯ ಉಪಾಸಕ, ಇದೆರಡನ್ನ ಸೇರಿಸ್ತಕ್ಕಂಥದ್ದು ಉಪಾಸನ. ಮಮ ಉಪಾಸ್ಯಂ ಬ್ರಹ್ಮ, ಈ ಬ್ರಹ್ಮನನ್ನ ನಾನು ಉಪಾಸನೆ ಮಾಡಬೇಕು. ಉಪನಿಷತ್ತರಲ್ಲಿ ಏನು ಹೇಳುತ್ತೆ? ಆತ್ಮಾವಾರೇ ದ್ರಷ್ಟವ್ಯ, ಆತ್ಮನನ್ನ ನೋಡಬೇಕು. ಕಥಂ ದ್ರಷ್ಟವ್ಯ, ಹೇಗೆ ನೋಡೋದು? ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸ್ತವ್ಯ, ಶ್ರವಣ ಮನನ ನಿಧಿಧ್ಯಾಸನಗಳಿದೆ. ಆತ್ಮ ಇತಿ ಉಪಾಸೀತ, ಆತ್ಮ ಅಂತಂದುಕೊಂಡು ಉಪಾಸನೆ ಮಾಡಬೇಕು. ಅಂದ್ರೆ ಯಾರಿಗಾಗಿ ಹೇಳಿದ ಮಾತಿದು? ತ್ವಯ ಅಂತ ನಾವು ಸೇರಿಸ್ಕೊಳ್ಬೇಕು. ಆತ್ಮ ದ್ರಷ್ಟವ್ಯ, ಆತ್ಮ ತಿಳ್ಕೊಳ್ಬೇಕು, ಆತ್ಮನನ್ನ ತಿಳ್ಕೊಳ್ಬೇಕು. ಯಾರು ತಿಳ್ಕೊಳ್ಬೇಕು? ಪಕ್ಕದ ಮನೆಯನ್ನು ತಿಳ್ಕೊಳ್ಬೇಕು ಅಂತಲ್ಲ, ನೀನು ತಿಳ್ಕೊಳ್ಬೇಕು. ತ್ವಯ ಅಂತ ನಾವು ಸೇರಿಸ್ಕೊಳ್ಬೇಕು. ಆತ್ಮ ದ್ರಷ್ಟವ್ಯ, ಏನ ತ್ವಯ ದ್ರಷ್ಟವ್ಯ, ನೀನು ಆತ್ಮನನ್ನು ತಿಳ್ಕೊಳ್ಬೇಕು, ನಿನ್ನಿಂದ ಅವನು ತಿಳ್ಕೊಳ್ಪಡಬೇಕು ಅಂತನ್ನೋದು. ತ್ವಯ ದ್ರಷ್ಟವ್ಯ ಅಂದ್ರೆ ಏನಾಯ್ತು? ನಾನು ಉಪಾಸ್ಯ ಉಪಾಸಕ ಅಂತನ್ನೋ ಭೇದದಲ್ಲಿ ಮಮ ಉಪಾಸ್ಯಂ ಬ್ರಹ್ಮ, ಈ ಬ್ರಹ್ಮ ನನಗೆ ಉಪಾಸ್ಯನಾದವನು, ಬ್ರಹ್ಮನಿಗೆ ನಾನು ಉಪಾಸಕ ಅಂತನ್ನೋ ದೃಷ್ಟಿಯಲ್ಲಿ ಈಗ ನಾನು ಬ್ರಹ್ಮನನ್ನು ತಿಳ್ಕೊಳ್ತಾ ಇದ್ದೀನಿ. ಜಾತೆ ಬ್ರಹ್ಮಣಿ ವರ್ತೆ, ಈಗ ಬ್ರಹ್ಮ ಅಂತನ್ನೋ ಒಂದು ವಸ್ತು ಇದೆ ನನ್ನ ಮುಂದೆ, ಅದು ವಿಚಾರ ರೂಪವಾಗಿ ಇದೆ. ಅದನ್ನು ನಾನು ತಿಳ್ಕೊಳ್ತೀನಿ ಅಂದ್ರೇನು? ಅನುಭವಕ್ಕೆ ತಂದುಕೊಳ್ತೀನಿ. ಉಪಾಸನೆಯ ಉದ್ದೇಶ ಅಷ್ಟೇ ತಾನೆ, ಅನುಭವಕ್ಕೆ ತಂದುಕೊಳ್ತೀನಿ. ನಾನೇ ಆತ್ಮ ಅಂತ ಅನ್ನೋದನ್ನು ಕಂಡುಕೊಳ್ತೀನಿ. ಈ ಬ್ರಹ್ಮ ವಸ್ತು ನನಗೆ ಅಂತರ್ಯಾಮಿ ಅಂತ ಅನ್ನೋದನ್ನು ಕಂಡುಕೊಳ್ತೀನಿ. ಜಾತೆ ಬ್ರಹ್ಮಣಿ ವರ್ತತೆ, ಅದನ್ನು ತಿಳ್ಕೊಂಡ ಮೇಲೆ, ಅವನಿಗೆ ಅನುಭವ ಆದಮೇಲೆ ದ್ವೈತ ಇಲ್ಲ. ನೇಹ ನಾನಾಸ್ತಿ ಕಿಂಚನ, ಅಲ್ಲಿ 2 ಅಂತ ಇಲ್ಲ, 4 ಅಂತ ಆಗೋಲ್ಲ. ಅಲ್ಲಿ ಇದು ಉಪಾಸನೆ ಅನುಭವವಾಗಿ ಪರ್ಯವಸಾನ ಮಾಡಿದ ಮೇಲೆ ಅವನ ದ್ರಷ್ಟವ್ಯ ಶ್ರೋತವ್ಯ ಅಂತ ಹೇಗೆ ಹೇಳ್ತೀರಿ? ಅನಿರ್ದೇಶ್ಯಂ, ಅಲ್ಲಿ ಯಾವ ನತತ್ರವಾಗಿ ಗಚ್ಚತಿನೋ ಮನೋ, ಅಲ್ಲಿ ಮಾತು ಹೋಗೋಲ್ಲ, ಮನಸ್ಸು ಹೋಗೋಲ್ಲ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ, ಇದು ಆ ನೆಲೆಯಲ್ಲಿ ಉಪಾಸನೆ ಅಂತ ಎಲ್ಲಿ ಬಂತು? ಉಪಾಸನೆ ಇಲ್ಲವೇ ಇಲ್ಲ. ಆದ್ರಿಂದ ಈಗ ನಾನು ಉಪಾಸನೆ ಮಾಡ್ತಾ ಇದ್ದೀನಿ, ಮುಂದೆ ಉಪಾಸ್ಯನೇ ಆಗುತ್ತೀನಿ. ಇದು ಉಪಾಸನಾಶ್ರಿತ ಅಂತ ಅನ್ನೋದ್ರಲ್ಲಿ ಇವೆಲ್ಲ ಸೇರುತ್ತೆ. ಈ ದ್ವೈತ ಭಾವ, ಕಾಲಾವಚ್ಛೇದ. ಈಗ ನಾನು ಉಪಾಸಕ, ಅದೊಂದು ಉಪಾಸ್ಯ ಅಂತ ಇದೆ. ಇದು ಪರ್ಯವಸಾನದಲ್ಲಿ ಮುಂದೆ ನಾನೇ ಉಪಾಸ್ಯನಾದ ಮೇಲೆ ಉಪಾಸಕ ಅಂತ ಯಾರಿದ್ದಾರೆ? ಉಪಾಸಕ ಇದ್ರೆ ಉಪಾಸ್ಯ, ಉಪಾಸಕ ಅಂತ ಇಲ್ಲದೆ ಇದ್ರೆ ಉಪಾಸ್ಯ ಎಲ್ಲಿ ಬಂತು? ಉಪಾಸಕನೇ ಉಪಾಸ್ಯನಾದ್ರೆ ಉಪಾಸಕನೂ ಇಲ್ಲ, ಉಪಾಸ್ಯವಾದದ್ದೂ ಇಲ್ಲ. ನ ಮುಮುಕ್ಷು ನ ಮುಕ್ತ, ಹಿಂದೆ ಹೇಳಿದ್ರಲ್ಲ ಹಿಂದಿನ ನ ಮುಮುಕ್ಷು. ಅಲ್ಲಿ ಬಂದ ಮೇಲೆ ಅದ್ವಯಂ ಸಮನುಪ್ರಾಪ್ಯ ನ ನಿರೋಧೋ ನ ಚೋತ್ಪತ್ತಿ ನ ಬದ್ಧೋ ನ ಚ ಸಾಧಕ ನ ಮುಮುಕ್ಷುರ್ನ ವೈ ಮುಕ್ತಃ ಇತ್ಯೇಷ ಪರಮಾರ್ಥತ. ಆ ಉಪಾಸ್ಯ ವಸ್ತುವನ್ನೇ ಇವನು ಅನುಭವಿಸಿದ ಮೇಲೆ ಉಪಾಸಕ ಅಂತ ಏನಾದ ಅವನು? ಅಲ್ಲಿ ಉಪಾಸಕವೂ ಹೊರಟೋಯ್ತು, ಉಪಾಸ್ಯವೂ ಹೊರಟು. ಅಂದ್ರೆ ಏನು? ದ್ವೈತ ಅಂತನೋ ಹೊರಟೋಯ್ತು, ದ್ವೈತ ವರ್ಜನ. ಆ ದ್ವೈತ ಅಂದ್ರೆ ಗ್ರಾಹ್ಯ ಗ್ರಾಹಕ, ಉಪಾಸ್ಯ ಉಪಾಸಕ, ಇದೆಲ್ಲ ಹೊರಟೋಯ್ತು. ಆದರೆ ಜಾತೆ ಧರ್ಮಣಿ ಎದುರಿಗಿರೋದನ್ನ ನಾವು ನೋಡ್ತಾ ಇದ್ದಾಗ, ಅಂದ್ರೆ ಕಾಲಾವಚ್ಛೇದ ಅಂತ ಇದ್ದಾಗ, ಈಗ ಇಲ್ಲಿ ವರ್ತತೆ ಅಂತನ್ನೋ ಮಾತಿಗೆ ಇದಾನೀಂ ಅಂತ ಸೇರಿಸ್ಕೊಳ್ಬೇಕು.
ಈಗ ಇಲ್ಲಿದೆ. ಉಪಾಸನೆ ಮಾಡ್ತಿರೋರಿಗೆ ಉಪಾಸ್ಯ ಅಂತ ಒಂದು ಬೇರೆ ಇದೆ, ಉಪಾಸಕ ಬೇರೆ. ದೇವಸ್ಥಾನಕ್ಕೆ ಹೋದಾಗ ನಾನೇ ದೇವರು ಅಂತ ಯಾರು ಹೋಗೋಲ್ಲ. ದೇವರು ಪ್ರತ್ಯೇಕವಾಗಿ ಗರ್ಭಗುಡಿಯಲ್ಲಿ ಇದ್ದಾನೆ. ಅವನು ಇವನಿಗೆ ಹೋಗೋನಿಗೆ ಪ್ರಸನ್ನನಾಗ್ತಾನೆ. ಈ ಒಂದು ದ್ವೈತ ಭಾವನೆ ಇಲ್ಲದೆ ಇದ್ರೆ ಉಪಾಸನೆ ಅಂತಿಲ್ಲ. ಆದ್ರಿಂದ ಜಾತೆ ಬ್ರಹ್ಮಣಿ ಈಗಿರೋದ್ರಲ್ಲಿ ಇದಾನಿ ವರ್ತೆ ಉಪಾಸಕ ಇತಿ ವರ್ತೆ. ಉಪಾಸಕನಾಗಿ ಇದ್ದೀನಿ, ಮುಂದೆ ಉಪಾಸಕನಾಗಿರೋಲ್ಲ. ಆದ್ರಿಂದ ಉಪಾಸನಾಶ್ರಿತ ಅಂತನೋ ಮಾತಿಗೆ ಇಷ್ಟು ಜಾತೆ ಬ್ರಹ್ಮಣಿ ವರ್ತತೆ. ಆದ್ರೆ ಇದು ಪ್ರಾಗುತ್ಪತ್ತೇ ಅಲ್ಲ, ಉತ್ಪತ್ತಿಗೆ ಮೊದಲ ಸ್ಥಿತಿ ಅಂತಲ್ಲ. ಈಗ ಹೀಗಿದೆ, ಪ್ರಸ್ತುತ ಪ್ರಪಂಚದಲ್ಲಿ ಹೀಗಿದೆ. ಉಪಾಸ್ಯ ಉಪಾಸಕ ಭೇದ ಇದೆ, ಗ್ರಾಹ್ಯ ಗ್ರಾಹಕ ಭೇದ ಇದೆ, ಕಾರ್ಯಾತ್ಮ ಕಾರಣಾತ್ಮ ಅಂತ ಎರಡು ಬೇರೆ ಬೇರೆ ಇದೆ. ಉಪಾಸನಾ ಅಂತ ಅನ್ನೋದು ಇಲ್ಲದೆ ಇದ್ರೆ ಸಿದ್ಧಿಸೋಲ್ಲ. ಅದರಿಂದ ಉಪಾಸನಾಶ್ರಿತೆ ಅಂತಲೇ ಶುರು ಮಾಡಿದ್ದಾರೆ. ಉಪಾಸನಾ ಅಂತ ಇದೆಯಲ್ಲ, ಈ ಉಪಾಸನೆಯ ಚೌಕಟ್ಟಿನಲ್ಲಿ ಇರತಕ್ಕಂಥ ಧರ್ಮವು ಇಲ್ಲಿ ವ್ಯಾಖ್ಯಾನಕಾರರು ಏನ್ ಮಾಡಿದ್ದಾರೆ, ಧರ್ಮ ಅಂತ ಅನ್ನೋ ಮಾತಿಗೆ ಧೃಂಧಾರಣೆ ಅಂತ ಧಾತು ಅರ್ಥ. ಧಾತು ಧೃಂಗ್ ಅಂತ ಅನ್ನೋ ಧಾತುವಿಗೆ ಧರಿಸೋದು, ಎತ್ತು ನಿಲ್ಲಿಸೋದು ಅಂತ ಅರ್ಥ. ಧೃಂಧಾರಣೆ. ಧರ್ಮ ಅಂದ್ರೇನು, ಯಾವುದು ಎತ್ತಿ ನಿಲ್ಲಿಸುತ್ತೆಯೋ ಅದು ಧರ್ಮ. ಇಲ್ಲಿ ಯಾವುದನ್ನು ಎತ್ತಿ ನಿಲ್ಲಿಸುತ್ತೆ, ಶರೀರಸ್ಯ ದೇಹಸ್ಯ ಧಾರಣಾ ಧರ್ಮ. ಶರೀರವನ್ನು ಯಾವುದು ಎತ್ತಿ ನಿಲ್ಲಿಸುತ್ತೋ ಅದು ಧರ್ಮ. ಅಂದ್ರೆ ಧರ್ಮ ಅಂದ್ರೆ ಏನು, ಸಾಧಕ ಜೀವ. ಇಲ್ಲಿ ಈ ವ್ಯಾಖ್ಯಾನದಲ್ಲಿ ಅರ್ಥ ಮಾಡುವುದು ಹಾಗೆ. ಈ ವ್ಯಾಖ್ಯಾನದಲ್ಲಿ ಇದನ್ನು ಅನುಸರಿಸಿರೋ ಗಾರ್ಧಗಿರಿ ಟಿಪ್ಪಣಿಯಲ್ಲಿ ಎಲ್ಲ ಕಡೆ ಇಲ್ಲಿ ಉಪಾಸನಾಶ್ರಿತ ಧರ್ಮ ಅಂದ್ರೆ ಸಾಧಕನಾದ ಜೀವನು. ಅದು ಧರ್ಮ ಅಂತಂದ್ರೆ ಜೀವ ಅಂತ ಹೇಳಿ ಉಳಿದ ಯಾವ ವೇದಾಂತ ಗ್ರಂಥದಲ್ಲೂ ಇಲ್ಲ. ಧರ್ಮ ಅಂತ ಅನ್ನೋದಕ್ಕೆ ಜೀವ ಅಂತನೋ ಅರ್ಥ, ಅಥವಾ ಜೀವ ಅಂತ ಅನ್ನೋದಕ್ಕೆ ಧರ್ಮ ಅಂತನೋ ಪದಪ್ರಯೋಗ ಎಲ್ಲಿಯೂ ನಮಗೆ ಕಾಣಿಸೋಲ್ಲ. ಇದು ಇಸ್ ಎ ಯುನೀಕ್ ಇನ್ಸ್ಟೆನ್ಸ್ where dharma is used in the sense of ಜೀವ. ಜೀವ ಅಂತ ಪ್ರತ್ಯೇಕವಾಗಿ ಮಾತು ಮುಂದೆ ಬರುತ್ತೆ. ಮುಂದೆ ಮೂರನೇದರಲ್ಲಿ ಆತ್ಮ ಹ್ಯಾಕಾಶವಜ್ಜೀವೈ ಘಟಾಕಾಶೈರಿಬೋಧಿತ. ಜೀವ ಅಂತನೋ ಮಾತು ಪ್ರತ್ಯೇಕವಾಗಿ ಬರುತ್ತೆ. ಇಲ್ಲಿ ಧರ್ಮ ಅಂತ ಅನ್ನೋದಕ್ಕೆ ಜೀವ ಅಂತ ಅರ್ಥ ಈ ವ್ಯಾಖ್ಯಾನಕಾರರು ಹೊರಡಿದ್ದಾರೆ. ಇದೇನಂತ ತಪ್ಪು ಅಂತ ಹೇಳೋದಕ್ಕಿಲ್ಲ, ಆದ್ರೆ ಇದೇನಂಥ ಸಾಧುವಾದ ಪ್ರಯೋಗ ವೇದಾಂತದಲ್ಲಿ ಧರ್ಮ ಅಂತ ಅನ್ನೋದಕ್ಕಿಲ್ಲ. ಆದರೆ ಬೌದ್ಧ ಗ್ರಂಥಗಳಲ್ಲಿ ಧರ್ಮ ಅಂದ್ರೆ ಜೀವಗಳು. ಧರ್ಮ ಅಂದ್ರೆ ಜೀವ. ಭೂತ್ಕರ ನೈರಾತ್ಮ್ಯ ಅಂತ ಹೇಳುವಾಗ, ಧರ್ಮ ನೈರಾತ್ಮ್ಯ ಅಂತ ಹೇಳುವಾಗ ಅಲ್ಲಿ ಧರ್ಮ ಅಂದ್ರೆ ಜೀವವೇ. ಜೀವ ಆತ್ಮನಲ್ಲ ಅಂತ ಹೇಳೋದು ಧರ್ಮ ನೈರಾತ್ಮ್ಯ ಅಂತ ಕರೆದಿದ್ದಾರೆ. ವಸುಬಿಂದುವಿನ ವಿಂಶಕದಲ್ಲಿ ಧರ್ಮ ಅಂತ ಅನ್ನೋ ಮಾತಿಗೆ ಅವರು ಜೀವ ಅಂತಲೇ ವ್ಯಾಖ್ಯಾನ ಮಾಡಿದ್ದಾರೆ. ಧರ್ಮ ಜೀವ, ಧರ್ಮ ನೈರಾತ್ಮ್ಯ, ಧರ್ಮ ಪುದ್ಗಲ ಇತ್ಯಾದಿ ಎಲ್ಲೆಲ್ಲಿ ಅವರು ಧರ್ಮ ಅಂತ ಮಾತು ಬರುತ್ತೋ ಅಲ್ಲೆಲ್ಲ ಜೀವ ಅಂತ ಅನ್ನೋ ಮಾತನ್ನೇ ಬಳಸಿದ್ದಾರೆ. ಆಮೇಲೆ ಇದಕ್ಕೆ ಇನ್ನೊಂದು ವೃತ್ತಿಯಲ್ಲಿ ಧರ್ಮ ಅಂದ್ರೆ ವೃತ್ತಿ ಎಂದು ಮಾಡಿದ್ದಾರೆ. ವೃತ್ತಿ ಅಂದ್ರೆ ಗ್ಲಾಸ್ ಅಂತ. ಇಲ್ಲಿ ಧರ್ಮ ಅಂದ್ರೆ ಇದು ವೃತ್ತಿ, ರೂಪಾದಿ ವೃತ್ತಿ. ಇವಾಗ ರೂಪಾದಿ ಧರ್ಮ, ಇವಾಗ ಧರ್ಮ ಅಂದ್ರೆ ಸ್ವಭಾವ ಅಂತ ಅರ್ಥ. ನೋಡ್ತಕ್ಕದ್ದು, ರೂಪ ಇರತಕ್ಕಂಥದ್ದು, ಶಬ್ದ ಇರತಕ್ಕಂಥದ್ದು, ಗಂಧ ಇರತಕ್ಕಂಥದ್ದು, ಇವೆಲ್ಲ ಧರ್ಮಗಳು. ಸ್ವಾಭಾವ್ಯಂ ಧರ್ಮ ಅಂದ್ರೆ ಇದು ನೈಯಾಯಿಕರ ಪ್ರಕಾರ, ವೈಶೇಷಿಕರ ಪ್ರಕಾರ ಧರ್ಮ ಅಂದ್ರೆ ಗುಣಗಳಂದ್ರೆ ಅಟ್ರಿಬ್ಯೂಟ್ಸ್. ಹಾಗೆ ಉಪಾಸನಾಶ್ರಿತ ಧರ್ಮ, ಉಪಾಸನೆಯನ್ನ ಅವಲಂಬಿಸಿರತಕ್ಕಂತಹ ಒಂದು ವೃತ್ತಿಯು, ವೃತ್ತಿ ಅಂದ್ರೆ ಪ್ರಾಸೆಸ್, ಎನ್ ಆಕ್ಟಿವಿಟಿ, ಹಾಗೆ ಬೇಕಾದ್ರೂ ಅರ್ಥ ಮಾಡಬಹುದು. ಉಪಾಸನಾಶ್ರಿತ ಧರ್ಮ ಜಾತೆ ಬ್ರಹ್ಮಣಿ ವರ್ತತೆ. ಬ್ರಹ್ಮಣಿ ಜಾತೆ ಸತಿ, ಬ್ರಹ್ಮ ಕಾರ್ಯರೂಪವಾಗಿ ಕಾಣಿಸಿಕೊಂಡಿರಲಾಗಿ, ಕಾರ್ಯಾತ್ಮನಾಗಿರಲಾಗಿ
ಜಗತ್ತಿನಲ್ಲಿ ನಾಮರೂಪ ವ್ಯಾಕರಣ ಇರುವಾಗ ಅವನು ಆತ್ಮ ತಾನು ಅನೇಕವಾಗಿ ಆಗಿ ನಾಮರೂಪೇ ವ್ಯಾಕರವಾಣಿ ಅಂತ ಹೇಳ್ತಾರೆ. ನಾಮರೂಪವಾಗಿ ವಿಂಗಡಿಸಿಕೊಳ್ತೀನಿ. ವ್ಯಾಕರಣ ಅಂದ್ರೆ ವಿಂಗಡಣೆ ಅಂತಲೇ ಅರ್ಥ. ನಾಮರೂಪೇ ವ್ಯಾಕರವಾಣಿ, ನಾಮರೂಪಗಳಲ್ಲಿ ವಿಂಗಡಿಸಿಕೊಳ್ತೀನಿ. ಹೀಗೆ ಇವನು ಜಾತೆ ಬ್ರಹ್ಮಣಿ, ಬ್ರಹ್ಮಣಿ ಜಾತೆ ಸತಿ, ಇದು ಕಾರ್ಯರೂಪವಾಗಿ ಬರಲಾಗಿ ತದಭಿಮಾನಿತ್ವೇನ ವರ್ತದೆ. ಅದಕ್ಕೆ ಅಭಿಮಾನಿ ನಾನು ಅಂತ ಅಂದುಕೊಂಡು ಈ ವೃತ್ತಿ ಇರುತ್ತೆ ಅಥವಾ ಜೀವ ಇರ್ತಾರೆ. ಉಪಾಸನಾಶ್ರಿತ ಧರ್ಮ, ಧರ್ಮ ಅಂತ ಅನ್ನೋ ಮಾತಿಗೆ ಜೀವ ಅಂತ ಬೇಕಾದರೂ ಹೇಳಿ, ಅಥವಾ ವೃತ್ತಿ ಅದೊಂದು ಪ್ರಾಸೆಸ್ ಅಂತ ಬೇಕಾದರೂ ಹೇಳಿ, ಏನ್ ಹೇಳಿದ್ರು ಕೂಡ ಈ ಬ್ರಹ್ಮ ಕಾರ್ಯರೂಪವಾಗಿ ಇದ್ದಾನಲ್ಲ, ಗಾದಿರೂಪವಾಗಿ ಇರುವಾಗ ತದಭಿಮಾನಿತ್ವೇನ ವರ್ತ, ಇದು ನನ್ನದು, ನನಗೆ ಇದು ಸೇರಿದ್ದು, ನನಗೆ ಅಭಿಮುಖವಾಗಿರ್ತಕ್ಕಂಥದ್ದು, ನಾನು ಉಪಾಸಕ, ಇದು ಉಪಾಸ್ಯ, ಅಹಂ ಮಮ ಇತ್ಯಾದಿಯಾಗಿ ಅಭಿಮಾನಿತ್ವೇನ ವರ್ತದೆ. ಜಾತೆ ಬ್ರಹ್ಮಣಿ ವರ್ತದೆ. ಯಾವುದು? ಉಪಾಸನಾಶ್ರಿತ ಧರ್ಮ, ಉಪಾಸನೆಯನ್ನೇ ಅವಲಂಬಿಸಿರ್ತಕ್ಕಂಥ ಧರ್ಮ ಈ ಜಗತ್ತಿನ ಜೊತೆ ಅಭಿಮಾನವನ್ನು ಹೊಂದಿರುತ್ತೆ. ಜಾತೆ ಬ್ರಹ್ಮಣಿ ತದಭಿಮಾನಿತ್ವೇನ ವರ್ತದೆ. ಪ್ರಾಗುತ್ಪತ್ತೇ ಅಜಂ, ಇದು ಉತ್ಪತ್ತಿಗೆ ಮೊದಲು ಅಂದ್ರೆ ಕಾರಣಾವಸ್ಥೆಯಲ್ಲೋ, ಕಾರ್ಯಾವಸ್ಥೆಯಲ್ಲೇನೋ ಆಯಿತು. ಕಾರಣಾವಸ್ಥೆಯಲ್ಲಿ ಏನು ಅಂದ್ರೆ ಅಜಂ. ಈ ಅಜ ಅಂತನೋ ಮಾತು, ಜ ಅಂದ್ರೆ ಹುಟ್ಟೋದು, ಅದಕ್ಕೆ ಅದಕ್ಕೆ ನಂಗ್ ಪ್ರತ್ಯಯವನ್ನು ಸೇರಿಸಿ ಹುಟ್ಟಿರು ನ ಜಾತಂ, ನಹಿ ಜಾತಃ, ಹುಟ್ಟದೇ ಇರೋದು ಯಾವುದೋ ಅದು ಅಜ. ಅದಕ್ಕೆ ಮಹಾಭಾರತದಲ್ಲಿ ನಹಿ ಜಾತೋ ನ ಜಾಯೇಹಂ ನ ಜನಿಷ್ಯೇ ಕದಾಚನ ಕ್ಷೇತ್ರಜ್ಞ ಸರ್ವಭೂತಾನಾಂ ತಸ್ಮಾದಹಮಜ ಸ್ಮೃತಃ. ಅಜ ಅಂತನೋ ಮಾತಿಗೆ ನಿರ್ವಚನ ಕೊಟ್ಟಿದ್ದಾರೆ ಮಹಾಭಾರತ. ಏನು ಭಗವದ್ಗೀತೆಯಲ್ಲೂ ಬರುತ್ತಲ್ಲ, ಯೋ ಮಾಂ ಅಜಮನಾದಿಂಚ ವೇತ್ತಿ ಯೋ ವೇತ್ತಿ, ಯಾರು ನನ್ನನ್ನ ಅಜ ಅನಾದಿ ಅಂತ ಯಾರು ತಿಳ್ಕೊಳ್ತಾರೆಯೋ. ಏನಿಲ್ಲ ಹೇಳ್ತಾರೆ, ನಹಿ ಜಾತಃ, ಈ ಭೂತಕಾಲದಲ್ಲಿ ಜಾತ ಅಂತನ್ನೋ ಮಾತು ಪಾಸ್ಟ್ ಪಾರ್ಟಿಸಿಪಲ್, ಹಿಂದೆ ಹುಟ್ಟಿದ್ದು. ನಹಿ ಜಾತಃ ನ ಜಾಯೇ ಅಹಂ, ಈಗ ವರ್ತಮಾನ ಕಾಲದಲ್ಲಿ ಹುಟ್ಟುತ್ತಾ ಇಲ್ಲ ನಾನು. ನ ಜನಿಷ್ಯೇ ಕದಾಚನ, ಮುಂದೆ ಯಾವಾಗಲೂ ನಾನು ಹುಟ್ಟೋದು ಅಂತ ಇಲ್ಲ. ಆದ್ದರಿಂದ ಕ್ಷೇತ್ರಜ್ಞ ಸರ್ವಭೂತಾನಾಂ, ಎಲ್ಲಾ ಪ್ರಾಣಿಗಳಲ್ಲಿಯೂ ಕೂಡ ಕ್ಷೇತ್ರ ಅಂತಿದೆಯಲ್ಲ, ಇಂದ್ರಿಯಗಳು, ಬುದ್ಧ, ಅಂತಃಕರಣ ಇತ್ಯಾದಿಗಳು ಎಲ್ಲ ಕೂಡಿ ಅದನ್ನು ಕ್ಷೇತ್ರ ಅಂತ ಕರೆ. ಭಗವದ್ಗೀತೆಯಲ್ಲಿ ಕ್ಷೇತ್ರಜ್ಞ ವಿಭಾಗದಲ್ಲಿ ಹೇಳ್ತಾರಲ್ಲ, ಕ್ಷೇತ್ರ ಅನ್ನೋ ಮಾತಿಗೆ ದೇಹ, ಇಂದ್ರಿಯಗಳು, ಮನಸ್ಸು ಎಲ್ಲ ಕಾರ್ಯಕರಣ ಸಂಘಾತ ಏನಿದೆ ಇದನ್ನು ಕ್ಷೇತ್ರ ಅಂತ ಕರೀತಾರೆ. ಈ ಕ್ಷೇತ್ರದಲ್ಲಿ ಜ್ಞಸ್ವರೂಪನಾಗಿ ಅಂದ್ರೆ ಏನು, ಶುದ್ಧ ಚೈತನ್ಯ ಸ್ವರೂಪನಾಗಿ ಯಾರಿದ್ದಾನೋ ಅವನು ಕ್ಷೇತ್ರಜ್ಞಂ ಸರ್ವಭೂತಾನಾಂ, ಎಲ್ಲದರ ಒಳಗೂ ಕೂಡ ವಿಕಾರವನ್ನು ಹೊಂದದೆ ಯಾರಿರ್ತಾನೋ ತಸ್ಮಾತ್ ಅಹಂ ಅಜಃ ಸ್ಮೃತಃ, ಆದ್ದರಿಂದ ನನ್ನನ್ನು ಅಜ ಅಂತ ಕರೆದಿದ್ದೀನಿ. ಅದರಿಂದ ಇಲ್ಲಿ ಪ್ರಾಗುತ್ಪತ್ತೇ ಅಜಂ, ಅಂದ್ರೆ ಉತ್ಪತ್ತಿಗೆ ಮೊದಲು ಅವನಿಗೆ ಹುಟ್ಟು ಅಂತ ಇರಲಿಲ್ಲ, ಇನ್ನೊಂದು ಕಾರಣ ಅಂತಿದ್ದು, ಆ ಕಾರಣದಿಂದ ಇವನಿಗೆ ಕಾರ್ಯಭಾವ ಬಂತು ಅಂತ ಇಲ್ಲ. ಮತ್ತು ಈಗ ಒಂದು ಕಾರ್ಯಭಾವ ಅಂತ ನಾವು ಕಾಣ್ತಾ ಇದ್ದೀವಲ್ಲ, ಈ ಕಾರ್ಯಭಾವಕ್ಕೆ ಅವನನ್ನ ಕಾರಣಭಾವ ಅಂತ ಹೇಳೋ ಹಾಗಿಲ್ಲ. ಅಜ ಅಂತ ಅನ್ನೋ ಮಾತಿಗೆ ಯಾವುದರಿಂದ ಇವನು ಹುಟ್ಟಿಲ್ವೋ, ಯಾವುದು ಇವನಿಂದ ಹುಟ್ಟೋಲ್ವೋ ಅವನ ಅಜ. ಇಲ್ಲಿ ಅಜ ಅಂತ ಅನ್ನೋ ಮಾತಿನ ಸ್ವಾರಸ್ಯ. ಅಜ ಅಂದ್ರೆ ಇವನು ಹುಟ್ಟಿಲ್ಲ ಅಂತ ಮಾತ್ರ ಅಲ್ಲ, ಇವರಿಂದ ಇನ್ನೇನು ಹುಟ್ಟೋಲ್ಲ. ಅಜ ಅಂತನ್ನೋ ಮಾತಿಗೆ ಈ ಜನಿಮತಿ, ಈ ಜನಿ ಅಂತನೋ ಅದು ಹುಟ್ಟೋದು ಅಂತನೋ ವ್ಯಾಪಾರವೇ ನಡೆಯೋಲ್ಲ.
ಅದಕ್ಕೆ ಇವನು ಕರ್ತೃವೂ ಅಲ್ಲ, ಕರ್ಮವೂ ಅಲ್ಲ. ಈ ಅರ್ಥದಲ್ಲಿ ಈ ಕಾರ್ಯಪ್ರಪಂಚದಲ್ಲಿ ಉಪಾಸನೆಗಾಗಿ ನಾವು ಇದು ಉಪಾಸ್ಯ, ನಾನು ಉಪಾಸಕ ಅಂತ ಅಂದುಕೊಳ್ತೀವಿ. ಉಪಾಸಕ ಏನಂತಕೊಳ್ತಾನೆ? ಉಪಾಸ್ಯನಾದವನು ನನಗೆ ಕಾರಣನಾದವನು ಅಂತ ಅಂದುಕೊಳ್ತಾನೆ. ಇಲ್ಲದೆ ಉಪಾಸನೆ ಹೇಗೆ? ನನಗೆ ಅವನೇ ಕಾರಣ, ಅವನೇ ಶರಣ, ಅವನನ್ನು ಬಿಟ್ಟು ನನಗೆ ಬೇರೆ ಗತಿ ಇಲ್ಲ, ಅವರಿಂದಲೇ ನಾನು ಬಂದದ್ದು ಅಂತ ಇವನು ಉಪಾಸಕ ಉಪಾಸ್ಯನನ್ನ ಕಾರಣ ಅಂತ ಹೇಳಿಕೊಳ್ಳದೆ ಇದ್ರೆ ಈ ಇವನು ಉಪಾಸನೆ ಅಂತ ನಡೆಯೋಲ್ಲ. ಅಂದ್ರೆ ಏನಾಯ್ತು? ಉಪಾಸ್ಯ ಅನ್ನೋದು ಕಾರಣ ಆಯ್ತು, ಇವನು ಕಾರ್ಯ ಆಯ್ತು, ಉಪಾಸಕ ಕಾರ್ಯವಾಯ್ತು, ಕಾರ್ಯಕಾರಣ ಭಾವ ಅಲ್ಲಿ ಬಂತು. ಅದು ಪ್ರಾಗುತ್ಪತ್ತಿ ಇದು ಇರೋದಕ್ಕಿಂತ ಮುಂಚೆಯೋ ಅಂದ್ರೆ ಈ ಉತ್ಪತ್ತಿ ಆದ್ರೆ ಹೀಗೆ, ಉತ್ಪತ್ತಿ ಇಲ್ಲದೆ ಇದ್ರೆ ಅಂದ್ರೆ ಏನು? ವಿಥೌಟ್ ದಿ ಕಾಂಟೆಕ್ಸ್ಟ್ ಆಫ್ ದಿಸ್ ಫೆನಾಮಿನಲ್ ವರ್ಲ್ಡ್. ಪ್ರಾಗುತ್ಪತ್ತಿ ಪ್ರಾಕ್ ಅಂತಂದ್ರೆ ಹಿಂದೆ ಅಂತ ಮಾತ್ರ ಅಲ್ಲ, ಅನಂತರವೂ ಕೂಡ, ಪಶ್ಚಾದಪಿ. ಈ ಪ್ರಾಗಂತನೋ ಅದು ಉಪಲಕ್ಷಣಾರ್ಥಂ. ಉತ್ಪತ್ತಿಗೆ ಮೊದಲು ಒಂದು ಉತ್ಪತ್ತಿ ಆದ ಮೇಲೆ, ನಾಶವಾದ ಮೇಲೆ ಆವಾಗ ಏನು ಗತಿ ಅಂತಲೂ ಅರ್ಥ. ಪ್ರಾಗುತ್ಪತ್ತೇ ಅಜಂ ಸರ್ವಂ. ಇವನನ್ನು ವಾಸ್ತವವಾಗಿ ಕಾರಣ, ಉಪಾಸ್ಯನಾದವನ ಕಾರಣ ಅಂತ ಹೇಳೋ ಹಾಗಿಲ್ಲ, ಉಪಾಸಕನನ್ನ ಕಾರ್ಯ ಅಂತ ಹೇಳೋ ಹಾಗಿಲ್ಲ. ಈ ಉಪಾಸನಾಶ್ರಿತ ಉಪಾಸನೆಯನ್ನ ನೀವು ಮಾಡಬೇಕು ಅಂತಂದ್ರೆ ಇದು ಸರಿ. ನೀವು ಉಪಾಸನಾಶ್ರಿತ ಧರ್ಮ, ಉಪಾಸನೆಯನ್ನು ಮಾಡಬೇಕು ನಾವು. ಅದು ಉಪಾಸನಾದವನು ನಿನಗೆ ಅಂತ ದೊಡ್ಡವನು, ನಿನಗೆ ಕಾರಣನಾದವನು ಅಂತ ಒಪ್ಕೊಳ್ಬೇಕು. ಒಪ್ಕೊಳ್ದಿದ್ರೆ ಉಪಾಸನೆ ಅಂತಿಲ್ಲ. ಆದರೆ ಈ ಉಪಾಸನೆಯ ಒಂದು ಹಂತ ದಾಟಿದ ಮೇಲೆ ಅಥವಾ ವಾಸ್ತವವಾಗಿ ಅವನು ಅಜ, ಅವನು ಕಾರಣನೂ ಅಲ್ಲ, ಕಾರ್ಯನೂ ಅಲ್ಲ. ಕಾರ್ಯಕಾರಣ ಭಾವ ಎರಡೂ ಅವನಿಗೆ ಹೊಂದೋಲ್ಲ. ಈ ಯಾವುದೋ ಒಂದು ಕಾರಣ ಆಯಿತು, ಅದರಿಂದ ಇವನು ಬಂದ ಕಾರ್ಯ ಅಂತ ಹೇಳೋ ಹಾಗಿಲ್ಲ, ಇವನು ಇನ್ನೊಂದಕ್ಕೆ ಕಾರ್ಯ ಅಂತ ಹೇಳೋ ಹಾಗಿಲ್ಲ. ಇವಾಗೇನೋ ಸರಿಯೇ, ಆದರೆ ವಾಸ್ತುಸ್ಥಿತಿಯಲ್ಲಿ ಪರಮಾರ್ಥತಃ ಇಲ್ಲಿ ಪ್ರಾಗುತ್ಪತ್ತೇ ಅಂತನ್ನೋದು ಕಾಲಾವಚ್ಛೇದ ಇಲ್ಲದೆ ಪರಮಾರ್ಥದಲ್ಲಿಯೋ ಅಂದ್ರೆ ಅಜಂ ಸರ್ವಂ. ಅವನು ಅಜ. ಸರ್ವಂ ಅಂದ್ರೆ ಸರ್ವಗತನಾಗಿದ್ದಾನೆ. ಸರ್ವಗತನಾಗಿರೋನಿಗೆ ಯಾವ ವೃತ್ತಿಗಳು ಇಲ್ಲ, ಯಾವ ಮೂವ್ಮೆಂಟ್ಸ್ ಇಲ್ಲ. ಇವಾಗ ಕಾರಣದಿಂದ ಕಾರ್ಯ ಆಗಬೇಕು ಅಂದ್ರೆ ಏನು? ದೇಶಕಾಲಗಳಲ್ಲಿ ಒಂದು ವಿಕಾರ ಅಂತ ಬರಬೇಕು. ಹಿಂದೆ ಇತ್ತು, ಹಿಂದಿದ್ದದ್ದು ಈಗ ಮಾರ್ಪಟ್ಟಿತು ಅಂದ್ರೆ ಏನೋ ಒಂದು ವಿಕಾರ ಅಂತ ಆಯ್ತು. ವಿಕಾರ ಆಗಬೇಕಾದ್ರೆ ಹಿಂದೆ, ಈಗ ಅಂತನ್ನುವಾಗ ಕಾಲಾವಚ್ಛೇದ. ಇಲ್ಲಿ ಜಗತ್ತಿನಲ್ಲಿ ಬಿಟ್ಟು ಒಂದು ದೇಶ. ಹೀಗೆ ದೇಶ ಕಾಲಾವಚ್ಛೇದ ಇದ್ರೆ ಎಲ್ಲಿ ದ ರಿಯಾಲಿಟಿ ಇಸ್ ಫ್ರಾಗ್ಮೆಂಟೆಡ್ ಇನ್ ಟರ್ಮ್ಸ್ ಆಫ್ ಸ್ಪೇಸ್ ಅಂಡ್ ಟೈಮ್, ಆಗ ಈ ಡ್ಯುಯಾಲಿಟಿ ಅಂತ ಬರುತ್ತೆ. ಪ್ರಾಗುತ್ಪತ್ತೇ ಅಜಂ ಸರ್ವಂ. ಹೀಸ್ ಎವ್ರಿವೇರ್. ಎಲ್ಲಾ ಕಡೆಯೂ ಎಲ್ಲಾ ಕಾಲದಲ್ಲೂ ಇರೋರಿಗೆ ವಿಕಾರ ಅಂತ ಹೇಗೆ ಹೇಳೋದು? ಈ ವಿಕಾರ ಅಂತನೋ ಪ್ರತ್ಯಯ ಪ್ರತೀತಿ ಇಲ್ಲಿ ಬರೋದು ಸಾಧ್ಯ ಇಲ್ಲ. ಆದ್ರಿಂದ ಸರ್ವಂ ಅಂದ್ರೆ ವಿಕಾರರಹಿತಂ ಇತ್ಯರ್ಥ. ಅಜಂ ಸರ್ವಂ. ತೇನ ಅಸೌ ಕೃಪಣಃ ಸ್ಮೃತಃ. ಇಲ್ಲಿ ಕೃಪಣಃ ಅಂತನ್ನುವಾಗ ಈ ಛಾಂದೋಗ್ಯದಲ್ಲಿ ಬರೋದು ಯತ್ರ ಅನ್ಯತ್ ಪಶ್ಯತಿ ಅನ್ಯತ್ ಶೃಣೋತಿ ಅನ್ಯದ್ ವಿಜಾನಾತಿ ತದಲ್ಪಂ ತನ್ಮರ್ತ್ಯಂ. ಛಾಂದೋಗ್ಯದಲ್ಲಿ ಬರುತ್ತೆ. ಎಲ್ಲಿ ಯತ್ರ ಅನ್ಯತ್ ಪಶ್ಯತಿ, ಬೇರೆಯದನ್ನು ನೋಡ್ತೀವೋ, ಅನ್ಯತ್ ಶೃಣೋತಿ, ಬೇರೆಯದನ್ನು ಕೇಳ್ತೀವೋ, ಅನ್ಯತ್ ವಿಜಾನಾತಿ, ಬೇರೆಯದನ್ನು ತಿಳ್ಕೊಳ್ತೀವೋ, ಇದು ತದ್ ಅಲ್ಪಂ, ಅದು ಅಲ್ಪವಾದದ್ದು. ತನ್ಮಾರ್ತ್ಯಂ, ಅದು ಇದ್ದು ಹೋಗತಕ್ಕಂತಹದ್ದು, ಶಾಶ್ವತವಾಗಿ ಇರುವಂತಹದ್ದು ಅಲ್ಲ. ಯತ್ರ ಅನ್ಯತ್ ಪಶ್ಯತಿ ಅನ್ಯತ್ ಶೃಣೋತಿ ಅನ್ಯತ್ ವಿಜಾನಾತಿ ತದ್ ಅಲ್ಪಂ, ಅದು ಅಲ್ಪವಾದದ್ದು. ಹೀಗೆ ಉಪಾಸಕನಾದವನು ಉಪಾಸ್ಯವಾದದ್ದು ಹೀಗೆ ಅಲ್ಪ ಅಂತ ತಿಳ್ಕೊಂಡ್ರೆ, ಈ ಉಪಾಸ್ಯನಾದವನಿಗೆ ನಾನು ಸಂಬಂಧಿಸಿದವನು ಅಂತ ಅಂದುಕೊಂಡ್ರೆ ಇವನು ಅಲ್ಪ. ಅಲ್ಪನನ್ನು ಇಲ್ಲಿ ಕೃಪಣ ಅಂತ ಕರೆದಿದ್ದಾರೆ. ಕಾರ್ಪಣ್ಯ ಅಂದ್ರೆ ಇದು ಕಾರ್ಪಣ್ಯ. ಒನ್ ಹೂ ಥಿಂಕ್ಸ್ ಹಿಮ್ಸೆಲ್ಫ್ ಮೀನ್ ಇನ್ ಸ್ಮಾಲ್ ವೇಸ್. ಅದು ಮೈಸರ್ಲಿ ಅಂದ್ರೆ ಏನು? ಸಣ್ಣ ಬುದ್ಧಿ.
ಅವನಿಗೆ ವಿಶಾಲವಾದ ಬುದ್ಧಿ, ಸಣ್ಣ ಬುದ್ಧಿ, ಏನೋ ಒಂದು ಕೊಂಕಿರೋದು. ಹೀಗೆ ಉಪಾಸ್ಯ ಉಪಾಸಕ ಭೇದವನ್ನು ಯಾರು ಇಟ್ಕೊಳ್ತಾನೋ ಅವನು, ನಾನು ಉಪಾಸಕ ಇದು ಉಪಾಸ್ಯ ಅನ್ನು ಕಂಡುಕೊಳ್ಳೋನು ಈ ಒಂದು ಕಾರ್ಯ ಪ್ರಪಂಚವನ್ನು ಮೀರಿ ಅವನು ಹೋಗೋಲ್ಲ. ಹಿ ಹ್ಯಾಸ್ ನಾಟ್ ದಿ ಎಕ್ವಿಪ್ಮೆಂಟ್ ಟು ಗೋ ಬಿಯಾಂಡ್ ವಾಟ್ ಹಿ ಸೀಸ್. ಹೀಸ್ ಅಟೆನ್ಷನ್ ಇಸ್ ಕನ್ಫೈನ್ಡ್ ಟು ವಾಟ್ ಹಿ ಸೀಸ್. ಇದು ಕೃಪಣ ನಿತ್ಯಪ್ರಾಪ್ತ ಬ್ರಹ್ಮಸ್ವರೂಪಮೇವ ಆತ್ಮಾನಂ ಅಪ್ರಾಪ್ತ ಬ್ರಹ್ಮಭಾವಂ ಪ್ರತಿಪನ್ನಃ ಉಪಾಸ್ಯೋಪಾಸಕಾದಿ ವಿಭಕ್ತತ್ವಜ್ಞಾನವಾನ್ ಕೃಪಣ ಇತ್ಯರ್ಥಃ. ಇವನನ್ನು ಕೃಪಣ ಅಂತ ಕರೀತಾರೆ. ಕೃಪಣ ಅಂದ್ರೆ ಮೈದರ್ಗಿ, ಚಿಪುಣ. ಅವನಿಗೆ ಹೆಚ್ಚಾಗಿ ನೋಡ್ತಕ್ಕಂತಹ ಸಾಮರ್ಥ್ಯ ಇಲ್ಲ. ಏನು, ಇವನು ಯಾವಾಗಲೂ ಬ್ರಹ್ಮನೇ ಆಗಿದ್ದ, ನಿತ್ಯ ಪ್ರಾಪ್ತ ಬ್ರಹ್ಮತ್ವ ಭಾವ. ಇವನು ಯಾವಾಗ ಬ್ರಹ್ಮ ಅಲ್ಲ. ಇವನು ಬ್ರಹ್ಮ ಅಲ್ಲದೆ ಇದ್ರೆ ಬ್ರಹ್ಮ ಆಗೋದೇ ಹೇಗೆ? ಬ್ರಹ್ಮವಿತ್ ಆಪ್ನೋತಿ ಪರಂ. ಇವನು ಬ್ರಹ್ಮನನ್ನ ಪಡ್ಕೊಳ್ಳೋನು ಬ್ರಹ್ಮನೇ ಆಗಿರಬೇಕು. ಬ್ರಹ್ಮೈವ ಸನ್ ಬ್ರಹ್ಮ ಆಪ್ನೋತಿ. ಇವನು ಬ್ರಹ್ಮ ಆಗಿದ್ದರೆ ಬ್ರಹ್ಮನನ್ನು ಪಡ್ಕೊಳ್ತಾನೆ. ಇವನು ಬ್ರಹ್ಮ ಆಗಿರದೇ ಇರೋನು ಬ್ರಹ್ಮನನ್ನು ಹೇಗೆ ಪಡ್ಕೊಳ್ತಾನೆ? ಅದರಿಂದ ಇವನು ನಿತ್ಯ ಪ್ರಾಪ್ತ ಬ್ರಹ್ಮಸ್ವರೂಪಂ. ಇವನ ಆತ್ಮದಲ್ಲಿ ಬ್ರಹ್ಮಸ್ವರೂಪವೇ ಇದೆ, ಅದು ಯಾವತ್ತೂ ಹೋಗಿಲ್ಲ. ನಿತ್ಯ ಪ್ರಾಪ್ತಂ. ಅದು ಇವನಿಗೆ ಅವಿನಾಭಾವ, ಇವನ ಬಿಟ್ಟಿರೋದೇ ಸಾಧ್ಯ. ಆದರೂ ಕೂಡ ನಾನು ಬ್ರಹ್ಮನಲ್ಲ, ಇದು ಉಪಾಸ್ಯವಾದದ್ದು ಬ್ರಹ್ಮ ಅಂತ ಅಂದುಕೊಳ್ಳೋದು ಇವನ ಕಾರ್ಪಣ್ಯ. ತನ್ನ ಸ್ವರೂಪ ನನಗೆ ಗೊತ್ತಿರದೆ ಮುಂದೆ ಇರೋದು ಇದು ಬ್ರಹ್ಮ, ಇದನ್ನ ನಾನು ಪಡ್ಕೊಳ್ಬೇಕು ಅಂದ್ರೆ ಇರೋದನ್ನ ಬಿಟ್ಟು ಇಲ್ಲದೆ ಇರೋದನ್ನ ಪಡ್ಕೊಳ್ಬೇಕು ಅಂತನ್ನೋದು ಕಾರ್ಪಣ್ಯ. ಇವಾಗ ವೆಲ್ತ್ ಅಥವಾ ಏನಂತಾರೆ, ಹಿ ಈಸ್ ವೆಲ್ತಿ ಹೂ ಡಸ್ ನಾಟ್ ಹ್ಯಾವ್ ಮಚ್ ಬಟ್ ಹೂ ಡಸ್ ನಾಟ್ ವಾಂಟ್ ಮಚ್ ಅಂತ. ಈ ವೆಲ್ತ್ ಡೆಫಿನೇಷನ್ನು ಬಹಳ ಇಲ್ಲ ಅಂತ ಅನ್ನೋದಲ್ಲ. ಪೂರ್ ಅಂತಂದ್ರೆ ಅವನಿಗೇನೋ ಬೇಡದೇ ಇದ್ರೆ ಅವನು ಎಷ್ಟಿದ್ರು ಅವನು ಪೂರೇ. ಅವನಿಗೆ ಬೇಕಾದ್ರೆ ಏನೋ ಬೇಡ ಅಂತಿದ್ರೆ ಅವ್ರಿಗೆ ಏನು ಇಲ್ಲದೇ ಇದ್ರು ರಿಚ್ ಮ್ಯಾನ್. ಇಲ್ಲಿ ಕೃಪಣ ಇವನೇ ಬ್ರಹ್ಮ. ಬ್ರಹ್ಮ ಅಲ್ಲದೆ ಇರೋ ಕಾರ್ಯ ಪ್ರಪಂಚದ ಯಾವುದೋ ಒಂದನ್ನು ಉಪಾಸನೆ ಮಾಡ್ತಾ ಇದ್ದಾನೆ. ಇವನು ನಿತ್ಯ ಪ್ರಾಪ್ತ ಬ್ರಹ್ಮಸ್ವರೂಪಂ ಆತ್ಮಾನಮೇವ ಅಪ್ರಾಪ್ತ ಬ್ರಹ್ಮಸ್ವರೂಪಮಿತಿ ಪ್ರತಿಪನ್ನ. ಉಪಾಸ್ಯ ಉಪಾಸಕ ಭೇದೇನ. ನಾನು ಉಪಾಸಕ, ಇದು ಉಪಾಸ್ಯ, ಇದನ್ನು ನಾನು ಪಡ್ಕೊಳ್ಬೇಕು. ಆತ್ಮ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ನಿವಿದ್ಯಾಟ್. ಯಾರಿಗೆ ಹೇಳೋದಿದು? ಯಾರಿಗೆ ಆತ್ಮ ದೃಷ್ಟಿಗೆ ಸಿಕ್ಕಿಲ್ಲವೋ ಅವರಿಗೆ ನೀನು ಆತ್ಮನನ್ನು ನೋಡು ಅಂತ ಹೇಳ. ಆತ್ಮನನ್ನು ನೋಡ್ತಾ ಇರೋನಿಗೆ ಈ ಉಪದೇಶ ಇಲ್ಲ. ಆದ್ರಿಂದ ಈ ಉಪಾಸನಾ ಭಾಗ ಏನೇನಿದೆಯೋ, ಉಪಾಸ್ಯ ಬ್ರಹ್ಮ ಅಂತ ಏನೇನಿದೆಯೋ, ಇದಕ್ಕೆಲ್ಲವೂ ಕೂಡ ಕೃಪಣ ಅಂತನ್ನೋನು ಆಬ್ಜೆಕ್ಟ್. ಕೃಪಣನಿಗೆ ಹೇಳಿದ ಮಾತು ಇದು. ಇಲ್ಲಿ ಇನ್ನೊಂದು ಏನು ಸ್ವಾರಸ್ಯ ಇಲ್ಲಿ ಅಂತಂದ್ರೆ, ಇದನ್ನ ಆಚಾರ್ಯರು ಈ ವ್ಯಾಖ್ಯಾನದಲ್ಲಿ ಇಲ್ಲ, ಅದು ಬೇರೆ ಕಡೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅವರು ಬ್ರಹ್ಮನನ್ನ ಎರಡು ರೀತಿಯಾಗಿ ವಿಭಾಗ ಮಾಡ್ತಾರೆ. ಉಪಾಸ್ಯ ಬ್ರಹ್ಮ, ಜ್ಞೇಯ ಬ್ರಹ್ಮ ಅಂತ. ಈ ಉಪಾಸ್ಯ ಬ್ರಹ್ಮ ಅಂತಂದ್ರೆ ನಮ್ಮ ಕಾರ್ಯಕಲಾಪಗಳಿಂದ, ಕಾಯಿಕ ವಾಚಿಕ ಮಾನಸಿಕ, ಇದರಿಂದ ಎಲ್ಲ ಬ್ರಹ್ಮನ ಸ್ವರೂಪವನ್ನ ತಿಳ್ಕೊಳ್ಳೋದಕ್ಕೆ, ಅನುಭವಿಸೋದಕ್ಕೆ, ಅದರಿಂದ ನಮ್ಮ ಅಭ್ಯುದಯ ನಿಶ್ರೇಯಸಗಳನ್ನ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋದು. ಇದು ಉಪಾಸನ. ಎಲ್ಲಿ ಮನಸ್ಸನ್ನು ಏಕಾಗ್ರವಾಗಿ, ಆಚಾರ್ಯರು ಅದನ್ನ ಚಾಂದೋಗ್ಯದಲ್ಲೂ ಹೇಳ್ತಾರೆ, ಬೃಹದಾರಣ್ಯಕದಲ್ಲೂ ಹೇಳ್ತಾರೆ. ಈ ಬ್ರಹ್ಮನನ್ನ ಉಪಾಸ್ಯ ಅಂತನ್ನೋದು. ಅನ್ವೇಷ್ಟವ್ಯ, ಬ್ರಹ್ಮನನ್ನು ಹುಡುಕಬೇಕು, ಬ್ರಹ್ಮನನ್ನ ಪಡ್ಕೊಳ್ಳಬೇಕು, ಇದು ಉಪಾಸ್ಯ ಬ್ರಹ್ಮ. ಆದ್ರೆ ಈ ಉಪಾಸನೆ ಮಾಡಿದ ಮೇಲೆ ಅಥವಾ ಉಪಾಸನೆಗಿಂತ ಬೇರೆಯಾಗಿ ಈ ಜ್ಞಾನ ಅಂತ ಒಂದಿದೆ, ಜ್ಞೇಯ ಬ್ರಹ್ಮ. ಅವನಲ್ಲಿ ಈ ಒಂದು ನಮಗೆ ಇದು ಬೇಕು ಅಂತ ಅನ್ನೋದಿಲ್ಲ, ಕೇವಲ ಜ್ಞಾನ, ಜ್ಞೇಯ ಬ್ರಹ್ಮ. ಹೀಗೆ ಉಪಾಸ್ಯ ಬ್ರಹ್ಮ ಅಂತನ್ನೋದು ಅಪರ ಬ್ರಹ್ಮ, ಲೋಯರ್. ಜ್ಞೇಯ ಬ್ರಹ್ಮ ಹೈಯರ್. ಆದ್ದರಿಂದ ಈ ಆತ್ಮನನ್ನ ಆತ್ಮ ದ್ರಷ್ಟವ್ಯ ಅಂತ ಹೇಳಿಬಿಟ್ರು. ದ್ರಷ್ಟವ್ಯ ಅಂದ್ರೆ ನೀವು ನೇರವಾಗಿ ಅನುಭವಿಸಬೇಕು, ನೋಡಬೇಕು, ಮುಖಾಮುಖಿ. ಯು ಮಸ್ಟ್ ಕನ್ಫ್ರಾಂಟ್ ಹಿಮ್ ಅಂದ್ರೆ ಏನು? ಯು ಮಸ್ಟ್ ಎಕ್ಸ್ಪೀರಿಯನ್ಸ್ ಹಿಮ್.
ಇವರು ಯಾಜ್ಞವಲ್ಕ್ಯರು ಮೈತ್ರೇಯಿಗೆ ಆತ್ಮ ವಾ ಅರೇ ದ್ರಷ್ಟವ್ಯ ಅಂದ್ರೆ ಜ್ಞೇಯ, ಆತ್ಮನನ್ನು ಹೀಗೆ ನೀನು ಅನುಭವಿಸಬೇಕು. ಅದಕ್ಕೆ ದಾರಿ ಏನು? ಉಪಾಸನೆ. ಯಾವುದನ್ನು ಮಾಡಿ ಹೀಗೆ ದ್ರಷ್ಟವ್ಯ, ಶ್ರೋತವ್ಯ, ಮಂತವ್ಯ, ನಿಧಿಧ್ಯಾಸ, ಅದು ಉಪಾಸನೆ. ಅವನು ಅಪರಬ್ರಹ್ಮ. ಅಪರಬ್ರಹ್ಮ ಅಂದ್ರೆ ಇದು ಸಗುಣ ಬ್ರಹ್ಮ. ಯಾರನ್ನ ನೀವು ಕುರಿತು ಯೋಚನೆ ಮಾಡಬಹುದು, ಯಾರ ವಿಚಾರವಾಗಿ ನೀವು ಉಪನಿಷತ್ತನ್ನು ತಿಳ್ಕೊಳ್ಳಬಹುದು, ಮತ್ತು ಯಾರನ್ನು ಕುರಿತು ನಿಮ್ಮ ಮನಸ್ಸನ್ನು ಬಿಗಿ ಹಿಡಿದು ಧ್ಯಾನ ಮಾಡಬಹುದು. ಇವೆಲ್ಲ ಅಪರಬ್ರಹ್ಮ. ಸಗುಣ ಬ್ರಹ್ಮನು ಅದೇನ? ಸಗುಣ ಬ್ರಹ್ಮ ಅಂದ್ರು ಅದೇ. ಎಲ್ಲಿ ನಾವು ಗುಣಗಳನ್ನ ಹೇಳಿ ಇದು ಹೇಳ್ತೀವೋ ಸಗುಣ ಬ್ರಹ್ಮ. ಆದ್ರೆ ಮೊದಲ ಇಂಜಂಕ್ಷನ್ ಏನು? ಆತ್ಮಾವಾರೇ ದ್ರಷ್ಟವ್ಯ. ದ್ರಷ್ಟವ್ಯ, ಶ್ರೋತವ್ಯೋ, ಮಂತವ್ಯೋ, ನಿಧ್ಯಾಸ್ತವ್ಯ ಅಂತ ಒಟ್ಟಿಗೆ ಹೇಳಿದ್ರು ಕೂಡ ಅಲ್ಲಿ ಹೇಗೆ ಉಪನಿಷತ್ತಿನ ಧಾಟಿ ಏನು? ಆತ್ಮಾವಾರೇ ದ್ರಷ್ಟವ್ಯ, ಆತ್ಮನನ್ನು ಅನುಭವಿಸು. ಮುಂದಿನ 3 ಸಾಧನೆಗಳು ಹೇಗೆ ದ್ರಷ್ಟವ್ಯ ಅಂದ್ರೆ ಶ್ರೋತವ್ಯ, ಮಂತವ್ಯ, ನಿಧಿಧ್ಯಾಸ. ಶ್ರವಣ, ಮನನ, ನಿಧಿಧ್ಯಾಸನಗಳು ಅಂತ 3 ಇದೆ. ದರ್ಶನ ಅಂತನ್ನೋದು ಅದು ಎಲ್ಲ ಸೇರಿ ಬಂದ ಸಾಧ್ಯ, ಅದು ಸಾಧನ. ಇದು ಸಾಧ್ಯ. ಸಾಧ್ಯ ಅಂದ್ರೆ ವಾಟ್ ಇಸ್ ಅಕಾಂಪ್ಲಿಷ್. ಸಾಧನ ಅಂದ್ರೆ ಮೀನ್ಸ್ ಆಫ್ ಅಕಾಂಪ್ಲಿಷಿಂಗ್. ಆದ್ರಿಂದ ಇಲ್ಲಿ ಜ್ಞೇಯ ಬ್ರಹ್ಮ ಮತ್ತು ಉಪಾಸ್ಯ ಬ್ರಹ್ಮ ಅಂತ ಆಚಾರ್ಯರು ಅಲ್ಲಿ ವಿಂಗಡಣೆ ಮಾಡ್ತಾರೆ. ಆ ವಿಂಗಡಣೆ ಮಾಡಿದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಉಪಾಸ್ಯ ಬ್ರಹ್ಮ ಅಂತನೋನು ಬೇರೆ, ಜ್ಞೇಯ ಬ್ರಹ್ಮನಾದವನು ಅಜಂ ಸರ್ವಂ. ಉಪಾಸ್ಯನಾದವನೇ ಬ್ರಹ್ಮ ಅಂತ ಅಂದ್ಕೊಳ್ಳೋನು ಕೃಪಣ. ಉಪಾಸ್ಯ ಬ್ರಹ್ಮನಿಗಿಂತ ಮೇಲೆ ಮೀರಿ ಜ್ಞೇಯ ಬ್ರಹ್ಮ ಒಂದಿದೆ. ಯಜ್ಞಾತೆ, ಯಾವುದನ್ನು ತಿಳ್ಕೊಂಡ್ರೆ ದ್ವೈತಂ ನ ವಿದ್ಯತೆ. ಜ್ಞಾತೆ ತತ್ವೇ ದ್ವೈತಂ ನ ವಿದ್ಯ. ಇಲ್ಲೇ ಬರುತ್ತಲ್ಲ, ಹಿಂದೆ ಬರುತ್ತಲ್ಲ, ಜ್ಞಾತೆ ತತ್ವೇ ದ್ವೈತಂ ನ ವಿದ್ಯತೆ. ತಿಳ್ಕೊಂಡ್ರೆ ಜ್ಞಾತೆ. ಉಪನಿಷತ್ತುಗಳಲ್ಲಿ ಹಾಗೆ ಬ್ರಹ್ಮನನ್ನು ತಿಳ್ಕೊಂಡ ಮೇಲೆ ಅವನು ಇನ್ನೇನು ಮಾಡೋದಿದೆ, ಅವನಿಂದ ಮಾಡತಕ್ಕದ್ದು ಏನಿದೆ ಇತ್ಯಾದಿ. ಆದ್ದರಿಂದ ಈ ಒಂದು ಕಾಲಿಕೆಯಲ್ಲಿ ಹೀಗೆ ಕೃಪಣ ಅಂತನ್ನುವ ಮಾತನ್ನ ಉಪಾಸನೆಗೆ ಯಾರು ಬದ್ಧನಾಗಿರ್ತಾನೋ ಅವರನ್ನು ಕೃಪಣ. ಇನ್ನೂ ಇದರ ಅನುಭವ ಪಡೆಯಬೇಕು. ಅಥೋ ವಕ್ಷ್ಯಾಮ್ಯಕಾರ್ಪಣ್ಯಂ. ಆದ್ರಿಂದ ಅಕಾರ್ಪಣ್ಯವನ್ನು ಹೇಳ್ತೀನಿ ಅಂತ ಮುಂದಿನ ಕಾರ್ಯ. ಮೊದಲನೇ ಶ್ಲೋಕ ಆಯಿತು, ಮೊದಲನೇ ಕಾರಿಕೆ. ಮೊದಲನೇ ಕಾರಿಕೆಯಲ್ಲಿ ಕೃಪಣ ಅಂತನೋ ಪದ ಉಪಯೋಗಿಸ್ತಾರೆ. ಯಾರು ತನ್ನ ನಿಜವಾದ ಸ್ವರೂಪವನ್ನು ತಿಳ್ಕೊಳ್ಳದೆ ಉಪಾಧಿಗಳಿಂದ ಕೂಡಿದ್ದಷ್ಟೇ ತನ್ನ ಶರೀರ ಅಂತ ತಿಳ್ಕೊಂಡಿದ್ದಾರೆ ಅವರ ಕೃಪಣ. ದೀನ, ಅಲ್ಪ. ತಾನು ಅಲ್ಪ, ದೇಹ ಇಂದ್ರಿಯಗಳು ಈ ಉಪಾಧಿಗೆ ಸೇರಿಕೊಂಡವನು ಅಂತ. ಈ ಕೃಪಣ ಅಂತ ಹೇಳಿದ ಮೇಲೆ ಅಥೋ ವಕ್ಷ್ಯಾಮ್ಯಕಾರ್ಪಣ್ಯಂ ಅಜಾತಿ ಸಮತಾಂಗತಂ ಯಥಾ ನ ಜಾಯತೆ ಕಿಂಚಿತ್ ಜಾಯಮಾನಂ ಸಮಂ ತತಃ. ಅತಃ ವಕ್ಷ್ಯಾಮಿ. ಅತಃ ಹೀಗೆ ಕೃಪಣರಾಗಿ ಜನ ಇರೋ ಸಂಭವ ಇರೋದರಿಂದ, ಅತಃ ಅಂದ್ರೆ ಆದ್ದರಿಂದ, ವಕ್ಷ್ಯಾಮಿ ಅನ್ನೋ ಪ್ರತಿಜ್ಞಾ, ಗ್ರಂಥಕಾರ ಪ್ರತಿಜ್ಞಾ. ಇನ್ನು ಮುಂದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ? ವಕ್ಷ್ಯಾಮಿ ಅಕಾರ್ಪಣ್ಯಂ. ಈ ಕೃಪಣತ್ವ ಅಂತನ್ನೋದು ಹೋಗೋದಕ್ಕಾಗಿ ಅಥವಾ ಕೃಪಣತ್ವ ಇಲ್ಲದೇ ಇರೋದಕ್ಕಾಗಿ ಅಕಾರ್ಪಣ್ಯವನ್ನು ಹೇಳ್ತೀನಿ. ಇಲ್ಲಿ ಈ ಕೃಪಣ ಅಕೃಪಣ ಅಂತನ್ನೋ ಮಾತು ಅಲ್ಪ ಅಂತನ್ನೋ ಅರ್ಥದಲ್ಲಿ. ದೀನ, ಅಲ್ಪ. ಯತ್ರ ಅನ್ಯಃ ಅನ್ಯತ್ ಪಶ್ಯತಿ, ಅನ್ಯತ್ ಶೃಣೋತಿ, ಅನ್ಯದ್ ವಿಜಾನಾತಿ ತದಲ್ಪಂ ತನ್ಮರ್ತ್ಯಂ ಅನ್ನೋ ಉಪನಿಷತ್ತಿನಲ್ಲಿ ಯಾರು ಒಬ್ಬ ಇನ್ನೊಂದನ್ನು ನೋಡಿದರೆ, ಇನ್ನೊಂದನ್ನು ಕೇಳಿದರೆ, ಇನ್ನೊಂದು ತಿಳ್ಕೊಂಡ್ರೆ ಇದು ಅಲ್ಪವಾದದ್ದು. ಯಾಕೆಂದ್ರೆ ಕೇಳೋದು ಅಂತಂದ್ರೆ ಇದು ಒಂದು ಶ್ರವಣೇಂದ್ರಿಯಕ್ಕೆ ಮಾತ್ರ ಗೋಚರವಾದದ್ದು. ನೋಡೋದು ಅಂದ್ರೆ ಚಕ್ಷುರೇಂದ್ರಿಯಕ್ಕೆ ಮಾತ್ರ ಗೋಚರವಾದದ್ದು. ವಿಜಾನಾತಿ, ತಿಳ್ಕೊಳ್ಳೋದು ಅಂದ್ರೆ ಮನಸ್ಸಿಗೆ ಮಾತ್ರ ಗೋಚರವಾದದ್ದು. ಅದೇನು ಸರ್ವ ಅದರಲ್ಲಿರತಕ್ಕಂಥ ಎಲ್ಲಾ ಲಕ್ಷಣಗಳು, ಧರ್ಮಗಳು ನಮ್ಗೆ ಗೊತ್ತಾಗೋಲ್ಲ. ರೂಪ ಅಂತಂದು ಮಾತ್ರ ಕಣ್ಣಿಗೆ ಬರುತ್ತೆ, ಶಬ್ದ ಅಂತನೋದು ಮಾತ್ರ ಕಿವಿಗೆ ಬರುತ್ತೆ, ಅದರ ವಸ್ತು ಸ್ವಭಾವ ಅಂತನೋದು ಮಾತ್ರ ಮನಸ್ಸಿಗೆ ಬರುತ್ತೆ. ಆದ್ರಿಂದ ಇದು ಅಲ್ಪ. ತದ್ ಅಲ್ಪಂ, ನ್ಯಾರೋ. ವಸ್ತುವಿನ ಎಲ್ಲಾ ಮುಖಗಳು ನಮಗೆ ಗೊತ್ತಾಗೋಲ್ಲ,
ಅದರ ರೂಪ ಒಂದು ಮಾತ್ರ ಗೊತ್ತಾಗುತ್ತೆ, ಶ್ರವಣ ಒಂದು ಗೊತ್ತಾಗುತ್ತೆ. ಹೀಗೆ ಇದು ಅಲ್ಪಂ ತತ್ ಮರ್ತ್ಯಂ. ಯಾಕೆಂದ್ರೆ ಕಣ್ಣು ನೋಡೋವರೆಗೆ ಆ ಸಂಬಂಧ ಇರೋವರೆಗೆ ರೂಪ ಅಂತ ಗೊತ್ತಾಗುತ್ತೆ. ಕಣ್ಣು ನೋಡೋದು ಬಿಟ್ರೆ ರೂಪ ಹೊರಟೋಗುತ್ತೆ. ತದ್ ಮರ್ತ್ಯಂ. ಹೀಗೆ ಚಾಂದೋಗ್ಯದಲ್ಲಿ ಬರುತ್ತಲ್ಲ, ಯತ್ರ ಅನ್ಯತ್ ಪಶ್ಯತಿ ಅನ್ಯತ್ ಶೃಣೋತಿ ಅನ್ಯದ್ ವಿಜಾನಾತಿ ತದ್ ಅಲ್ಪಂ ತನ್ಮರ್ತ್ಯಂ. ಅಥ ಮತ್ತೆ ಯತ್ರ ನಾನ್ಯತ್ ಪಶ್ಯತಿ ನಾನ್ಯತ್ ಶೃಣೋತಿ ನಾನ್ಯದ್ ವಿಜಾನಾತಿ ತದ್ವೈ ಭೂಮಾ ತದಮೃತಂ ಅಂತ ಮಾತು ಬರುತ್ತೆ. ಯಾರು ಇನ್ನೊಂದನ್ನು ನೋಡ್ತಾ ಇಲ್ವೋ, ಇನ್ನೊಂದನ್ನು ಕೇಳ್ತಾ ಇಲ್ವೋ, ಇನ್ನೊಂದನ್ನು ತಿಳ್ಕೊಳ್ತಾ ಇಲ್ವೋ, ಅದನ್ನ ಏನಂತ ಕರಿಬೇಕು? ಅಲ್ಪ ಅಂತ ಅನ್ನೋದಕ್ಕೆ ಕಾಂಟ್ರರಿ. ಭೂಮಾ ಅದು ದೊಡ್ಡದು, ವಿಶಾಲವಾದದ್ದು, ವ್ಯಾಪ್ತಿಯನ್ನ ಉಳ್ಳಂತಹದ್ದು. ತದ ಅಮೃತಂ. ಅದಕ್ಕೆ ಈ ಮರ್ತ್ಯ ಅಥವಾ ಈ ಒಂದು ಕ್ಷಣಭಂಗುರತ್ವ ಅಂತ ಇಲ್ಲ, ಅದು ಶಾಶ್ವತವಾಗಿ ಇರತಕ್ಕಂಥದ್ದು. ಹೀಗೆ ಅಲ್ಪ ಮರ್ತ್ಯ ಅಂತ ಯಾರು ತಿಳ್ಕೊಳ್ತಾನೋ ಅವನು ಕೃಪಣ. ಅಕಾರ್ಪಣ್ಯ ಅಂದ್ರೆ ಯಾವುದು ಭೂಮಾ ಅಮೃತ ಅಂತ ತಿಳ್ಕೊಳ್ತಾನೋ ಅದು ಅಕಾರ್ಪಣ್ಯ. ಇಲ್ಲಿ ಅತಃ ವಕ್ಷ್ಯಾಮಿ ಅಕಾರ್ಪಣ್ಯಂ. ಎಲ್ಲಿ ಇನ್ನೊಂದನ್ನು ಯಾರು ನೋಡೋದು ಸಾಧ್ಯ ಇಲ್ವೋ, ಕೇಳೋದು ಸಾಧ್ಯ ಇಲ್ವೋ, ತಿಳ್ಕೊಳ್ಳೋದು ಸಾಧ್ಯ ಇಲ್ವೋ ಅಂಥ ವಸ್ತುವನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಗ್ರಂಥಕಾರ ಪ್ರತಿಜ್ಞೆ. ಅದೋ ವಕ್ಷ್ಯಾಮಿ ಅಕಾರ್ಪಣ್ಯಂ. ಈ ಅಕಾರ್ಪಣ್ಯವನ್ನ ಇಲ್ಲಿ ಅಕಾರ್ಪಣ್ಯ ಅಂತನೋ ಮಾತು ಏನರ್ಥ? ಅಜಾತಿ ಸಮತಾಂ ಗತಂ. ಅಜಾತಿ ಜನಧಾತು. ಜನ ಅಂದ್ರೆ ಹುಟ್ಟೋದು, ಕಾಣಿಸ್ಕೊಳ್ಳೋದು ಅಂತ ಅರ್ಥ. ಅದಕ್ಕೆ ನಂಗಿ ಅಂದ್ರೆ ಅದಕ್ಕೆ ವಿರುದ್ಧವಾದಂತಹದ್ದು ಅಜಾತಿ. ಅಂದ್ರೆ ನ ಜಾಯತೆ ಇತಿ. ಯಾವುದು ಹುಟ್ಟೋದು ಅಂತನೋ ಧರ್ಮಕ್ಕೆ ಒಳಪಟ್ಟಿಲ್ಲವೋ, ಅಂದ್ರೆ ಹುಟ್ಟೋದು ಅಂತನ್ನೋದು ಇನ್ನೆಲ್ಲ ವಿಕಾರಗಳಿಗೂ ಮೂಲವಾದದ್ದು. ವಿಕಾರ ಅಂದ್ರೆ ಮಾಡಿಫಿಕೇಶನ್ಸ್. ಉತ್ಪದ್ಯತೆ, ವರ್ಧತೆ. ಇಲ್ಲಿ ಹುಟ್ಟೋದು ಅಂತ ಒಂದಾದ ಮೇಲೆ ಬೆಳೆಯುತ್ತೆ, ವಿಕಾರವನ್ನು ಹೊಂದುತ್ತೆ, ಅದು ಪ್ರೌಢಾವಸ್ಥೆಗೆ ಬರುತ್ತೆ, ಅದು ಜರಾವಸ್ಥೆಗೆ ಬರುತ್ತೆ, ಹೋಗುತ್ತೆ. ಉಳಿದ ಎಲ್ಲ ವಿಕಾರಗಳಿಗೂ ಕೂಡ ಮೂಲವಾದದ್ದು ಉತ್ಪದ್ಯತೆ, ಹುಟ್ಟೋದು. ಆದ್ರಿಂದ ಅಜಾತಿ, ಇದನ್ನ ಅಜಾತಿವಾದ ಅಂತಲೇ ಗೌಡಪಾದರದ ಅಜಾತಿವಾದ ಅಂತ ಇದರದ್ದು ಇದು ಪ್ರಖ್ಯಾತವಾಗಿದೆ. ಈ ಅಜಾತಿ ಅಂತ ಅನ್ನೋದು ವಿಕಾರರಹಿತ ಅಂತ ಅರ್ಥ. ಈ ಜಾತಿ ಅಂತ ಅನ್ನೋದು ಉಪಲಕ್ಷಣವಾಗಿ ಅದು ಹುಟ್ಟೋಲ್ಲ ಅಂತಂದ ಮೇಲೆ ಅದಕ್ಕೆ ಇನ್ಯಾವ ಷೋಡಶ ಇದು ಷಡ್ವಿಕಾರಗಳು ಇಲ್ಲ. ವರ್ತ ಅಸ್ತಿ, ವಿಪರಿಣಮತೆ, ಜಾಯತೆ, ಉಪಚೀಯತೆ, ಅಪಚೀಯತೆ, ನಶ್ಯತಿ ಅಂತನ್ನೋ ವಿಕಾರಗಳಿದೆಯಲ್ಲ, ಈ ಯಾವ ವಿಕಾರಗಳು ಇಲ್ಲ ಅಂತನ್ನೋದಕ್ಕೆ ಅಜಾತಿ ಅಂತನ್ನೋ ಮಾತು. ಅದನ್ನು ನಾನು ಹೇಳ್ತಾ ಇದ್ದೀನಿ. ವಕ್ಷ್ಯಾಮಿ ಅಕಾರ್ಪಣ್ಯಂ ಅಜಾತಿ. ಮತ್ತೆ ಈ ಅಜಾತಿ ಅಂತನ್ನೋದು ಯಾತರಿಂದ ಆಗುತ್ತೆ, ಹೇಗಾಗುತ್ತೆ ಅಂದ್ರೆ ಸಮತಾಂ ಗತಂ. ಸಮತಾಂ, ಸಮ ಅಂದ್ರೆ ಸಾಮ್ಯಾವಸ್ಥ, ಗತಂ ಅಲ್ಲಿಗೆ ಹೋಗಿರ್ತಕ್ಕಂಥದ್ದು ಅಕಾರ್ಪಣ್ಯ. ಸಮತಾಂ ಗತಂ. ಎಲ್ಲಿ ಈ ಸಮತ್ವವನ್ನ ಹೊಂದಿದೆ ಅಂದ್ರೆ ನಿರ್ವಿಶೇಷವಾಗಿ ಯಾವುದಿದೆಯೋ ಅಲ್ಲಿ ಸಮಸ್ತ ಅಂತನ್ನೋ ಮಾತನ್ನು ಉಪಯೋಗಿಸ್ತೀವಿ. ನಿರ್ವಿಶೇಷ ಅಂದ್ರೆ ವಿಶೇಷ ಧರ್ಮಗಳನ್ನ ಒಳಗೊಂಡು ಯಾವುದಾದ್ರೂ ಒಂದು ಸಾಮಾನ್ಯದಿಂದ ಹೊರಟು ಎದ್ದು ಒಂದು ಕಾಣಿಸ್ಕೊಂಡ್ರೆ ಅದನ್ನು ವಿಶೇಷ ಅಂತ ಕರಿತೀವಿ. ಈಗ ಈ ಒಂದು ಹಸು ಅಂತ ಅನ್ನೋದು ಸಾಮಾನ್ಯವಾದ ಜಾತಿ. ಆ ಸಾಮಾನ್ಯ ಜಾತಿಯಲ್ಲಿ ಕೆಂಪು ಹಸು ಅಂದ್ರೆ ಒಂದು ವಿಶೇಷ.